ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಸಂಸದರಾದ ತೇಜಸ್ವಿ ಸೂರ್ಯ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಹಾಗೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮ ಆಡಿಯನ್ಸ್ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಸದರ ಇವತ್ತಿನ ಕಾರ್ಯಕ್ರಮದ ಅತಿಥಿಯಾಗಿರೋದ್ರಿಂದ ಪ್ರಚಲಿತ ವಿದ್ಯಮಾನಗಳಿಂದ ಹಿಡಿದು ರಾಜ್ಯ, ಕೇಂದ್ರ ಸರ್ಕಾರ, ಅಭಿವೃದ್ಧಿ, ಧರ್ಮಸ್ಥಳ, ದಸರಾ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ಚಿಂತನ ಮಂಥನ ಆಗಬೇಕು ಅನ್ನೋ ಉದ್ದೇಶ ಇದೆ. ಮೊದಲನೇದಾಗಿ ತೇಜಸ್ವಿ ಸೂರ್ಯ ಅವರೇ, ನಾನು ವಿಷಯಗಳನ್ನ ಪ್ರತ್ಯೇಕಿಸಿ ಪ್ರಶ್ನೆ ಕೇಳೋಕೆ ಮುಂಚೆ, ಈ ಧರ್ಮಕ್ಷೇತ್ರ, ಧಾರ್ಮಿಕ ಆಚರಣೆಗಳು ರಾಜಕೀಯ ಯುದ್ಧದ ಅಸ್ತ್ರವಾಗ್ತಾ ಇದೆ ಅನ್ನೋ ವಿಚಾರದಲ್ಲಿ ಬಿಜೆಪಿಯ ವಾದ ಕಾಂಗ್ರೆಸ್ ಆಡಳಿತಕ್ಕೆ ಬಂದ್ರೆ ಇದು ಹೆಚ್ಚು ಅನ್ನೋದು. ಆದ್ರೆ ಕಾಂಗ್ರೆಸ್ಸಿಗರು ಹೇಳ್ತಾರೆ ಬಿಜೆಪಿ ಅಧಿಕಾರದಲ್ಲಿ ಇದ್ರೂ ಇಲ್ಲದೆ ಹೋದ್ರೂ ಕೂಡ ಅವರಿಗೆ ಧರ್ಮವೇ ರಾಜಕಾರಣದ ವಸ್ತು ಅಂತ ಹೇಳಿ. ಯಾವ ವಾದ ನಂಬಬೇಕು ನಾವು? ಸ್ಮಿತಾ ಅವರೇ, ರಾಜ್ಯದಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ಇತ್ತು. ಆಗ ಧರ್ಮಸ್ಥಳ ಕುರಿತಂತೆ ಯಾವ ಕಾಂಟ್ರವರ್ಸಿ ಕೂಡ ಆಗಲಿಲ್ಲ. ದಸರಾ ಹಬ್ಬ ಬರ್ತಿತ್ತು, ಬಹಳ ವಿಜೃಂಭಣೆಯಿಂದ ನಾಡ ಹಬ್ಬದ ಆಚರಣೆ ಆಗ್ತಾ ಇತ್ತು. ಯಾರನ್ನ ಅತಿಥಿಯಾಗಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಾಂಟ್ರವರ್ಸಿ ಆಗ್ತಾ ಇರಲಿಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲೇನೆ ಯಾಕೆ ಈ ಟಿಪ್ಪು ಸುಲ್ತಾನನ ಹೆಸರಿನಲ್ಲಿ ಜಯಂತಿ ಪ್ರಾರಂಭ ಆಗುತ್ತೆ, ಅದರಿಂದ ಗಲಾಟೆ ಯಾಕೆ ಪ್ರಾರಂಭ ಆಗುತ್ತೆ? ಧರ್ಮಸ್ಥಳದಂತ ಷಡ್ಯಂತ್ರದ SIT ಯಾಕೆ ರಚನೆ ಆಗತ್ತೆ? ದೇವಸ್ಥಾನಗಳನ್ನ ಸಮುದಾಯದ ಧಾರ್ಮಿಕ ನಂಬಿಕೆ ಇಟ್ಕೊಂಡಿರುವಂತಹ ಜನರ ಕೈಯಿಂದ ಕಸಿದುಕೊಳ್ಳುವಂಥ, ಸರ್ಕಾರಕ್ಕೆ ವಶ ಪಡ್ಕೊಳ್ಳುವಂಥ ಪ್ರಯತ್ನಗಳು ಯಾಕಾಗತ್ತೆ? ದಸರಾಗೆ ನಂಬಿಕೆ ಇಲ್ಲದ ಮತ್ತು ಬಹುಸಂಖ್ಯಾತರ ನಂಬಿಕೆಗೆ ಅಪಮಾನ ಮಾಡುವಂಥ ರೀತಿಯಲ್ಲಿ ಅತಿಥಿಗಳ ಆಯ್ಕೆ ಯಾಕಾಗತ್ತೆ? ಈ ಪ್ರಶ್ನೆನ ನಾವು ಕೇಳಿದ್ರೆ, ಯಾರು ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡಕ್ ಹೋಗ್ತಾ ಇದ್ದಾರೆ, ಯಾರು ಒಂದು ನಿರ್ದಿಷ್ಟ ಸಮಾಜಕ್ಕೆ, ಸಮುದಾಯಕ್ಕೆ, ಒಂದು ವೋಟ್ ಬ್ಯಾಂಕಿಗೆ ಮೆಸೇಜ್ ಕೊಡಕ್ ಹೊರಟಿದ್ದಾರೆ, ಇವ್ರನ್ನ ನಾವು ಗೆಸ್ಟ್ ಮಾಡೋದ್ರಿಂದ ಯಾವ ಕಮ್ಯುನಿಟಿಗೆ ನಾವೊಂದು ಅಪೀಸ್ಮೆಂಟ್ ಮೆಸೇಜ್ ಕೊಡ್ತಾ ಇದ್ದೀವಿ? ಯಾವ ಅರ್ಬನ್ ನಕ್ಸಲ್ರ ಒಂದು ಷಡ್ಯಂತ್ರಕ್ಕೆ ಸರ್ಕಾರ ಕಿವಿಗೊಟ್ಟು ಆಯ್ತು ರಾತ್ರೋರಾತ್ರಿ SIT ಮಾಡ್ತೀವಿ ಅನ್ನುವಂಥ ಧಾವಂತ ಉತ್ಸಾಹ ಯಾಕೆ ತೋರಿಸತ್ತೆ? ಇದನ್ನ ಅರ್ಥ ಮಾಡ್ಕೊಂಡಿದ ತಕ್ಷಣ ಜನಕ್ಕೆ ಬಹಳ ಸ್ಪಷ್ಟ ಆಗತ್ತೆ, ಧರ್ಮದ ಆಧಾರದಲ್ಲಿ ಒಂದು ವರ್ಗಕ್ಕೆ ಅಪೀಸ್ ಮಾಡುವಂಥ ದೃಷ್ಟಿಯಿಂದ ಇನ್ನೊಂದು ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರಗಳನ್ನ ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನುವಂಥ ಮತ್ತೊಂದು ಉದ್ದೇಶದಿಂದ ಕಾಂಗ್ರೆಸ್ ಪಾರ್ಟಿ ರಾಜ್ಯದಲ್ಲ ದೇಶದಲ್ಲೇ ಕಳೆದ 70 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದೆ ಅನ್ನುವಂಥದ್ದು ನಾನು ನಿಮಗೆ ಇತಿಹಾಸದ 100 ಉದಾಹರಣೆಗಳನ್ನು ಕೊಟ್ಟು ಸಾಬೀತು ಮಾಡಬಲ್ಲೆ. ಸರಿ, ನೀವ್ ಹಿಂಗಂದಾಗ ಇನ್ಕ್ಲೂಷನ್ ಬಗ್ಗೆ ಮಾತನಾಡ್ತಾರೆ. ನಾನು ಅದನ್ನ ಇನ್ ಡೀಟೇಲ್ ಆಗಿ ದಸರಾ ವಿಚಾರ ಬಂದಾಗ ಪ್ರಶ್ನೆ ಕೇಳ್ತೀನಿ. ಧರ್ಮಸ್ಥಳದ ವಿಚಾರದಿಂದ ಪ್ರಾರಂಭ ಮಾಡೋಣ. ನೀವು ಹೇಳ್ತಿದ್ರಿ ಧರ್ಮಸ್ಥಳದ ವಿಚಾರ ಅಥವಾ ಅದರ ವಿರುದ್ಧದ ಷಡ್ಯಂತರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೆಚ್ಚಾಯಿತು ಅನ್ನೋ ಅರ್ಥದಲ್ಲಿ ಮಾತನಾಡ್ತಿದ್ರಿ. ಆದ್ರೆ ಈ ಧರ್ಮಸ್ಥಳದಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿದೆ ಅನ್ನುವ ಆರೋಪಕ್ಕೆ ಮೊಮೆಂಟಮ್ ಅಂತ ಸಿಕ್ಕಿದ್ದು ಸೌಜನ್ಯ ಹತ್ಯೆ ಹಾಗೆ ಅತ್ಯಾಚಾರ ಆದಾಗ. ಆಗ ಇದ್ದಿದ್ದು ಬಿಜೆಪಿ ಸರ್ಕಾರ. ಈ ಹೋರಾಟಗಾರರ ಬಹುದೊಡ್ಡ ಆರೋಪ ಅಂದ್ರೆ ಇಡೀ ಸೌಜನ್ಯ ಕೇಸು ಹಳ್ಳ ಹಿಡಿಯೋಗ ಮಾಡಿದ್ದೆ ಆಗಿನ ಗೃಹ ಮಂತ್ರಿಗಳಾದ ಅಶೋಕ್ ಅವರು, ಅವರ ಅಡಿಯಲ್ಲಿ ಕೆಲಸ ಮಾಡ್ತಿದ್ದ ಆಗಿನ ಪೊಲೀಸ್ ಡಿಪಾರ್ಟ್ಮೆಂಟ್. ಈ ಅಪವಾದಕ್ಕೆ ಬಿಜೆಪಿಯಿಂದ ಒಂದು ಸ್ಪಷ್ಟ ಉತ್ತರ ಸಿಕ್ಕೇ ಇಲ್ಲ ಇವರೆಗೂ. ಯಾಕೆ ಸಿಕ್ಕಿಲ್ಲ? ಸೌಜನ್ಯ ಪ್ರಕರಣದಲ್ಲಿ ಇವತ್ತಿನವರೆಗೂ ಕೂಡ ಎಲ್ಲಾ ಸಂಸ್ಥೆಗಳು, ರಾಜ್ಯದ ಸಂಸ್ಥೆಗಳಿಂದ ಹಿಡಿದು CBIನವರೆಗೆ ಎಲ್ಲಾ ರೀತಿಯ ತನಿಖೆ ನಡೀತು. ಇವ್ರು ಯಾರ್ಯಾರನ್ನ ಆರೋಪಿ ಅಂತ ಇವರೆಲ್ಲ ಹೇಳ್ತಾ ಬಂದ್ರು, ಅವ್ರ ನಾರ್ಕೋನಾಲಿಸಿಸ್ ಟೆಸ್ಟ್ಗಳಾಯ್ತು, ಕೊರಾಬೊರೇಟಿವ್ ಎವಿಡೆನ್ಸ್ಗಳನ್ನ ಇದೆಯಾ ಅನ್ನುವಂಥ ಪರೀಕ್ಷೆಗಳಾಯ್ತು, CBIನ ತನಿಖೆಗಳಾಯ್ತು. ಇದೆಲ್ಲವೂ ಆದ ನಂತರದಲ್ಲಿ ಯಾರಿಗೆ ಕ್ಲೀನ್ ಚಿಟ್ ಕೊಡುವಂತದ್ದಾಯ್ತು, ಯಾರನ್ನ ಖುಲಾಸೆ ಮಾಡೋದಿಕ್ಕಾಯ್ತು, ಯಾರಿಗೆ ಎವಿಡೆನ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ಬಿಡುವಂತದ್ದಾಯ್ತು, ಅದಾದ್ಮೇಲೆ ಆಗಿದ್ದು. ಇವತ್ತಿಗೂ ಕೂಡ ಇವ್ರು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಆ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತ ಎವಿಡೆನ್ಸ್ ಇವ್ರ ಹತ್ರ ಇತ್ತು ಅಂದ್ರೆ ಇವತ್ತೂ ಕೂಡ ಕ್ರಿಮಿನಲ್ ಲಾ ಅಲ್ಲಿ ಕೇಸನ್ನ ಪ್ರಾರಂಭ ಮಾಡಬಹುದು, ಇನ್ವೆಸ್ಟಿಗೇಷನ್ ಅನ್ನ ಪ್ರಾರಂಭ ಮಾಡಬಹುದು. ನೀವಿದು ಹಿಟ್ ಅಂಡ್ ರನ್ ಕೇಸ್ ರೀತಿ, ಸ್ಪಿಟ್ ಅಂಡ್ ರನ್ ಕೇಸ್ ರೀತಿ ನಿಮಗೆ ಇವ್ರ ಮೇಲೆ ಆರೋಪ ಮಾಡಬೇಕು,
ಇವ್ರ ಮೇಲೆ ನಾವು ಬೈತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡ್ತೀವಿ, ಆದ್ರೆ ಕೋರ್ಟಿಗೆ, ಪೊಲೀಸಿಗೆ, ಸಿಬಿಐಗೆ ಸಾಕ್ಷ್ಯ ಮಾತ್ರ ಕೊಡೋದಿಲ್ಲ ಅಂತಂದ್ರೆ ಯಾವ ನ್ಯಾಯ ಇದು? ಬಟ್ ಇರೋ ಸಾಕ್ಷ್ಯಗಳೆಲ್ಲ ಹಾಳಾಗಿದ್ದು ಶುರುವಲ್ಲೇ, ಅಂದ್ರೆ ಯಾವಾಗ ರೇಪ್ ಅಂಡ್ ಮರ್ಡರ್ ಆಯ್ತು 2012ನೇ ಇಸ್ವಿಲಿ, ಆಗ್ಲೇನೆ ಸರಿಯಾಗಿ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಲಿಲ್ಲ ಪೊಲೀಸ್ ಇಲಾಖೆ. ಅಲ್ಲಿದ್ದು ಲೋಪ ಆಗ್ಲಿಕ್ಕೆ ಕಾರಣವಾಗಿದೆ ಪೊಲೀಸ್ ಇಲಾಖೆ ಮೇಲಿದ್ದ ಒತ್ತಡ, ಗೃಹ ಇಲಾಖೆ ಮೇಲಿದ್ದ ಒತ್ತಡ, ಸರ್ಕಾರದ ಮೇಲೆ ಪ್ರಭಾವಿಯಿಂದ ಇದ್ದ ಒತ್ತಡ, ಹೀಗೆ ಆರೋಪ ಮಾಡೋರು ಕೂಡ ಇದ್ದಾರೆ. ಮತ್ತೆ ನೆನಪಿಸ್ತೀನಿ, ಆಗಿದ್ದು ಬಿಜೆಪಿ ಸರ್ಕಾರವೇ. ನೋಡಿ, ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇತ್ತು, ಅದಕ್ಕೋಸ್ಕರ ಇವತ್ತು ಇವರು ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇಲ್ಲ. ಅಕಸ್ಮಾತ್ ಏನಾದ್ರೂ ಬಿಜೆಪಿ ಸರ್ಕಾರ ಇದ್ದಿದ್ರೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಜಾಗಗಳನ್ನ ಏನಾದ್ರೂ ಇದೇ SIT ಹೋಗಿ ಬಿಜೆಪಿ ಸರ್ಕಾರದ ಅಧಿಕಾರದಲ್ಲಿ ಅಗದಿದ್ದಿದ್ರೆ, ಏನೂ ಸಿಗದಲೇ ಇದ್ದಾಗ ಬಹುಶಃ ಸರ್ಕಾರನೇ ರಾತ್ರೋರಾತ್ರಿ ಎತ್ತಿಡ್ಸ್ಬಿಟ್ಟಿದಾರೇನೋ, ಯಾಕೆಂದ್ರೆ ಬಿಜೆಪಿ ಅಧಿಕಾರದಲ್ಲಿ ಇರೋದ್ರಿಂದ ಈ ರೀತಿ ಮಾಡಿರ್ತಾರೆ ಇವರು ಅನ್ನುವಂಥ ಆರೋಪ ಎಷ್ಟು ನಿಮಗೆ ಹಾಸ್ಯಾಸ್ಪದ ಅನ್ಸತ್ತೋ, ಅಷ್ಟೇ ರೀತಿ ಸೌಜನ್ಯ ಪ್ರಕರಣದಲ್ಲಿ ಸರ್ಕಾರದ ಹಸ್ತಕ್ಷೇಪದಿಂದಾಗಿ ಯಾವುದೋ ಒಂದು ಎವಿಡೆನ್ಸ್ ನ ಮುಚ್ಚಾಕುವಂತ ಪ್ರಯತ್ನ ಆಯಿತು ಅನ್ನೋದು ಅಷ್ಟೇ ಹಾಸ್ಯಾಸ್ಪದ. ನಾನು ಇವ್ರ ವಿಚಾರದ ಮೇಲೆ ನಾನು ನಂಬಲ್ಲಪ್ಪ ಅಂತ ಒಂದು ಮಾನಸಿಕತೆ ಮಾಡ್ಕೊಂಡಿರೋರಿಗೆ, ಒಂದು ಅಜೆಂಡಾದೊಂದಿಗೆ ಒಂದು ಕೆಲಸ ಮಾಡಬೇಕು, ಒಂದು ಧಾರ್ಮಿಕ ಸಂಸ್ಥೆಯನ್ನ ನಾವು ಡೆನಿಗ್ರೇಟ್ ಮಾಡಬೇಕು, ಅದರ ಅಪನಂಬಿಕೆಯನ್ನು ಸೃಷ್ಟಿಸ್ ಮಾಡಬೇಕು ಅಂತ ಒಂದು ಅಜೆಂಡಾದಿಂದ ಹೊರಟಿರುವಂತವರಿಗೆ ನೀವು ಯಾವ ಸಾಕ್ಷಿ ಕೊಟ್ಟರು ಅವ್ರಿಗೆ ಸಾಕಾಗೋದಿಲ್ಲ. ಈಗ ಈ ಪ್ರಕರಣನೇ ತಗೊಳ್ಳಿ ನೀವು. ಈ ಪ್ರಕರಣದಲ್ಲಿ ಆರೋಪ ಮಾಡದಂತ ಚಿನ್ನಯ್ಯ ಇವತ್ತು ಎಕ್ಸ್ಪೋಸ್ ಆಗಿದ್ದಾರೆ, ಸುಜಾತಾ ಭಟ್ ಇವತ್ತು ಎಕ್ಸ್ಪೋಸ್ ಆಗಿದ್ದಾರೆ, ಅನನ್ಯ ಭಟ್ ಅನ್ನುವಂತ ಕ್ಯಾರೆಕ್ಟರ್ ಇರಲಿಲ್ಲ ಅಂತಾಗಿದೆ. ಇಷ್ಟಾದ ಮೇಲೂ ಕೂಡ ಇಲ್ಲ, ಈ ಚಿನ್ನಯ್ಯನ, ಸುಜಾತಾ ಭಟ್ಟನ್ನ ಧರ್ಮಸ್ಥಳದವರೇ ಸೃಷ್ಟಿ ಮಾಡಿರ್ಬೋದಾ ಅನ್ನುವಂತ ಒಂದು ಕಾನ್ಸ್ಪಿರಸಿ ಥಿಯರಿ ಇವತ್ತು ನಡೀತಾ ಇದೆ ಅಂತಂದ್ರೆ ಇವ್ರನ್ನ ನಿಮಗೆ ನಂಬಿಸಕ್ ಸಾಧ್ಯ ಇದೆಯಾ? ಧರ್ಮಸ್ಥಳ ಆಗಿರ್ಲಿ, ಇನ್ನೊಂದು ಹಿಂದೂ ಶ್ರದ್ಧಾ ಕೇಂದ್ರ ಆಗಿರ್ಲಿ, ಅದ್ರ ಮೇಲೆ ಸಾಮಾನ್ಯ ಜನ ಇಟ್ಟಿರುವಂತ ನಂಬಿಕೆಯನ್ನ ನಾವು ಹುಸಿ ಮಾಡಬೇಕು, ಅದಕ್ಕೋಸ್ಕರ ಒಂದು ಷಡ್ಯಂತ್ರ ರಚಿಸ್ತೀವಿ ಅಂತಾನೆ ಹೊರಟಿರುವಂತವರಿಗೆ ನೀವು ಯಾವ ಎಕ್ಸಾಂಪಲ್ ಕೊಟ್ಟರು, ಯಾವ ಎವಿಡೆನ್ಸ್ ಕೊಟ್ಟರು ಸಾಕಾಗುತ್ತೆ. ಸರಿ, ತೇಜಸ್ವಿ ಸೂರ್ಯ ಅವರೇ, ಬಿಜೆಪಿ ಪಕ್ಷ ಆಸ್ ಅ ಪಾರ್ಟಿ, ಅದರಲ್ಲೂ ಸನಾತನ ಧರ್ಮದ ಐಡಿಯಾಲಜಿಯನ್ನೇ ನಂಬಿಕೊಂಡು ನಡೀತಾ ಇರುವ ಪಕ್ಷ ಅಂತ ಹೇಳಿ ಪದೇ ಪದೇ ಕರೆಸಿಕೊಳ್ಳುವ ನಾಯಕರು, ಅಧಿಕಾರ ಇದ್ದಾಗ ಇಲ್ಲದೆ ಇದ್ದಾಗಲೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯಸಮ್ಮತವಾಗಿ ನಡ್ಕೊಂಡಿದ್ದಾರೆ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆಯಾ? ಮೇಡಮ್, ಇದರಲ್ಲಿ ನಡ್ಕೊಳ್ಬೇಕು ಅನ್ನುವಂತ ಅರ್ಥ ಏನು ಅಂದ್ರೆ ಏನ್ ಮಾಡಬೇಕು? ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ 2023ರಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯ ಒಂದು ಅಕ್ವಿಟಲ್ ಕಮಿಟಿಯನ್ನ ರಚನೆ ಮಾಡಬೇಕು ಅನ್ನೋ ಸಜೆಷನ್ ಅನ್ನ ಕೊಟ್ಟದನ್ನ ಬಿಜೆಪಿ ಆಸ್ ಅ ಪಾರ್ಟಿ ಕ್ಲಿಯರ್ ಕಟ್ ಆಗಿ ಇಗ್ನೋರ್ ಮಾಡ್ಬಿಡ್ತು, ಅದನ್ನ ಗಮನಿಸಲೇ ಇಲ್ಲ. ಸಿಬಿಐಗೆ ಆಗ್ರಹಿಸಿ ಒಂದು ಅಕ್ವಿಟಲ್ ಕಮಿಟಿ ಆಗಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿ ನಾಯಕರು ಮಾತನಾಡಲೇ ಇಲ್ಲ. ಕೇವಲ ಇದನ್ನ ಧರ್ಮಸ್ಥಳ, ಧಾರ್ಮಿಕ ಶ್ರದ್ಧಾ ಕೇಂದ್ರ, ಧರ್ಮ, ಕೋರ್ಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನ ಬಹುಶಃ ತಾವು ಗ್ರಹಿಸಿಲ್ಲ, ಅಥವಾ ಈ ವಾದ ಮಾಡ್ತಾ ಇರೋರು ಯಾರ ವಾದವನ್ನು ನೀವು ಪ್ರತಿಬಿಂಬಿಸ್ತಾ ಇದ್ದೀರಿ ಅವರು ಕೂಡ ಅರ್ಥ ಮಾಡ್ಕೊಂಡಿಲ್ಲ. ಬಿಜೆಪಿ ನಾಯಕರ ಹೇಳಿಕೆ ಆಧಾರದ ಮೇಲೆ ಕೋರ್ಟ್ ನಿರ್ಧಾರ ಮಾಡುತ್ತಾ? ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ ಅಂತ ಒಂದು ಸ್ಥಿತಿಗಂತೂ ಇವತ್ತು ಬಂದಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಅಲ್ಲ, ನಾನು ಹೇಳ್ತಿರೋದು ಒಂದ್ ನಿಮಿಷ, ಈಗ ಒಂದು ಅಕ್ವಿಟಲ್ ಕಮಿಟಿ ಆಗಬೇಕು ಅನ್ನೋದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ ಬಿಜೆಪಿ. ಅಲ್ಲ ಮೇಡಮ್, ನನ್ನ ಪ್ರಶ್ನೆ ಇರೋದಿಷ್ಟೇ, ಬಿಜೆಪಿ ನಾಯಕರು ಏನ್ ಹೇಳಿಕೆ ಕೊಡ್ತಾರೆ ಅಥವಾ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ ಅನ್ನೋ ಪಾಯಿಂಟ್ ಮೇಲೆ ಕೋರ್ಟ್ ನಿರ್ಧಾರ ಮಾಡೋದಿಲ್ಲ. ಕೋರ್ಟ್ ಸಾಕ್ಷ್ಯಾಧಾರಗಳ ಮೇಲೆ ನಿರ್ಧಾರ ಮಾಡುತ್ತೆ. ಬಿಜೆಪಿ ನಾಯಕರು ಹೇಳಿದ್ದಿದ್ರು ಹೇಳಿಲ್ದಲೇ ಇದ್ರು ಕೋರ್ಟ್ನ ವಾದ, ಕೋರ್ಟ್ನ ಒಂದು ತೀರ್ಪು ಒಂದೇ ರೀತಿಯಲ್ಲಿ ಬರುತ್ತೆ, ಸಾಕ್ಷ್ಯಾಧಾರಗಳ ಮೇಲೆ ಬರುತ್ತೆ. ಇವತ್ತು ಈ ಸೌಜನ್ಯ ಪ್ರಕರಣವನ್ನ ಎತ್ಕೊಂಡು ಯಾರಿವತ್ತು ತಿರ್ಗಾ ಅದನ್ನ ಮಾತನಾಡಕ್ ಹೋಗ್ತಿದ್ದಾರೆ, ಅವ್ರು ಯಾಕೆ ಮಾತಾಡಕ್ ಹೋಗ್ತಾ ಇದ್ದಾರೆ ಅಂದ್ರೆ ಈ ಪ್ರಕರಣದಲ್ಲಿ ಅವರಿಗೆ ಇವತ್ತು ಕಪಾಳ ಮೋಕ್ಷ ಬಂದಿದೆ, ಇದರಲ್ಲಿ ಅವ್ರ ಕ್ರೆಡಿಬಿಲಿಟಿ ಹಾಳಾಗಿದೆ. ಬಟ್ ಸೌಜನ್ಯ ಪ್ರಕರಣದಲ್ಲಿ ಇನ್ನೂ ಕೂಡ ಕೆಲ ಡಾಟ್ಗಳಾಗಿ ಉಳಿದಿದೆಯಲ್ಲ, ಅದನ್ನ ಯಾರು ಅಡ್ರೆಸ್ ಮಾಡ್ತಾರೆ? ಹಾಗಾದ್ರೆ ಇವತ್ತಿಗೂ ಸಿಬಿಐನಲ್ಲಿ ನೀವು ಪ್ರಶ್ನೆ ಹಾಕಿ, ಸೌಜನ್ಯಗೆ ನ್ಯಾಯ ಸಿಗಬಾರದು ಅಂತ ಯಾರು ತಾನೇ ಹೇಳ್ತಾ ಇದ್ದಾರೆ? ಅಲ್ಲ, ಸೌಜನ್ಯಗೆ ನ್ಯಾಯ ಒದಗಬಾರದು ಅಂತ ಯಾರು ಒಬ್ರು ಹೇಳ್ತಾ ಇದ್ದಾರೆ? ನಾಟ್ ಅ ಸಿಂಗಲ್ ಪರ್ಸನ್. ಇವತ್ತು ಇದ್ರಲ್ಲಿ ಹೇಗಿದೆ ಅಂತಂದ್ರೆ ಯಾರೋ ಒಂದ್ 4-5 ಜನ ಅಜೆಂಡಾ ಇಟ್ಕೊಂಡಿರುವಂತ ಜನ, ಇವರಿಗೆ ಅವ್ರು ಹೇಳಿರುವಂತ ಒಂದು 4 ಜನ ಅವ್ರಿಗೆ ಅನ್ಸಿರುವಂತ ಆರೋಪಿಗಳನ್ನ ಆರೋಪಿ ಅಂತ ಮಾಡ್ಲಿಲ್ಲ ಅಂತ ಅಂದ ತಕ್ಷಣ ತನಿಖೆನೇ ಸರಿಗಿಲ್ಲ.
ಇದು ರಾಹುಲ್ ಗಾಂಧಿ ಎಲೆಕ್ಷನ್ ಕಮಿಷನ್ ಮೇಲೆ ಮಾಡಿರೋ ತರದಿದೆ ಆರೋಪ. But ಈ ನೀವು ಎಲೆಕ್ಷನ್ ಹೇಳ್ತಿರೋ ಗೆದ್ದಾಗ 4 ಇವಿಎಂ ಜನರ ಸರಿಗಿದೆ, ಎಲೆಕ್ಷನ್ ಗೆದ್ದಾಗ ಎಲೆಕ್ಷನ್ ಕಮಿಷನ್ ಚೆನ್ನಾಗಿದೆ, ಎಲೆಕ್ಷನ್ ಸೋತಾಗ ಇವಿಎಂ ಹ್ಯಾಕ್ ಆಗಿದೆ. ಅದೇ ಇಲ್ಲ, ತರ ನೀವು ಕೋರ್ಟ್ ಹೇಳಿದ ಕೂಡ ವಾಪಸ್ ಧರ್ಮಸ್ಥಳ ಇವ್ರಿಗೆ ಸರಿಗಿರುವಂತ ಕೇಸ್ ಬಂದಾಗ ಕೋರ್ಟ್ ಸರಿ ಇದೆ, ಸಿಬಿಐ ಸರಿ ಇದೆ. ಇವರಿಗೆ ಸರಿಗಿಲ್ದಲೇ ಇರುವಂತ ಆರ್ಗ್ಯುಮೆಂಟ್ ಕೋರ್ಟ್ ಬಂತು ಅಂದಾಗ ಕೋರ್ಟ್ ಸರಿ ಇಲ್ಲ, ಸಿಬಿಐ ಈಗ ನೀವೇ ಹೇಳಿದ ಇವತ್ತು ನಾನು ನಿಮಗೆ ಪ್ರಶ್ನೆ ಕೇಳಕ್ ಇಚ್ಛೆ ಪಡ್ತೀನಿ. ಇಲ್ಲ, ನೀವೇ ಹೇಳಿದ 4 ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡ್ತಿರೋ 4 ಪೈಕಿ 2 ಹಿನ್ನೆಲೆ ನಿಮ್ಮದೇ ಪಕ್ಷ ಹಾಗೆ RSS ಪಕ್ಷದ ಜೊತೆಯಲ್ಲಿ ಅಸೋಸಿಯೇಟ್ ಆಗಿರೋದು. ಮಟ್ಟಣ್ಣನವರ್ ಅವರು ನಿಮ್ಮ ಪಕ್ಷದ ಜೊತೆಯಲ್ಲೇ ಗುರುತಿಸಿಕೊಂಡವರು, ತಿಮರೋಡಿ ಅವರು RSS ಜೊತೆಯಲ್ಲಿದ್ದವರು, ಹಿಂದೂ ಸಂಘಟನೆಗಳು, ಹಿಂದೂ ಕಾರ್ಯಕರ್ತರು, ಹಿಂದೂ ಹೋರಾಟಗಾರರು, ಇಂಥವರೇ ಅಲ್ವಾ ಈ 4 ಜನರ ಪೈಕಿ ಬಹುತೇಕರು ಇರೋದು. ಈಗ ನಾಳೆ ಬೆಳಗ್ಗೆ ನಿಮ್ಮ ರಿಪಬ್ಲಿಕ್ ಚಾನೆಲ್ ಅಲ್ಲಿ ಕೆಲಸ ಮಾಡಿರೋರು ಯಾರೋ ರಿಪಬ್ಲಿಕ್ ನಿಂದ ಹೊರಗಡೆ ಹೋದ್ಮೇಲೆ ಮಾಡಬಾರದೆಲ್ಲ ಕೆಲಸ ಮಾಡಿ ಇವ್ರು ಇವತ್ತು ಹೊರಗಡೆ ಹೋಗಿದ್ದಾರೆ. ಇವ್ರು ನಮ್ಮ ವ್ಯವಸ್ಥೆಯಲ್ಲಿ ಇಲ್ಲ. ಯಾರು ಹೇಳಿದ್ ಇವ್ರು ನಮ್ಮ ವ್ಯವಸ್ಥೆಯಲ್ಲಿ ಇದ್ದಾರೆ ಅಂತ? ನಾಳೆ ಬೆಳಗ್ಗೆ ಹೋಗಿಲ್ಲ ನಾವೆಲ್ಲ ರಿಪಬ್ಲಿಕ್ ಅಲ್ಲಿ ಇದ್ದಿದ್ರೆ ಇದೆಲ್ಲ ರಿಪಬ್ಲಿಕ್ ಅವರದ್ದು ಇದೆ ಅಂತ ಹೇಳಿ ನಿಮ್ಮ ಹತ್ರ ಬಂದು ಪ್ರಶ್ನೆ ಕೇಳಿದ್ರೆ ಎಷ್ಟು ಅಸಮಂಜಸನೋ. ಅದೇ ತರ ಈ ಮಟ್ಟಣ್ಣ ಅಥವಾ ಈ ತಿಮರೋಡಿ ಇವ್ರು ಯಾರೂ ಕೂಡ ನಮ್ಮ ಪಕ್ಷದ ನಮ್ಮ ವ್ಯವಸ್ಥೆಯ ಕಾರ್ಯಕರ್ತರು ಅಲ್ಲ. ಅವರ ವ್ಯವಸ್ಥೆ ಜೊತೆಗೆ ನಮ್ಮ ವಿಚಾರ ಜೊತೆಗಿರುವಂತಹ ವ್ಯಕ್ತಿಗಳು ಇಲ್ಲ. ಅವರು ಹಿಂದೆ ಅಥವಾ ಹೊರಗೆ ಹೋಗಿ ಎಷ್ಟೋ ವರ್ಷಗಳೇ ಆಗಿದೆ. ಅವ್ರು ಇದ್ದಾಗ್ಲೂ ಕೂಡ ಬಹುಶಃ ಏನ್ ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇವತ್ತು ಎಲ್ಲ ಕಾರ್ಯಕರ್ತರು. ತಿಮರೋಡಿ ಅವರು ಸೌಜನ್ಯ ಪ್ರಕರಣ ಬಿಜೆಪಿಗರ ಪಾಪದ ಕೂಸು, ಸೌಜನ್ಯ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಅದಕ್ಕೆ ನೇರವಾಗಿ ಬಿಜೆಪಿಯೇ ಕಾರಣ ಅಂತ ಹೇಳಿ ಹೊಣೆ ಹೊರಿಸುತ್ತಿದ್ದಾರೆ. ಈ ತಿಮ್ರೊಡ್ಡಿ ಮಟ್ಟಣ್ಣ ಇವರು ಮಾತುಗಳಿಗೆ ನೀವ್ ಯಾಕೆ ಸೀರಿಯಸ್ ಆಗಿ ತಗೋತಾ ಇದ್ದೀರಿ? ಯಾವ ಬೆಲೆ ಕೊಡ್ತಾ ಇದ್ದಾರೆ ಜನ? ಯಾವ ಜನ ಬೆಲೆ ಕೊಡ್ತಾ ಇದ್ದಾರೆ? ಈ ತರ ನಿಮಗೆ 2-2.5 ತಿಂಗಳವರೆಗೆ ಬಾಯಿ ಬಿಟ್ರೆ ಸುಳ್ಳು ಹೇಳಿರುವಂತವ್ರ ಮಾತಿಗೆ ಇಷ್ಟೊಂದು ಯಾಕೆ ಸೀರಿಯಸ್ನೆಸ್ ಅಲ್ಲಿ ನೀವು ಅದಕ್ಕೆ ಬೆಲೆ ಕೊಡ್ತಾ ಇದ್ದೀರಿ? ಇವರಿಗೆ ಸಿದ್ದರಾಮಯ್ಯನವರು ಮೇಲ್ಗಡೆಯಿಂದ ಈ ತರದವರಿಗೊಂದು SIT ರಚನೆ ಮಾಡಿ ಅನ್ನುವಂತ ಆದೇಶ ಬಂದಿದ್ರಿಂದ ಈ SIT ರಚನೆ ಆಯಿತು. ಮೇಲ್ನವರು ಅಂದ್ರೆ ಯಾರು? ಕಾಂಗ್ರೆಸ್ನ ಡೆಲ್ಲಿ ನಾಯಕರುಗಳು ಕೊಟ್ಟಿರುವಂತ ಆದೇಶ. ರೋಹಿತ್ ವೇಮುಲಾ ಬಿಲ್ ಅನ್ನು ತೆಗೆದುಕೊಂಡು ಬರಬೇಕು ಅನ್ನುವಂತ ಆದೇಶವನ್ನ ಯಾವ ರಾಹುಲ್ ಗಾಂಧಿ ಕೊಟ್ಟರು, ನಾನು ಬಹಳ ಜವಾಬ್ದಾರಿಯಿಂದ ನೇರವಾದ ಆರೋಪ ಮಾಡ್ತಾ ಇದ್ದೀನಿ. ಅದೇ ರಾಹುಲ್ ಗಾಂಧಿ ಮತ್ತು ಅವ್ರಿಗೆ ಸೇರಿರುವಂತ ಅರ್ಬನ್ ನಕ್ಸಲ್ ನ ಗ್ಯಾಂಗು ಈ SIT ಮಾಡಿ ಅಂತ ಸಿದ್ದರಾಮಯ್ಯನವರಿಗೆ ತಾಕೀತ್ ಮಾಡಿದ್ದು. ನಿಮ್ಮ ಟಿವಿ ಚಾನೆಲ್ ನಲ್ಲೇ ಸಿದ್ದರಾಮಯ್ಯನವರ ಮೊದಲನೇ ಸ್ಟೇಟ್ಮೆಂಟ್ ಇದೆ. SIT ರಚನೆ ಮಾಡ್ತೀರಾ ಅಂತ ಕೇಳಿದ್ದ ಮೊದಲ ರಿಯಾಕ್ಷನ್ ಅವ್ರದ್ದೇನಿತ್ತು? ಸಿಕ್ಕೋರೆಲ್ಲ ಕೇಳಿದಕ್ಕೆಲ್ಲ SIT ಮಾಡಕ್ಕಾಗತ್ತೇನ್ರಿ ಅಂದಂತ ಸಿದ್ದರಾಮಯ್ಯನವರು 24 ಗಂಟೆ ಒಳಗಡೆ SIT ರಚನೆ ಮಾಡ್ತಾರೆ ಅಂತಂದ್ರೆ ಎಲ್ಲಿಂದ ಇನ್ಸ್ಟ್ರಕ್ಷನ್ಸ್ ಬಂತು ಇವರಿಗೆ? ನನಗೆ ಆಶ್ಚರ್ಯ ಇರೋದೇನು ಅಂತಂದ್ರೆ, ನೀವು ಇಷ್ಟು ಸೀರಿಯಸ್ ಮಾಧ್ಯಮದವರು ಈ ಮಟ್ಟಣ್ಣ ತಿಮ್ಮಣ್ಣ ಇವ್ರ ಹೆಸರುಗಳನ್ನು ಇಟ್ಕೊಂಡು ನೀವು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ನಮಗ್ ಬಹಳ ಸೀರಿಯಸ್ ಆಗಿ 25 ದಿವಸದಿಂದ ಎಕ್ಸ್ಪೋಸ್ ಆಗಿ ಕೂತಿದ್ದಾರೆ ರಾಜ್ಯದಲ್ಲಿ. ಬಾಯಿ ಬಿಟ್ರೆ ಸುಳ್ಳು ಇವರು ಅಂತ ಕರ್ಕೊಂಡು ಹೋಗಿ ಸಿಕ್ಕಿದ ಕಡೆ ಅಗ್ಸಿದ್ರು. ಇನ್ನೊಂದ್ ಸ್ವಲ್ಪ ಅಗ್ದಿದ್ರೆ ನೀರು ಪೆಟ್ರೋಲ್ ಸಿಕ್ಕಿರ್ತಿತ್ತು, ಆ ತರ ಅಗ್ಸಿದ್ರು. ಇವತ್ತು ಅವ್ರ ಮಾತಿಗೆ ಕ್ರೆಡಿಬಿಲಿಟಿ ಇದೆಯಾ? ಇವತ್ತು ಪ್ರಶ್ನೆ ಕೇಳಬೇಕಾಗಿರೋದು ನಮಗಲ್ಲ, ಪ್ರಶ್ನೆ ಕೇಳಬೇಕಾಗಿರೋದು ಧರ್ಮಸ್ಥಳವನ್ನ ಒಂದು ಡೀಟೇಲ್ಡ್ ಸ್ಕ್ರಿಪ್ಟ್ ನ ರೆಡಿ ಮಾಡಿ, ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ, ಧರ್ಮಸ್ಥಳದಂತಹ ಒಂದು ಪವಿತ್ರ ಕ್ಷೇತ್ರವನ್ನ ಹಾಳು ಮಾಡಬೇಕು, ಹುಸಿ ಮಾಡಬೇಕು, ಅದ್ರ ಮೇಲೆ ಇರುವಂತಹ ನಂಬಿಕೆ ಅಂತ ಒಂದು ಷಡ್ಯಂತ್ರ ನಡೀತಲ್ಲ, ಆ ಷಡ್ಯಂತ್ರ ಮಾಡಿದವರಿಗೆ ಇವತ್ತು ಪ್ರಶ್ನೆ ಕೇಳಬೇಕಾಗಿದೆ. ಷಡ್ಯಂತ್ರ ಮಾಡ್ತಿರೋರು ಹೇಳ್ತಾರೆ, ನಾವು ಧರ್ಮಸ್ಥಳವಾಗ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗ್ಲಿ ನಮ್ ಗುರಿ ಅಲ್ವೇ ಅಲ್ಲ. ಕೆಲ ಅತ್ಯಾಚಾರಿಗಳು, ಅವ್ರ ಮಾತಿದು ನಂದಲ್ಲ, ಕೆಲ ಅತ್ಯಾಚಾರಿಗಳು ಧರ್ಮಸ್ಥಳ ಅನ್ನೋ ಕ್ಷೇತ್ರವನ್ನ ಶೀಲ್ಡ್ ಆಗಿ ಉಪಯೋಗಿಸ್ಕೊಳ್ತಿದ್ದಾರೆ. ನಾವು ಆ ಶೀಲ್ಡ್ ಅನ್ನ ಸರಿಸಿ ಅವರ ಅಸಲಿ ಮುಖವಾಡವನ್ನು ಬಯಲಿಗೆ ತರೋ ಪ್ರಯತ್ನ ಮಾಡ್ತಿದೀವಿ. ಆದ್ರೆ ಬಿಜೆಪಿ ಡೆಲಿಬ್ರೇಟ್ ಆಗಿ ಆ ಅತ್ಯಾಚಾರಿಗಳನ್ನ ಕಾಪಾಡೋ ಸಲುವಾಗಿ ಧರ್ಮ ಕ್ಷೇತ್ರವನ್ನ ಮುಂದೆ ತರ್ತಿದೆ ಆರೋಪ. ಮೇಡಮ್, ನೀವು ತಿರ್ಗಾ ಅದೇ ತಪ್ಪು ಮಾಡ್ತಾ ಇದ್ದೀರಿ. ಇದು ಕೇವಲ ಅನೇಕರು ನಿಮ್ಮದೇ ಮತದಾರರು ಕೆಲವರು ಈ ಪ್ರಶ್ನೆ ಕೇಳ್ತಾರೆ. ಏನ್ ತಪ್ಪಿದೆ ನಾನು ಹೇಳ್ತೀನಿ. ಈ SIT ರಚನೆ ಮಾಡಿರ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ರು ಹೇಳಿದ ಕಡೆ ಎಲ್ಲ ಅಗ್ದಿರ್ಲಿಲ್ಲ ಅಂತ ಇಟ್ಕೊಳ್ಳಿ, ಇವ್ರು ಹೇಳಿದ್ದೆಲ್ಲ ಸುಳ್ಳು ಅನ್ನೋದು ಸಾಬೀತಾಗಿಲ್ದಲೇ ಇದ್ದಿದ್ದಾಗ ಇಟ್ಕೊಳ್ಳಿ. ಆಗ ನೀವು ಈ ತಮ್ಮಣ್ಣ ಮಿಟ್ಟಣ್ಣ ಕೇಳ್ತಿರೋಂತ ಪ್ರಶ್ನೆಗಳಿಗೆ ಅದನ್ನ ಅಟ್ಲೀಸ್ಟ್ ವಾಪಸ್ ನಮಗೆ ಕೇಳೋದ್ರಲ್ಲಿ ಅರ್ಥ ಇದೆ ಎಂದಿರ್ತಿದ್ದೆ ನಾನು. 100 ಟಿವಿ ಚಾನೆಲ್ ಎದುರುಗಡೆ, ಕ್ಯಾಮ್ರಾ ಎದುರುಗಡೆ ಪ್ರತಿ ದಿವಸ ಪ್ರೂವ್ ಆಗಿದೆ. ತೆಗೆದುಕೊಂಡು ಬಂದಂತ ತಲೆ ಬುರುಡೆಯಿಂದ ಹಿಡಿದು, ಮೊದಲನೇ ದಿವಸದಿಂದ ಕಥೆಯಿಂದ ಹಿಡಿದು, ಸುಜಾತಾ ಭಟ್, ಅನನ್ಯ ಭಟ್ ಇಂದ ಹಿಡಿದು ಸಾವಿರಾರು ಶವಗಳವರೆಗೆ ಕಟ್ಟಿರುವಂತ ಕಥೆ ಇದು ಅಂತ. ಇನ್ನೂ ನಾವು ಈ 420ಗಳದ್ದು ಸ್ಟೇಟ್ಮೆಂಟ್ಗಳ ಮೇಲೆ ನಾವು ನಂಬಿಕೆ ಇಡ್ತೀವಿ ಅನ್ನೋದಾದ್ರೆ ನಾವು ಮೂರ್ಖರ, ಅವರು ಮೂರ್ಖರ?
ಸರ್, ಈಗ ಧರ್ಮಸ್ಥಳ ಸಂಬಂಧಪಟ್ಟಂಗೆ ನೀವ್ ಹೇಳಿರೋದು ಮಹೇಶ್ ತಿಮ್ರೋಡಿ ಸರಿಯಲ್ಲ, ಮಟ್ಟಣ್ಣ ಸರಿಯಲ್ಲ, ಅದು ಬೇರೆ ಪ್ರಶ್ನೆ ನೀವ್ ಹೇಳಿದ್ದು. ನಮ್ಮ ಪ್ರಶ್ನೆ 2012ರಲ್ಲಿ ಸೌಜನ್ಯ ಕೊಲೆ ಪ್ರಕರಣ ಆಯ್ತಲ್ಲ, ಸಂತೋಷ್ ರಾವ್ ಅಪರಾಧಿ ಅಂತ ಅರೆಸ್ಟ್ ಮಾಡಿ ಅದೇ ನ್ಯಾಯಾಲಯದಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಬಿಡುಗಡೆ ಆದ್ರಲ್ಲ, ಹಾಗಾದ್ರೆ ಆರೋಪಿಗಳು ಯಾರು? ಒಂದು ನಾವು ಕೇಳ್ತಾ ಇರೋದು, ಕರ್ನಾಟಕದಲ್ಲಿ ಧರ್ಮಸ್ಥಳದ ಮಂಜುನಾಥ್ ಪ್ರಸಾದ್ಗೆ ಒಂದು ಕೆಟ್ಟ ಹೆಸರು ತರಬೇಕು ಅಂತಲ್ಲ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಹೇಳಿದ್ದಾರೆ, SIT ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ಅವರೇ ಹೇಳಿದಾರಲ್ಲ. ಹಾಗಾದ್ರೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳು, ನಮ್ಮ ಹಿಂದೂ ಯುವಕರು ಕೊಲೆ, ಹತ್ಯೆ, ಅತ್ಯಾಚಾರ, ಬರ್ಬರ್ ಹತ್ಯೆ ಆದ್ರೆ ಇದಕ್ಕೆ ಯಾಕೆ SFI RSS ವಿರೋಧ ಇದೆ? ಇದ್ರ ಪರವಾಗಿ ಯಾಕೆ ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇಲ್ಲ? ಇದು ನನ್ನ ಪ್ರಶ್ನೆ ಸರ್. ಅಲ್ಲ, ಇದಕ್ಕೆ ಹೋರಾಟ ಮಾಡ್ತಾ ಇಲ್ಲ ಅನ್ನೋ ಅಭಿಪ್ರಾಯದಲ್ಲಿ ತಾವ್ ಯಾಕಿದ್ದೀರಿ? ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇವತ್ತಿಗೂ ನಮ್ಮ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಇದೆ, ಹಿಂದೆನೂ ಸ್ಟ್ಯಾಂಡ್ ಇಷ್ಟೇ ಇದೆ. ಸೌಜನ್ಯ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಯಾವುದೇ ಹೆಣ್ಮಗು ಆಗಿರ್ಲಿ, ಅಲ್ಲಿ ತಿರ್ಗಾ ಹಿಂದೂ ಮುಸ್ಲಿಮು ಅಂತಲ್ಲ, ಯಾವುದೇ ಹೆಣ್ಣು ಮಗಳಿಗೆ ಯಾವುದೇ ಅನ್ಯಾಯ ಆಗಿರ್ಲಿ, ಅದಕ್ಕೆ ನ್ಯಾಯ ಸರಿಯಾದಂತಹ ವ್ಯವಸ್ಥೆಯಲ್ಲಿ ಸಿಗಬೇಕು ಅನ್ನುವಂತ ಆಗ್ರಹ ನಮ್ಮೆಲ್ಲರದ್ದು ಇದೆ. ಯಾರದನ್ನ ಬೇಡ ಅಂತ ಇರೋದು? ಇವತ್ ಪ್ರಶ್ನೆ ಕೇಳಬೇಕಾಗಿರೋದು ಯಾರಿಗೆ ಅಂದ್ರೆ, ಸೌಜನ್ಯಾಳ ಒಂದು ಪ್ರಕರಣವನ್ನ ಮುಂದಿಟ್ಕೊಂಡು ಸೌಜನ್ಯಾಳಂತೆ ಇನ್ನೂ ಸಾವಿರಾರು ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ ಅನ್ನುವಂಥ ಸುಳ್ಳು ಆರೋಪ ಮಾಡಿ ಇಂಡಸ್ಟ್ರಿಯಲ್ ಸ್ಕೇಲ್ ಅಲ್ಲಿ ಫ್ಯಾಕ್ಟರಿಲಿ ಮರ್ಡರ್ ಮಾಡಿದ್ದಾರೆ ಅನ್ನುವಂಥ ರೀತಿ ಸಾವಿರಾರು ಮರ್ಡರ್ಗಳಾಗಿದೆ. ಧರ್ಮಸ್ಥಳದಲ್ಲಿ ನೀವು ಬಗದಿದ ಕಡೆ ಎಲ್ಲ ನಿಮಗೆ ಶವ ಸಿಗತ್ತೆ ಅನ್ನುವಂಥ ಸುಳ್ಳು ಆರೋಪ ಮಾಡಿ ರಾಜ್ಯ ಸರ್ಕಾರದ ಕೈಯಲ್ಲಿ ಉನ್ನತ ಅಧಿಕಾರಿಗಳ SIT ರಚನೆ ಮಾಡಿಸಿ 15 ದಿವಸ ಸಿಕ್ಕಿದ ಕಡೆ ಅಗಸಿಸಿ ಯಾವ ಒಂದೇ ಒಂದು ದಾಖಲೆಯೂ ಸಿಗದಲೆ ಅದ್ರ ಮುಂದಿದ್ದಂತ ವ್ಯಕ್ತಿಗಳು ಟಿವಿ ಎದುರುಗಡೆ ಬಂದು, ಇಲ್ಲ ನಮಗೆ ಈ ರೀತಿ ಕಲಿಸ್ಕೊಟ್ಟಿದ್ರು, ನಮಗೆ ಹೇಳ್ಕೊಟ್ರು, ಅದಕ್ಕೋಸ್ಕರ ನಾವು ಈ ರೀತಿ ಹೇಳಿದ್ವಿ ಅನ್ನೋದು ಎಕ್ಸ್ಪೋಸ್ ಆದ ಮೇಲೂ ಆ ವ್ಯಕ್ತಿಗಳ ಬಗ್ಗೆ ನಾವು ಪ್ರಶ್ನೆ ಕೇಳದಲೆ ನಾವಿನ್ನೂ ಬೇರೆ ಅವ್ರು ತೋರಿಸಿರುವಂತ ಮಿಸ್ಗೈಡೆಕ್ಷನ್ ಅಲ್ಲೇ ನಾವು ಮಾತನಾಡ್ತಿದೀವಿ ಅಂತಂದ್ರೆ ಅವ್ರು ನಮ್ಮನ್ನ ಯಾವ ಮಟ್ಟಕ್ಕೆ ಮೂರ್ಖರು ಮಾಡಿದ್ದಾರೆ, ಅಥವಾ ನಾವು ಆ ಅಜೆಂಡಾದ ಮೂರ್ಖರ ಅಂತ ನಾವು ಪ್ರಶ್ನೆ ಕೇಳ್ಕೋಬೇಕು. ಸರ್, ಪೊಲೀಸ್ ಸ್ಟೇಷನ್ ನಲ್ಲಿ ಕೂಡ ಎಷ್ಟೋ ಹೆಣ್ಣುಮಕ್ಕಳು ನಾಪತ್ತೆ ಆಗಿದ್ದಾರೆ ಅನ್ನುವಂತ ವರದಿಯನ್ನ ಅಲ್ಲಿನ ಪೊಲೀಸ್ ಇಲಾಖೆಯವರು ಕೊಡ್ತಾರೆ. ಹೆಣ್ಣು ಮಕ್ಕಳು ಅಂತ ಸ್ಪೆಸಿಫಿಕಲಿ ಇಲ್ಲ ಸರ್. ನಾವು ಒಂದು ತಿಂಗಳಿಂದ ನೋಡಿದೀವಿ, ಕೆಲ ಅನಾಥ ಶವಗಳು ಸಿಕ್ಕಿದೆ ಅಂತಿದೆಯೇ ಹೊರತು ಮಿಸ್ಸಿಂಗ್ ಕೇಸ್ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ನನ್ನ ಗಮನಕ್ಕಂತೂ ಬಂದಿಲ್ಲ. ನಾನು ಅಲ್ಲಿನ ಎಲ್ಲಾ ದಾಖಲೆಗಳನ್ನ ನಿನ್ನೆ ಮಟ್ಟಣ್ಣನವರು ರಿಲೀಸ್ ಮಾಡಿರುವ ಗ್ರಾಮ ಪಂಚಾಯಿತಿ ದಾಖಲೆಯನ್ನೂ ಗಮನಿಸಿ ಹೇಳ್ತಿದ್ದೀನಿ. ಅದನ್ನು ಹೊರತುಪಡಿಸಿ ನಿಮ್ಗೆ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ಇಂತಹ ಹೆಣ್ಮಕ್ಳು ಕಾಣೆ ಆಗಿದ್ದಾಳೆ ಅನ್ನೋದು ಗೊತ್ತಿದ್ರೆ ಅದನ್ನ ಮೆನ್ಷನ್ ಮಾಡಿ ಹೇಳಿ. ಸರ್, ತನಿಖೆ ಅಂತ ಬಂದಾಗ ಅಲ್ಲಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಎಷ್ಟೋ ಹೆಣ್ಣುಮಕ್ಕಳು ಕೂಡ ನಾವು ಕಾಣೆಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಮೇಡಮ್. ಮಟ್ಟಣ್ಣನವರೇ ಹೇಳಿರ್ತಕ್ಕಂಥದ್ದು ಕೂಡ ನಾವು ಗಮನಿಸಿದ್ದೇವೆ. ಮಟ್ಟಣ್ಣ ಹೇಳಿದ್ರೆ ಮುಗೀತು, ಅವರು ಕೂಡ ದಾಖಲೆ ಹೇಳಿದ್ದಾರೆ. ಇನ್ನೊಂದು ಕಡೆಗೆ ಪದ್ಮಲತಾ ಅಂತಕ್ಕಂಥ ಒಬ್ಬ ಮಹಿಳೆ, ಅವಕಾಶ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಕೇಳಿ ಸರ್, ಹೇಳಿದ್ರೆ ಸರ್ ನೀವು ಪದೇ ಒಂದು ಪದವನ್ನ ಬಳಸ್ತಾ ಇದ್ರಿ. SIT ತನಿಖೆ ವಿಚಾರ ಬಂದಾಗ ಯಾರೋ ಮೇಲ್ನವರು ಮತ್ತೆ ಅರ್ಬನ್ ನಕ್ಸಲೈಟ್ಸ್ ಹೇಳಿದಕ್ಕೋಸ್ಕರ ಒಂದು ತನಿಖೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಆದ್ರೆ ವಾಸ್ತವವಾಗಿ ಅಲ್ಲಿ ಆಗಿರ್ತಕ್ಕಂಥ ಅತ್ಯಾಚಾರ ಕೊಲೆಗಳಿಗೆ ನ್ಯಾಯ ಸಿಗಬೇಕಾ ಬೇಡ ಅನ್ನುವಂಥದ್ದು ನಿಮ್ಮ ನಿಲುವೇನ್ ಸರ್? ಯಾವೆಲ್ಲ ಅತ್ಯಾಚಾರದ ಬಗ್ಗೆ ಮಾತಾಡ್ತಿದ್ದೀರಾ, ಯಾವೆಲ್ಲ ಕೊಲೆ ಬಗ್ಗೆ ಮಾತಾಡ್ತಿದ್ದೀರಾ? ಸೌಜನ್ಯ ನಾವು ಮಾತಾಡ್ತಿದ್ವಿ, ಅದನ್ನು ಹೊರತುಪಡಿಸಿ ಯಾವ್ದು? ಎಸ್, ಪದ್ಮಲತಾ ಅಂತಕ್ಕಂಥ ಒಬ್ಬ 12ನೇ ತರಗತಿ ವಿದ್ಯಾರ್ಥಿನಿ ಕಾಲೇಜ್ಗೆ ಹೋಗುವಾಗ ಸುಮಾರು ವರ್ಷಗಳ ಹಿಂದೆ ಅವಳನ್ನ ಕೊಲೆ ಮಾಡಿ ಎಲ್ಲೋ ಒಂದು ಕಡೆಗೆ ಗುಡ್ಡದಲ್ಲಿ ಬಿಸಾಕಿರ್ತಕ್ಕಂಥದ್ದು ಕೂಡ ಅಲ್ಲಿ ಅದೀಗ SIT ಮುಂದೆ, ಅದು SIT ಮುಂದೆ ಹೋಗಿದೆ. SIT ತನಿಖೆ ತನಿಖೆ ಆದ್ರೆ ನನ್ನ ವಾದ ಏನಂತಂದ್ರೆ, ಅವತ್ತು ಕೂಡ ಪತ್ತೆ ಆಗದಿರ್ತಕ್ಕಂಥದ್ದು ಇವತ್ತಿಗೂ ಅದು ಪತ್ತೆ ಆಗ್ತಾ ಇಲ್ಲ. ಅವ್ರಿಗೆ ನ್ಯಾಯ ಸಿಗಬೇಕೋ ಬೇಡ ಅನ್ನೋ ವಿಚಾರ ಬಂದಾಗ SIT ಅಂತ ತನಿಖೆ ಆಗ್ಲೇಬೇಕು. ಆದ್ರೆ ಈಗ ನೀವು ನಿರ್ಬಂಧ ನೀವುಗಳು 400-500 ಜನ ಕಾರುಗಳನ್ನು ತಗೊಂಡೋಗಿ ಅಲ್ಲಿ ಧರ್ಮ ರಕ್ಷಕರು ಅನ್ನುವಂತ ನೆಲೆಗಟ್ಟಿನಲ್ಲಿ ಅವ್ರಿಗೆ ಆಗುವಂತ ಅನ್ಯಾಯನ ನೀವ್ಯಾಕೆ ತಡೀತಾ ಇದ್ರಿ? ಈಗ ಇಲ್ಲ ಧರ್ಮ ರಕ್ಷಣೆ ಅಥವಾ ಧರ್ಮ ಯುದ್ಧ ಚಿಕ್ಕದಾಗಿ ಕೇಳ್ಬಿಡ್ತೀನಿ, ಅದನ್ನ ಸೇರಿಸಿ ಉತ್ತರ ಕೊಡಿ. ಧರ್ಮ ಕ್ಷೇತ್ರದ ರಕ್ಷಣೆಗೆ ಬಿಜೆಪಿ ನಡೆಸ್ತಾ ಇರುವ ರ್ಯಾಲಿ SIT ವಿರುದ್ಧವಾಗಿ ನಡೀತಾ ಇರೋದಾ? ಮೇಡಮ್, ನಮ್ಮ ಬಿಜೆಪಿಯ ಅಫಿಷಿಯಲ್ ಸ್ಟ್ಯಾಂಡು ಮತ್ತೆ ಬಿಜೆಪಿಯ ವಕ್ತಾರರು, ನಮ್ಮ ಅಧ್ಯಕ್ಷರು ಪ್ರತಿಯೊಬ್ಬರು ಕೊಟ್ಟಿರುವಂತಹ ಹೇಳಿಕೆಗಳು ನಿಮ್ಮ ಮಾಧ್ಯಮದಲ್ಲಿದೆ. ಯೂಟ್ಯೂಬ್ಗೆ ಹೋದ್ರೆ ಇವತ್ತು ಸಿಗತ್ತೆ. SITಯನ್ನ ರಚನೆ ಮಾಡಿದ ಮೊದಲನೇ ದಿವಸ ನಾವೇ ಸ್ವಾಗತ ಮಾಡಿದ್ವಿ. ತನಿಖೆ ಆಗಬೇಕು, ತನಿಖೆಯಿಂದ ಸತ್ಯಾಸತ್ಯತೆಗಳು ಹೊರಗಡೆ ಬರಬೇಕು. ನಾಳೆ ನೀವು ಪದ್ಮಾವತಿಯಲ್ಲಿ ಇನ್ನೊಬ್ರಿಗೆ ಯಾರೋ ಒಬ್ಬರಿಗೆ SIT ಮಾಡ್ತೀರಾ ಅಂದ್ರೂ ಮಾಡಿ, ಯಾರು ಬೇಡ ಅಂತಾರೆ? ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮ ಒಂದು ವಾದ ಇರುವಂತದ್ದು. ನಿಮಗೆ ಕೇಳೋದು ಇಷ್ಟೇನೆ,
ನಾನು ನಿಮ್ ಒಂದ್ ನಿಮಿಷ ಒಂದೇ ನಿಮಿಷ ಕೇಳಿಸ್ಕೊಂಬಿಡಿ, ಕೇಳಿಸ್ಕೊಂಬಿಡಿ. ನಾನು ಪೂರ್ತಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ SIT ಸರ್, ರಚನೆ ಮಾಡಿರೋದ್ರ ಮೇಲೆ ನಮ್ ವಿರೋಧ ಇಲ್ಲ, ಅದನ್ನ ಸ್ವಾಗತ ಮಾಡಿದೀವಿ. SIT ರಚನೆ ಮಾಡೋದ್ರ ಒಂದು ದೊಡ್ಡ ಷಡ್ಯಂತ್ರ ಇದೆಯಲ್ಲ, ಈ ಸ್ಕ್ರಿಪ್ಟ್ ತಯಾರು ಮಾಡಿದ್ರಲ್ಲ, ಈ ಚಿನ್ನಯ್ಯ ಅನ್ನೋ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿದ್ರು, ಸುಜಾತಾ ಭಟ್ ಅನ್ನ ತಯಾರು ಮಾಡಿದ್ರು, ಅನನ್ಯ ಭಟ್ ಅನ್ನುವಂತ ಒಂದು ಹುಸಿ ಕ್ಯಾರೆಕ್ಟರ್ ನ ಶುರು ಮಾಡಿದ್ರು, ಅವಳಿಗೆ ರೇಪ್ ಮಾಡಿಸಿದ್ರು, 25 ಕಡೆ ಬಾಡಿ ಇದೆ ಅಂತಂದ್ರು. ಈ ಎಲ್ಲಾವುದು ಯಾಕೆ ಹೊರಗಡೆ ಬರಲ್ಲ? ಇವತ್ತು ಯಾರ್ಯಾರು ಈ ರೀತಿ ಪ್ರಶ್ನೆ ಕೇಳಿದ್ರು ಇವತ್ತು ಅವ್ರು ಯಾರಿಗೂ ಉತ್ತರ ಕೊಡಕ್ಕಿಲ್ಲ. ಬಟ್ ನಿಮ್ಗೊಂದು ನಂದೊಂದು ಸಣ್ಣ ಸಲಹೆ ಇದೆ, ಇದು ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗತ್ತೆ, ಇನ್ನೂ 10 ವರ್ಷ ಆದ್ಮೇಲೂ ಕೂಡ ಇದು ಆನ್ಲೈನ್ ಅಲ್ಲಿ ಸಿಗುತ್ತೆ. ಮಟ್ಟನ್ನ ಹೇಳಿದ್ರು ತಿಮ್ಮಣ್ಣ ಹೇಳಿದ್ರು ಅಂದ್ಕೊಂಡ್ಬಿಟ್ಟು ನೀವು ದಯವಿಟ್ಟು ನಿಮ್ಮ ಆಲೋಚನೆ ಬಿಟ್ಟು ಅದನ್ನೆಲ್ಲದನ್ನು ನೀವು ಟಿವಿಲಿ ಹೇಳಕ್ ಹೋಗ್ಬೇಡಿ. ಇನ್ನೊಂದು 5 ವರ್ಷ ಈಗಾಗಲೇ ಅವರೆಲ್ಲ ಎಕ್ಸ್ಪೋಸ್ ಆಗೋಗಿದ್ದಾರೆ, ಇನ್ನೊಂದು 3 ವರ್ಷ ಆದ್ಮೇಲೆ ಅವರೆಲ್ಲ ಓಡೋಗಿರ್ತಾರೆ, ನಿಮ್ ಸ್ಟೇಟ್ಮೆಂಟ್ ಹಂಗೇ ಇರತ್ತೆ ಆನ್ಲೈನ್ ಅಲ್ಲಿ. ಅಲ್ಲ, ನೀವು ಯಾವ ಆಧಾರದ ಮೇಲೆ ಕೇಳಿದ್ರಿ ಅಂದ್ರು? ಮಟ್ಟಣ್ಣ ಹೇಳಿದ್ರಲ್ಲ ಅಂತ. ಪ್ರಶ್ನೆ ಮಟ್ಟಣ್ಣ ಹೇಳಿದ್ರಲ್ಲ ಅಂತ. ಸರ್, ಸೌಜನ್ಯ ವಿರುದ್ಧವಾಗಿ ತನಿಖೆ ಆಗ್ಬೇಕು, ಅದ್ರ ಪರವಾಗಿ ಏನಾಗ್ತಾ ಇದೆ ಸತ್ಯಾಂಶಗಳು ತಿಳ್ಕೋಬೇಕು ಅಂತಾನೂ ಕೂಡ ಹೇಳ್ತೀರಾ. ಒಂದ್ ಕಡೆ SIT ರಾಜ್ಯ ಸರ್ಕಾರ SIT ನೇಮಕ ಮಾಡಿದ್ರೆ ಅದನ್ನು ಕೂಡ ವಿರೋಧ ಮಾಡ್ತಾರ. ಹಾಗಾದ್ರೆ ಬಹಳ ಸ್ಪಷ್ಟ ಮಾಡ್ತಿದ್ದೀನಿ, SIT ರಚನೆ ಮಾಡಿರೋದನ್ನ ನಾವು ಹಿಂದೆನೂ ಸ್ವಾಗತ ಮಾಡಿದೀವಿ, ಇವತ್ತು ಸ್ವಾಗತ ಮಾಡಿದೀವಿ. ಹಾಗಾದ್ರೆ ನೀವ್ ಹೇಗೆ ಒಂದ್ ನಿಮಿಷ, ಚಿನ್ನಪ್ಪ ಮತ್ತೆ ಇವರೆಲ್ಲ ಅಂತ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀವಿ? ನೀವು ಟಿವಿ ನೋಡ್ತಿದ್ದೀರಾ ಸರ್? ಟಿವಿ ನ್ಯೂಸ್ ನೋಡ್ತಾ ಇದ್ದೀರಾ? ನ್ಯೂಸ್ ನೋಡ್ತಾ ಇದೀವಿ. ಚಿನ್ನಯ್ಯನ ಹೇಳಿಕೆಗಳು, ಆತನನ್ನ ಅರೆಸ್ಟ್ ಮಾಡಿರೋದು, ಅನನ್ಯ ಭಟ್ ಅನ್ನೋ ಕಟ್ಟುಕತೆ ಎಲ್ಲವೂ ಕೂಡ ನ್ಯೂಸ್ ಚಾನೆಲ್ ಅಲ್ಲಿ ಎಕ್ಸ್ಪೋಸ್ ಆಗಿ ನೀವು ನೋಡಿದ್ರ ನೋಡ್ಲಿಲ್ವಾ? ಖಂಡಿತ ನೋಡಿದೀನಿ. ಆದ್ರೆ ನಾ ಹೇಳ್ಬೇಕಾಗಿರೋದು ಸತ್ಯಾಂಶಗಳನ್ನ ಯಾರು ಹೇಳ್ಬೇಕಾಗಿರೋದು? ಹಾಗಾದ್ರೆ ಟಿವಿಲಿ ಬಂದಿದ್ದು ಸುಜಾತಾ ಭಟ್ ಅವರೇ ಇದೇ ವೇದಿಕೆಯಲ್ಲಿ ನಿಂತ್ಕೊಂಡು ಹೇಳಿದ್ದು ಸುಳ್ಳ ಸರ್? ಅವ್ರು ಆಲ್ರೆಡಿ ರಿಪೀಟ್ ಹೇಳಿದ್ರಲ್ಲ ಮೇಡಮ್, ನನ್ನ ಫೋರ್ಸಬಲಿ ಮಾಡಿದ್ರು ಅಂತ. ಅದನ್ನ ಯಾವ್ದು ನಂಬ್ತೀರಿ? ನಮ್ಮ ಚಾನೆಲ್ ಬಂದಾಗ ನಾವು ಇವಾಗ ಸಿಸಿ ಸುಜಾತಾ ಕ್ಯಾಮೆರಾ ಭಟ್ ಸಮೇತ ನಂಬಲ್ಲ ತೋರಿಸ್ತೀವಿ ನೀವು. ಸರ್. ಕ್ಷಮೆ ಇರ್ಲಿ ಅಲ್ಲ, 1 ನಿಮಿಷ ಕೇಳಿಸ್ಕೊಂಬಿಡಿ. ಸುಜಾತಾ ಭಟ್ ಅವರು ಅವರಾಗೆ ನಮ್ಮ ಚಾನೆಲ್ಗೆ ಎಂಟರ್ ಆದಾಗಿಂದ ಎಕ್ಸಿಟ್. ನನ್ನ ಪ್ರಶ್ನೆ ನೀವು ಪೂರ್ತಿ ಕೇಳಿಸ್ಕೊಳ್ಬೇಕು. ಪ್ರಶ್ನೆ ಕೇಳೋರಿಗೆ ಉತ್ತರ ಕೇಳಿಸ್ಕೊಳ್ಳೋ ಸಹನೆ ಕೂಡ ಇರಬೇಕು. ಸುಜಾತಾ ಭಟ್ ಅವರು ನಮ್ಮ ಎಡಿಟರ್ಗೆ ಅವರಾಗೆ ಕಾಲ್ ಮಾಡಿ ಬಂದು ಇಲ್ಲಿ 1.5 ತಾಸು ಕೂತು ಅನನ್ಯ ಭಟ್ ನನ್ನ ಮಗಳೇ ಅಲ್ಲ, ಜಾಗಕ್ಕೋಸ್ಕರ ಧರ್ಮಕ್ಷೇತ್ರದ ವಿರುದ್ಧವಾಗಿ ನಾನು ಸುಳ್ಳು ಹೇಳ್ದೆ ಅಂತ ಒಪ್ಕೊಂಡು ಹೋದ ತನಕದ ಕಂಪ್ಲೀಟ್ ವಿಡಿಯೋ ತೋರಿಸ್ತೀವಿ. ನಾವ್ ಯಾರು ಒತ್ತಡ ಮಾಡಾಗ್ಲಿ ಬ್ಲಾಕ್ ಮೇಲ್ ಮಾಡಾಗ್ಲಿ ಹೇಳಿಸಿದ್ದಲ್ಲ. ಸುಜಾತಾ ಭಟ್ ಧರ್ಮಸ್ಥಳದ ಮೇಲೆ ಆರೋಪ ಮಾಡಿದಾಗ 100% ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಅವರು ಸತ್ಯ ಬಿಟ್ರೆ ಇನ್ನೇನು ಹೇಳದೇ ಇಲ್ಲ. ಅದೇ ಸುಜಾತಾ ಭಟ್ ಇಲ್ಲ ನಾನು ಹೇಳಿದ ತಪ್ಪು ಅಂತ ಅಂದಿದ ತಕ್ಷಣನೇ ಸುಜಾತಾ ಭಟ್ಟೆ ಸುಳ್ಳು ಹೇಳ್ತಾ ಇದ್ದಾರೆ. ಇದನ್ನೇನಂತೀರಿ? ನಮ್ಮ ಒಂದು ಮಹಿಳಾ ಆಯೋಗಕ್ಕೆ ದೂರುಗಳು ಬರುತ್ತೆ ಸರ್, ಮರು ತನಿಖೆ ಆಗ್ಬೇಕು ಅಂತ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಏನು ಇವಾಗ ಒಂದು SIT ರಚನೆ ಮಾಡಿ ಇದರ ತನಿಖೆ ಆಗ್ಬೇಕು ಅಂತ ಹೇಳ್ತಾರೆ. ಇದು ಪಾರದರ್ಶಕವಾಗ್ಲಿ ಅನ್ನೋದು ಒಂದೇ ಒಂದು ಇದರಿಂದ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಕ್ರಮನ ಕೈಗೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಅಲ್ಲಿ ಏನೇನಿದೆ ಇವತ್ತು ಹೇಳ್ತಿದ್ದೀರಾ, ಇದು ಎಕ್ಸ್ಪೋಸ್ ಆಯ್ತು, ಅದು ಎಕ್ಸ್ಪೋಸ್ ಆಯ್ತು, ಆಗಕ್ಕೆ ಎಲ್ಲಾ ಕಾರಣ ನಮ್ಮ ರಾಜ್ಯ ಸರ್ಕಾರ. ಅದು ತನಿಖೆ ಕೊಟ್ಟಿದ್ರಿಂದಾನೇ ಆಗಿದೆ. ನೀವು ಯಾರ್ದಾರ್ದೋ ಹೆಸರು ಇವಾಗ ಏನ್ ತಗೋತಿದ್ದೀರಾ, ಅವ್ರ ಹೆಸರೆಲ್ಲ ಆಚೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಬಂದಿರೋದೇ ಅವ್ರ SIT ಕೊಟ್ಟಿರೋದ್ರಿಂದ. ಇದರಲ್ಲಿ ಬಿಜೆಪಿ ಬೇಳೆ ಬೇಯಿಸ್ಕೊಳ್ತಾ ಇರೋದು ಯಾಕೆ? ಧರ್ಮ ರಾಜಕಾರಣ ಮಾಡ್ತಿರೋದು ಯಾಕೆ? ಧರ್ಮಸ್ಥಳನ ಕಾಪಾಡಕ್ಕೆ ಮಂಜುನಾಥ ಇರ್ಬೇಕಾದ್ರೆ ಬಿಜೆಪಿ ಅವರಿಗೆ ಅಲ್ಲಿ ಕೆಲಸ ಏನು? ರಾಜಕಾರಣ ಮಾಡಕ್ಕಷ್ಟೇ ಬಿಜೆಪಿ ಅವರಲ್ಲಿ ಹೊರಟಿದ್ದಾರೆ, ಕಾರುಗಳು 400 ತಗೊಂಡು ಅಂತ ನನಗೆ ಅದಕ್ಕೆ ಹಾಳ್ಗೆಡ್ಸಕ್ಕೂ ಕೂಡ ಕಾಂಗ್ರೆಸ್ ಮತ್ತೆ ಒಂದು ಅರ್ಬನ್ ನಕ್ಸಲ್ ನ ಗ್ಯಾಂಗ್ ಇರೋದ್ರಿಂದ ಬಿಜೆಪಿ ಕೆಲಸ ಮಾಡಬೇಕಾಗಿದೆ. ಬಟ್ ನಾನು ಒಪ್ತೀನಿ, ಈ SIT ಮಾಡಿದ್ರಿಂದ ಒಂದು 4-5 ಜನ ಎಕ್ಸ್ಪೋಸ್ ಆದ್ರು, ಈ ಷಡ್ಯಂತ್ರ ಹೊರಗಡೆ ಬಂತು, ನಾನು ಒಪ್ತೀನಿ. ಆದ್ರೆ ಈ SIT ಮಾಡೋದಕ್ಕಿಂತ ಮುಂಚೆ ಈಗ ಯಾವಾಗ ಚಿನ್ನಯ್ಯ ಮತ್ತೊಬ್ರು ಈ ಕಂಪ್ಲೇಂಟ್ಗಳು ಕೊಟ್ರು, ನೀವು ಇವತ್ತೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು FIR ರಿಜಿಸ್ಟರ್ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಂತ ಆಗುತ್ತೆ. ಅದಾದ್ಮೇಲೆ ಒಂದು FIR ರಿಜಿಸ್ಟರ್ ಮಾಡ್ತಾರೆ. ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಕಂಪ್ಲೇಂಟ್ನ ವ್ಯಕ್ತಿ, ಕಂಪ್ಲೇನೆಂಟ್ನ ಕ್ರೆಡಿಬಿಲಿಟಿ, ಕಂಪ್ಲೇಂಟ್ ಕೊಟ್ಟಿರೋರು ಸತ್ಯಾಸತ್ಯತೆ ಇದೆಯಾ ಏನು ಅನ್ನುವಂತ ತನಿಖೆ ಮಾಡಲ್ಲ, ಒಂದು ಪ್ರಿಲಿಮಿನರಿ ಆಗಿರುವಂತ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದ್ರೆ ಈ ಕೇಸ್ನಲ್ಲಿ ಯಾವ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಇಲ್ಲ. ಆರೋಪ ಮಾಡಿದ್ರು ಒಂದು ತಕ್ಷಣದಲ್ಲಿ ಮಾರನೇ ದಿವಸ SIT. ಅಲ್ಲ, 1 ನಿಮಿಷ, ನನ್ನ ಪ್ರಶ್ನೆ ಇಷ್ಟೇ ಇರೋದು ಸ್ಮಿತಾ ಅವರೇ, ಇದೇ ರೀತಿಯ ಆರೋಪಗಳು ಧರ್ಮಸ್ಥಳ ಅಲ್ಲದೆ, ಹಿಂದೂ ಧಾರ್ಮಿಕ ಸಂಸ್ಥೆ ಅಲ್ಲದೆ, ಮುಸ್ಲಿಂದೋ ಕ್ರಿಶ್ಚಿಯನ್ದೋ ಸಂಸ್ಥೆ ಮೇಲೆ ಈ ರೀತಿಯಾದಂಥ ಅಪವಾದಗಳು ಬಂದಿದ್ದಿದ್ರೆ ಇದೇ ಸಿದ್ದರಾಮಯ್ಯನವರು, ಇದೇ ಸರ್ಕಾರ ಇದೇ ಧಾವಂತದಲ್ಲಿ ಅರ್ಜೆಂಟ್ನಲ್ಲಿ SIT ರಚನೆ ಮಾಡುತ್ತಿದ್ರಾ?
ಯಾವ ಕಾರಣಕ್ಕೂ ಮಾಡಿರ್ತಿರ್ಲಿಲ್ಲ. ಈ ಸತ್ಯ ಜನಕ್ಕೆ ಗೊತ್ತಿದೆ. ನೀವು ಹೇಳ್ತಿದ್ದೀರಿ ಕಾಂಗ್ರೆಸ್ ಸರ್ಕಾರ ಪೂರ್ವಾಪರ ಯೋಚನೆ ಮಾಡಲಿಲ್ಲ, ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅನ್ನೋ ಕಾರಣಕ್ಕೇನೆ ಎಸ್ಐಟಿ ರಚನೆ ಮಾಡ್ಬಿಡ್ತು ಅಂತ. ಬಿಜೆಪಿಯನ್ನು ಅಪವಾದದಿಂದ ಹೊರಗಿಲ್ಲಲ್ಲ. ಎಸ್ಐಟಿ ರಚನೆಯಾಗಿ 15 ದಿನ ಸುಮ್ಮನೆ ಇದ್ರು ಬಿಜೆಪಿಗರು, ಯಾಕಂದ್ರೆ ಅವ್ರಿಗೂ ಕೂಡ ಅನುಮಾನ ಇತ್ತು. ಅದಾದ ನಂತರದಲ್ಲಿ ಧರ್ಮಯಾತ್ರೆ, ರ್ಯಾಲಿ ಇತ್ಯಾದಿ ಇತ್ಯಾದಿ ಪ್ರಾರಂಭ ಮಾಡಿದ್ದು ಕೂಡ ಅದೇ ಪೊಲಿಟಿಕಲ್ ಗೇನ್ಗೋಸ್ಕರ. ಈಗೂ ಬಿಜೆಪಿ ಮೇಲೆ ಅಪವಾದ ಇದೆ. ಎಸ್ಐಟಿ ತನಿಖೆ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಆಗ್ಲಿ, ಅದರ ರಿಪೋರ್ಟ್ ಹೊರಗಡೆ ಬರಲಿ ಅಂತ ನಾವು ಕಾಯ್ತಾ ಇದ್ವಿ. ಎಲ್ಲರೂ ಕಾಯ್ತಾ ಇದ್ರು. ನಾವು ಒಂದೇ ದಿವಸನೇ ಇದ್ರ ವಿರುದ್ಧ ಹೋರಾಟ ಕಟ್ಟಿದ್ರೆ ಅವಾಗ ಏನಂದಿರ್ತಿದ್ರಿ? ಎಸ್ಐಟಿ ರಚನೆ ಆದ ದಿವಸದಿಂದನೇ ಎಸ್ಐಟಿ ದಿಕ್ ತಪ್ಸಕ್ಕೋಸ್ಕರ, ಅದ್ರ ಮೇಲೆ ರಾಜಕೀಯ ಪ್ರಭಾವ ಬೀರಿಸೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ. ನೀವು ಸುಮ್ ಕೂತು ಅವರಿಗೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಅವ್ರ ರಿಪೋರ್ಟ್ ತಗೊಂಡ್ ಬರೋವರೆಗೆ ಕೂತ್ರು ತಪ್ಪು. ಮೊದಲನೇ ದಿವಸ ನೀವು ಯಾಕೆ ಹೋರಾಟ ಮಾಡಲಿಲ್ಲ ಅಂತ ಅವಾಗ ಪ್ರಶ್ನೆ ಕೇಳ್ತೀರಿ. ಅವಾಗ ಮಾಡಿದ್ದಿದ್ರೆ ನೀವ್ ಯಾಕೆ ಹೋರಾಟ ಮಾಡ್ತಾ ಇದ್ದೀರಿ, ರಾಜಕೀಯ ಪ್ರಭಾವ ಯಾಕೆ ತರ್ತಾ ಇದ್ದೀರಿ ಅಂತ ಕೇಳ್ತೀರಿ. ಇದ್ರಲ್ಲಿ ಹೆಂಗೆ ಅಂದ್ರೆ ಪಾಪ ಸುಜಾತಾ ಭಟ್ ಕತೆ ಆಯ್ತಿದು. ಧರ್ಮಸ್ಥಳವನ್ನ ಬ್ಲೇಮ್ ಮಾಡೋವರೆಗೂ ಸುಜಾತಾ ಭಟ್ ಕರೆಕ್ಟ್. ಯಾವತ್ ಸುಜಾತಾ ಭಟ್ ಧರ್ಮಸ್ಥಳದ ಮೇಲೆ ನನಗೆ ಮಾಡಿಸಿದ್ದು ಹೇಳ್ಕೊಟ್ರು ಅಂತಂದ್ರು ಅವತ್ ಸುಜಾತಾ ಭಟ್ಟೆ ತಪ್ಪು. ಈ ರೀತಿ ಆಯ್ತು ಕತೆ. ಆದ್ರೆ ಬಿಜೆಪಿಯ ಈ ರ್ಯಾಲಿಯ ಉದ್ದೇಶ ಏನು ಅಂತ ಕೂಡ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಅಂದ್ರೆ ರ್ಯಾಲಿ ಮಾಡೋದ್ರಿಂದ ಧರ್ಮ ಅಥವಾ ಧರ್ಮಕ್ಷೇತ್ರ ಉಳಿದು ಬಿಡುತ್ತಾ, ಉಳಿಬೇಕೋ ಬೇಡವೋ ಅನ್ನೋದನ್ನ ಎಸ್ಐಟಿ ತನಿಖೆ ನಂತರದಲ್ಲಿ, ಅಂದ್ರೆ ಯಾರ ಮೇಲೆ ಆರೋಪ ಬರ್ತಿದೆ ಅವ್ರು ನಿಜವಾಗ್ಲೂ ಆರೋಪಿತರೋ ಅಥವಾ ಅಪರಾಧಿಗಳೋ ಅಥವಾ ಅಲ್ವೋ ಅನ್ನೋದು ಎಸ್ಐಟಿ ತನಿಖೆ ಮುಗಿದ ಮೇಲೇನೆ ಗೊತ್ತಾಗೋದು. ಈಗಲೇ ಯಾಕೆ ರ್ಯಾಲಿ ಮಾಡ್ತಿದ್ದಾರೆ ಬಿಜೆಪಿಗರು, ಇದರಿಂದ ಉದ್ದೇಶ ಏನು ಅಂತ ಹೇಳಿ ಪ್ರಶ್ನೆ ಮಾಡೋರಿದ್ದಾರೆ. ಉದ್ದೇಶ ಬಹಳ ಸ್ಪಷ್ಟ ಇದೆ. ಈ ರೀತಿ ಷಡ್ಯಂತ್ರ ಮಾಡುವಂತಹ ಒಂದು ಅಜೆಂಡಾ, ಒಂದಿಷ್ಟು ಶಕ್ತಿಗಳು ಯಾವುದಿದೆ, ಆ ಶಕ್ತಿಗಳಿಗೆ ನಮ್ಮ ಸಮಾಜದಲ್ಲಿ ನಮ್ಮ ಧಾರ್ಮಿಕತೆಯನ್ನ ರಕ್ಷಣೆ ಮಾಡೋದಕ್ಕೆ, ಅದಕ್ಕೆ ರಾಜಕೀಯ ಶಕ್ತಿ ಕೊಡೋದಕ್ಕೆ ಒಂದು ಸಂಸ್ಥೆ ಇದೆ, ಒಂದು ಸಜ್ಜನ ಸಮಾಜ ಇದೆ, ಆ ಸಮಾಜದ ಶಕ್ತಿ ಇದೆ ಅನ್ನುವಂಥ ಒಂದು ಪ್ರತೀಕವಾಗಿ ಬಿಜೆಪಿ ರ್ಯಾಲಿ ಮಾಡ್ತಾ ಇದೆ. ಒಂದು. ಎರಡನೇದು, ಈ ಎಸ್ಐಟಿ ತನಿಖೆ ಈಗ ಇವ್ರು ಯಾರನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಇನ್ನೊಂದು ಮಾಡ್ತಾ ಇದ್ದಾರೆ. ಈ ಎಸ್ಐಟಿ ಇದೇ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಸಂಪೂರ್ಣ ಲಾಜಿಕಲ್ ಎಂಡಿಗೆ ತಗೊಂಡು ಹೋಗುತ್ತೆ ಅನ್ನುವಂತ ನಂಬಿಕೆ ನಮಗಿಲ್ಲ. ಯಾಕೆ ಹಾಗೆ? ಯಾಕೆಂದ್ರೆ ಈ ಎಸ್ಐಟಿ ರಚನೆ ಆಗಿದ್ದೇನೆ ಬೇರೆ ಉದ್ದೇಶಕ್ಕೆ. ಏನು ಉದ್ದೇಶ? ಧರ್ಮಸ್ಥಳವನ್ನ, ಧರ್ಮಸ್ಥಳದಲ್ಲಿರುವಂತಹ ಧಾರ್ಮಿಕ ನಂಬಿಕೆಯನ್ನ ಅಲ್ಲಾಡಿಸಬೇಕು ಅನ್ನುವಂತ ಒಂದು ಅರ್ಬನ್ ನಕ್ಸಲ್ ಅಜೆಂಡಾದ ಎಕ್ಸ್ಟೆನ್ಷನ್ ಆಗಿ ಎಸ್ಐಟಿ ರಚನೆ ಆಗಿದ್ದು. ಸ್ವಾಗತಿಸಿದ್ದಾರೆ ಎಸ್ಐಟಿ. ಈ ಎಸ್ಐಟಿ ಯಾವ ಕಾನ್ಸ್ಪಿರಸಿಯ ಕೂಸಾಗಿ ಎಸ್ಐಟಿ ಹುಟ್ಕೊಳ್ತೋ ಆ ಎಸ್ಐಟಿ ಈ ಕಾನ್ಸ್ಪಿರೇಟರ್ಸ್ ಗಳನ್ನ ಎಕ್ಸ್ಪೋಸ್ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಡಿಮ್ಯಾಂಡ್ ಇರುವಂತದ್ದು ಸಿಬಿಐ ತನಿಖೆ ಆಗಬೇಕು ಅಂತ. ಅದಕ್ಕೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಒಂದು ರಾಜಕೀಯ ಪಕ್ಷವಾಗಿ ಸಮಾಜದಲ್ಲಿರುವಂತ ಈ ರೀತಿ ಸಮಸ್ಯೆಗಳನ್ನ, ತೊಡಕುಗಳನ್ನ ತಿದ್ದುವಂತ, ಇದನ್ನ ಸಮಾಜವನ್ನು ದಿಕ್ಕು ತಪ್ಪಿಸಬೇಕು ಅನ್ನುವಂತ ಒಂದು ಷಡ್ಯಂತ್ರ ಶಕ್ತಿಗಳಿಗೆ ಸಡ್ಡು ಹೊಡುವಂತ ಒಂದು ಶಕ್ತಿ ಕೂಡ, ಜವಾಬ್ದಾರಿ ಕೂಡ ಒಂದು ರಾಜಕೀಯ ಪಕ್ಷಕ್ಕಿದೆ. ಅದಕ್ಕೋಸ್ಕರ ಈ ರ್ಯಾಲಿಯಿಂದ ನಿಮಗ್ ಸಿಗೋದಾದ್ರೂ ಏನು? ರ್ಯಾಲಿ ನೋಡಿ ಸಿಬಿಐ ಆಗಲ್ಲ, ರ್ಯಾಲಿ ನೋಡಿ ಎನ್ಐಎ ಎಂಟ್ರಿ ಆಗೋದಿಲ್ಲ. ಸರ್ಕಾರ ನಿಮ್ಮದೇ ಇದೆ ಕೇಂದ್ರದಲ್ಲಿ. ಜನ ಪ್ರಶ್ನೆ ಮಾಡೋದೇನು ಅಂತಂದ್ರೆ, ಇಲ್ಲ ಪೂರ್ತಿ ಪ್ರಶ್ನೆ. ಈಗ ಷಡ್ಯಂತ್ರ ಅಂತೀರಿ, ಸೆಂಥಿಲ್ ಅವರ ಹೆಸರು ತರ್ತೀರಿ, ನಿಮ್ಮದೇ ಪಕ್ಷದ ನಾಯಕರು ಮಾತನಾಡ್ತಿದ್ದಾರೆ, ದೆಹಲಿಗೆ ಹೋದ್ರಂತೆ, ಅಲ್ಯಾರೋ ಲಾಯರ್ ಅಂತೆ. ಈ ಅಂತೆಗಂತೆ ಹೇಳೋದು ಬಿಟ್ಬಿಟ್ಟು ನಿಜವಾಗ್ಲೂ ಬಿಜೆಪಿಗರ ಬಳಿಯಲ್ಲಿ ಸಾಕ್ಷ್ಯ ಇದ್ರೆ, ಷಡ್ಯಂತ್ರದ ಭಾಗವಾಗಿ ದೊಡ್ಡ ಕೈಗಳು ವರ್ಕ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಇದ್ರೆ ಯಾಕೆ ಇದನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತರ್ತಿಲ್ಲ? ಯಾಕೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಎಂಟರ್ ಆಗ್ಲಿಕ್ಕೆ ಬಿಜೆಪಿ ಆಸ್ ಅ ಪಾರ್ಟಿ, ಅದರಲ್ಲೂ ಕೇಂದ್ರದಲ್ಲಿ ಸರ್ಕಾರ ನಡೆಸ್ತಿರುವ ಪಾರ್ಟಿಯಾಗಿ ಯಾಕೆ ಕ್ರಮಕ್ಕೆ ಮುಂದಾಗ್ತಿಲ್ಲ, ಕೇವಲ ಬೀದಿ ಹೋರಾಟ ಮಾಡ್ತಿದೆ? ಒಂದು ರಾಜಕೀಯ ಪಕ್ಷವಾಗಿ ಬೀದಿಯಲ್ಲಿ ಸಂಘಟನಾ ಕೆಲಸವನ್ನೂ ಮಾಡಬೇಕು. ಸಂಸದರಾಗಿ ನಾನಾಗಿರಲಿ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಾಗಿರಲಿ, ಇನ್ನೂ 4 ಜನ ಸಂಸದರು ಕೇಂದ್ರಕ್ಕೆ ಪತ್ರ ಬರೆದು ತನಿಖೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ನಾವಾಗಲೇ ಮಾಡಿದೀವಿ. ರೆಸ್ಪಾನ್ಸ್ ಬಂತಾ ಸರ್? 100% ಬರುತ್ತೆ. ಒಂದ್ ನಿಮಿಷ ಕೇಳಿಸ್ಕೊಳ್ರಪ್ಪ. ಎಸ್ಐಟಿ ಬಂದ್ಮೇಲೆ ಯಾವ ರೀತಿ ಓಡ್ಕೋಬೇಕಾಗಿದೆ ಅದೇ ರೀತಿ ಸ್ಥಿತಿ ಯಾವಾಗ್ಲೂ ಬರುತ್ತೆ. 2024 ಹೋದ ವರ್ಷ ಸಿಬಿಐನ ಸಾರ್ವತ್ರಿಕ ಸಮ್ಮತಿ ಅಂತೇನಿತ್ತು, ಜನರಲ್ ಕನ್ಸೆಂಟ್ ಅಂತೇನಿತ್ತು, ಅದನ್ನು ರಾಜ್ಯ ಸರ್ಕಾರ ಹಿಂತೆಗೆದುಕೊಂಡಿದೆ. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಅಥವಾ ರಾಜ್ಯ ಸರ್ಕಾರದ ಒಂದು ಕೇಸನ್ನ ಸಿಬಿಐಗೆ ಎಫ್ಐಆರ್ ಮಾಡಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸಮ್ಮತಿ ಜೊತೆಗೇನೆ ಮಾಡಬೇಕು. ಇಲ್ಲ ಅಂತಂದ್ರೆ ಕೋರ್ಟ್ ಮುಖಾಂತರ ಹೋಗಬೇಕು.
ನಾವಿವತ್ತು ಕೇಂದ್ರ ಸರ್ಕಾರಕ್ಕೆ ಸಿಬಿಐ ತನಿಖೆ ಮಾಡಿ ಅಂತಂದ್ರೂ ಕೂಡ ರಾಜ್ಯ ಸರ್ಕಾರ ಅದಕ್ಕೆ ಅನುಮತಿ ಕೊಡದಲ್ಲೇ ಇದೆ. ಕೇಂದ್ರ ಸರ್ಕಾರ ಸಿಬಿಐಗೆ ಏಕಾಏಕಿ ಕೊಡ್ಲಿಕ್ಕೆ ಆಗೋದಿಲ್ಲ. ರಾಜ್ಯ ಸರ್ಕಾರ ಸಮ್ಮತಿಯನ್ನು ಹೋದ ವರ್ಷನೇ ವಾಪಸ್ ತಗೊಂಡಿದ್ದಾರೆ. ಇವ್ರು ಭ್ರಷ್ಟಾಚಾರದ ಕೇಸ್ಗಳ ಮೇಲೆ ಅಕಸ್ಮಾತ್ ಸಿಬಿಐ ತನಿಖೆ ಆಗ್ಬಿಡುತ್ತೆ ಅನ್ನೋ ಭಯಕ್ಕೋಸ್ಕರ ವಾಪಸ್ ತಗೊಂಡ್ಬಿಟ್ಟಿದ್ದಾರೆ. ನಮ್ಮ ಆಗ್ರಹ ಇವತ್ತಿರುವಂತದ್ದು ರಾಜ್ಯ ಸರ್ಕಾರಕ್ಕೆ ಸಿಬಿಐ ವಹಿಸಿ ಅಂತ. ನೀವು ಈ ಷಡ್ಯಂತ್ರದ ಭಾಗ ಅಲ್ಲ ಅನ್ನೋದು ನಿಮಗೆ ಕ್ಲಾರಿಟಿ ಇದ್ರೆ, ಸರ್ಕಾರವಾಗಿ ನಮಗೇನು ಕೂಡ ಇದರಿಂದ ಬಚ್ಚಿಟ್ಕೊಳ್ಳುವಂಥದ್ದು ಏನಿಲ್ಲ, ಇದರಲ್ಲಿ ಮುಜುಗರ ತಗೊಂಡು ಬರುವಂತದ್ದು ಏನೂ ಇಲ್ಲ. ನಾವು ಈ ಅರ್ಬನ್ ನಕ್ಸಲ್ನ ವಾದ, ನಮ್ದೇನು ಆರೋಪ ಇದೆ ಆ ಆರೋಪದಲ್ಲಿ ನಿಮ್ಮ ಪಾತ್ರ ಇಲ್ಲ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟ ಇದ್ರೆ, ರಾಜ್ಯ ಸರ್ಕಾರ ನಾಳೆ ಬೆಳಗ್ಗೆ ಸಿಬಿಐ ತನಿಖೆ ಕೊಡ್ಲಿ. 12 ವರ್ಷದ ಹಿಂದೆ ಸೌಜನ್ಯ ಹತ್ಯೆ ಆದಾಗ ನಿಮ್ದೇ ಬಿಜೆಪಿ ಸರ್ಕಾರ ಇತ್ತು, ನಿಮ್ಮವರೇ ಮುಖ್ಯಮಂತ್ರಿಗಳಿದ್ರು, ನಿಮ್ಮವರೇ ಗೃಹ ಸಚಿವರಿದ್ರು. ಅವತ್ತು ನೀವು ನ್ಯಾಯ ಕೊಡಿಸ್ತೇನೆ, ಇವತ್ತು ಸಿಬಿಐ ನ್ಯಾಯ ಕೊಡಿಸ್ದಲೇ 12 ವರ್ಷಗಳ ನಂತರ ನಿಮ್ಗೆ ಪುರಾವೆಗಳು ಲಭ್ಯವಾಗೋಕ್ ಸಾಧ್ಯನಾ? ಸೌಜನ್ಯಗೆ ನ್ಯಾಯ ಸಿಗುತ್ತಾ? ನಿಮ್ ಪ್ರಕಾರ ಸೌಜನ್ಯಗೆ ನ್ಯಾಯ ಸಿಗುತ್ತಾ 12 ವರ್ಷಗಳ ನಂತರ? ನೋಡಿ, ಕೋರ್ಟ್ನ ವ್ಯವಸ್ಥೆ ಮೇಲೆ ನಿಮಗೆ ನಂಬಿಕೆ ಇದ್ರೆ, ಆರೋಪಗಳಲ್ಲದೆ ಸಾಕ್ಷ್ಯಾಧಾರಗಳನ್ನು ಕೊಟ್ಟು ನ್ಯಾಯಾಂಗ ವ್ಯವಸ್ಥೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ನಂಬಿಕೆ ಇದ್ರೆ ನ್ಯಾಯ ಸಿಗತ್ತೆ ಅಂತ ತಾವು ಭಾವಿಸಬೇಕು. ನ್ಯಾಯ ಸಿಗತ್ತೆ. ನಾವು ನಮ್ಮ ಪರವಾಗಿ ಜಡ್ಜ್ಮೆಂಟ್ ಬರಲಿಲ್ಲ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಸರಿ ಇಲ್ಲ ಅನ್ನುವಂತ ಮೊಂಡವಾದಕ್ಕೆ ನಾವು ಬಗ್ಗಿದ್ರೆ ಆಗ ಯಾರಿಗೂ ನ್ಯಾಯ ಸಿಗೋದಿಲ್ಲ. ಸೌಜನ್ಯ ವಿಚಾರದಲ್ಲಿ ತಾವು ಹೇಳಿದ್ರಿ, ಅವಾಗ ನಿಮ್ದೇ ಸರ್ಕಾರ ಇತ್ತು, ತನಿಖೆ ಮಾಡಿದ್ರು, ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರಿ, ಕೋರ್ಟಲ್ಲಿ ಆತ ಅಪರಾಧಿನೇ ಅಲ್ಲ ಅಂತ ಬಂತು. ಅಂದ್ರೆ ಎಲ್ಲೋ ನಿಮ್ಮ ಪೊಲೀಸಿನ ವೈಫಲ್ಯಗಳು ಅಲ್ಲಿ ಕಾರಣ ಅಂತ ಎತ್ತು ಕಾಣ್ತಾ ಇದೆಯಾ? ಒಂದು ಹೆಣ್ಣುಮಗಳ ಸಾವಾಗಿದೆ ಅಂತಂದ್ರೆ ಅದಕ್ಕೆ ಸರಿಯಾಗಿರುವಂತ ನ್ಯಾಯಾಂಗದ ವ್ಯವಸ್ಥೆಯ ಪ್ರಕಾರ ತನಿಖೆ ಆಗ್ಬೇಕು, ಆಗ್ಬಾರ್ದು? ಆ ತನಿಖೆ ಆಗ್ಬೇಕು ಅನ್ನುವಂತ ಆಗ್ರಹ ನಮ್ಮೆಲ್ಲರದ್ದು ಇದೆ. ನಿಮ್ದು ಆಗ್ರಹ ಇದೆ, ನಮ್ದು ಆಗ್ರಹ ಇದೆ. ತನಿಖೆ ಆಗ್ಲಿ. ಇವತ್ತು ಪ್ರಶ್ನೆ ಏನು ಅಂದ್ರೆ, ಮೇಡಮ್ ನೀವು ಅಬ್ಸರ್ವ್ ಮಾಡಿ ಅವಾಗಿಂದ ಏನ್ ನಡೀತಾ ಇದೆ ಇಲ್ಲಿ ಅಂತ. ಸಾರ್ವಜನಿಕರು ಇದನ್ನು ಗಮನಿಸಬೇಕು. ಯಾವಾಗ ಈ ಸುಜಾತಾ ಭಟ್, ಅನನ್ಯ ಭಟ್ ಪ್ರಕರಣ ಮತ್ತೆ ಈ ಚಿನ್ನಯ್ಯನ ಬಾಂಬ್ಗಳೆಲ್ಲ ಯಾವ್ದೆಲ್ಲ ಫ್ಲಾಪ್ ಆದ್ವೋ, ಒಂದ್ ನಿಮಿಷ, ತಕ್ಷಣದಲ್ಲಿ ವಾಪಸ್ ಇವಾಗ ಸೌಜನ್ಯ ಪ್ರಕರಣ ಕೊಟ್ಟಿದ್ದಾರೆ ಇವರೆಲ್ಲರೂ. ಇವರಿಗೆ ಸರ್, ರಾಜ್ಯ ಸರ್ಕಾರದ ಎಸ್ಐಟಿ ನಿಮ್ದೇ ನಂಬಿಕೆ ಇಲ್ಲ. ನಿಮ್ಮ ಉದ್ದೇಶ ಸೌಜನ್ಯ ನ್ಯಾಯ ಕೊಡಿಸೋದಲ್ವೇ ಅಲ್ಲ. ನಿಮ್ಮ ಉದ್ದೇಶ ಸೌಜನ್ಯ ನ್ಯಾಯ ಕೊಡಿಸೋದಲ್ವೇ ಅಲ್ಲ. ನಿಮ್ಮ ಉದ್ದೇಶ ಇರುವಂತದ್ದು ಧರ್ಮಸ್ಥಳವನ್ನ, ಧಾರ್ಮಿಕ ಸಂಸ್ಥೆಯನ್ನ ಡೆನಿಗ್ರೇಟ್ ಮಾಡಬೇಕು ಅನ್ನೋದಷ್ಟೇ ಉದ್ದೇಶ ಇರೋದು. ಅದರಲ್ಲಿ ನಂಬಿಕೆ ಹುಸಿ ಮಾಡಬೇಕು ಅನ್ನೋದಷ್ಟೇ ಇರೋದು. ಅದು ನಿಮ್ಮ ಅಭಿಪ್ರಾಯ. ನೀವು ಪರವಾಗಿ ಹೋರಾಟ ಮಾಡ್ತಾ ಇದ್ರ ಇಲ್ವಾ? ಹಂಗಂದ್ರೆ ನೀವು ಯಾವ್ದೋ ಒಂದು ಬುಕ್ ಕೊಡಿ, ಇದನ್ನ ಓದ್ಬಿಟ್ಟು ಇದೇ ತರ ನೀವು ನಡ್ಕೊಳ್ಳಿ ಅಂತೇಳಿ. ನಮಗೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಅವಕಾಶ ಇದೆ, ನಮಗೆ ಪ್ರಶ್ನೆ ಕೇಳುವಂತ ಅಧಿಕಾರನೇ ಇದೆ. ನಾನು ಹೇಳ್ದಂಗೆ ಕೇಳಬೇಕು. ಆಬ್ಜೆಕ್ಟ್ ಯಾರು ಮಾಡಿದ್ರು? ಬಹಳ ಸ್ಪಷ್ಟ ಹೇಳ್ತಿದ್ದೀನಿ ಮೇಡಮ್, ಇವರ ಉದ್ದೇಶ ಸೌಜನ್ಯಗಾಗ್ಲಿ, ಅನನ್ಯ ಭಟ್ಗಾಗ್ಲಿ, ಇನ್ನೊಬ್ಬರಿಗಾಗ್ಲಿ ನ್ಯಾಯ ಕೊಡಿಸೋದಲ್ವೇ ಅಲ್ಲ. ಅವರು ಒಂದು ಸಾರ್ವಜನಿಕರೇ. ಆ ಸಾರ್ವಜನಿಕರಿಗೋಸ್ಕರ ನಾವು ಧ್ವನಿ ಎತ್ತಾ ಇದ್ವಿ. ಅದನ್ನು ತಪ್ಪು. ನೀವು ಇವಾಗ ಮಾತಾಡ್ತಾ ಇರೋದು ಸರಿ ಇಲ್ಲ ಅಂದ್ರೆ ಅದು ಅರ್ಥ ಇಲ್ಲ. ಅದು ನೀವು ಇವ್ರ ಪ್ರಕಾರ ಸೌಜನ್ಯ ಪ್ರಕರಣ ಮುಗ್ದೋದೆಯೇನಾ? ಸೌಜನ್ಯಗೆ ಯಾರು ಹೇಳಿದ್ರು ಸರ್ ಹಂಗಂತ ಹೇಳ್ತಾ ಇರೋದು ಅದೇ ಅರ್ಥ ಇಲ್ಲ. ಒಂದ್ ನಿಮಿಷ ಇರಿ, ನಾನು ಅವ್ರ ಪರವಾಗಿ ಮಾತನಾಡ್ತಿದ್ದೀನಿ ಅಂತಲ್ಲ, ಅವ್ರು ಏನ್ ಹೇಳಿದ್ರು ಅದನ್ನ ವಾಪಸ್ ಹೇಳ್ತಾ ಇದ್ದೀನಿ. ತನಿಖೆಯಿಂದ, ಕಾನೂನಿನಿಂದ, ಕೋರ್ಟ್ ಇಂದ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದ್ರೆ ನಿಜವಾಗ್ಲೂ ನ್ಯಾಯ ಸಿಗುತ್ತೆ ಅನ್ನೋ ಪದವನ್ನು ಅವ್ರು ಹೇಳಿದ್ರು. ಇಂಥ ಒಂದು ಕಠಿಣವಾದ ಕಾನೂನು ಇರತಕ್ಕಂತ ಪ್ರಜಾಪ್ರಭುತ್ವವಾದ ದೇಶದಲ್ಲಿ 13 ವರ್ಷದಿಂದ ಸಿಗದೇ ಇರೋ ನ್ಯಾಯ ಮುಂದಿನ ವರ್ಷ ಸಿಗುತ್ತೆ ಅನ್ನೋ ನಂಬಿಕೆ. ಈಗ ಬರೀ ಬೇರೆ ಎಲ್ಲಾ ಬಿಟ್ಬಿಟ್ಟು ಸೌಜನ್ಯ ಪ್ರಕರಣನೇ ಮಾತಾಡೋಣ ಸರ್. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಆದ್ರೆ, ಒಂದೇ ಸೆಕೆಂಡ್ ಸರ್, ಈಗಿರುವ ಏಕೈಕ ಮಾರ್ಗ ಯಾವುದು ನಿಮ್ಮ ಪ್ರಕಾರ? ಸೌಜನ್ಯ ನ್ಯಾಯ, ನೀವು ಹೋರಾಟ ಮಾಡಿದ್ದೀರಿ, ಹೋರಾಟ ತಿಳ್ಕೊಂಡು ಬಂದಿದ್ದೀರಿ ಅನ್ನೋ ಭರವಸೆಯೊಂದಿಗೆ ಪ್ರಶ್ನೆ ಕೇಳ್ತಿದ್ದೀನಿ. ಸೌಜನ್ಯ ಪ್ರಕರಣ ರೀಓಪನ್ ಆಗಬೇಕು ಅಂದ್ರೆ ಇರುವ ಏಕೈಕ ಮಾರ್ಗ ಯಾವುದು ಅನ್ನೋದು ಗೊತ್ತಾ ತಮ್ಗೆ? ನನಗೆ ನಿಜವಾಗ್ಲೂ ಇವತ್ತು ಆ ನಂಬಿಕೆ ಉಳಿದಿಲ್ಲ ಮೇಡಮ್. ಗೊತ್ತಿಲ್ವೋ ಅಷ್ಟೇ ಸರ್? ಗೊತ್ತಿಲ್ಲ. ನಾ ಹೇಳ್ತೀನಿ ಕೇಳಿ ಸರ್. ಹೈಕೋರ್ಟ್ ನಿಂದ ತೀರ್ಪು ಬಂದ ನಂತರದಲ್ಲಿ ಅಪೀಲ್ ಮಾಡುವ ಜವಾಬ್ದಾರಿ ಹಾಗೆ ಹಕ್ಕಿರೋದು ಕೇವಲ ಸೌಜನ್ಯ ಅವರ ಕುಟುಂಬಸ್ಥರಿಗೆ ಮಾತ್ರ, ಹೋರಾಟಗಾರರಿಗಲ್ಲ. ಸುಪ್ರೀಂ ಕೋರ್ಟ್ನ ಕದ ತಟ್ಟುವ ಅವಕಾಶ ಇರೋದು ಕೇವಲ ಸೌಜನ್ಯ ಕುಟುಂಬಸ್ಥರಿಗೆ ಮಾತ್ರ. ಆದ್ರೆ 1 ವರ್ಷ ಆಯ್ತು, ಅವ್ರು ಇದುವರೆಗೂ ಸುಪ್ರೀಂ ಕೋರ್ಟ್ ಹೋಗಿಲ್ಲ. ಯಾಕೆ ಅಂತ ಪ್ರಶ್ನೆ ಕೇಳುವ ಅಧಿಕಾರ ನನಗಿಲ್ಲ. ತಿಳಿಸಿದೀನಿ ವಿಚಾರ, ಈಗ ಪ್ರಶ್ನೆ ಕೇಳಿ. ಈಗ SIT ರಚನೆ ಮಾಡಿದ್ದಾರೆ, ಸರ್ಕಾರದಿಂದ ನಡೀತಾ ಇದೆ. SIT ಇವಾಗ ರಿಪೋರ್ಟ್ ಕೊಟ್ಟಿದ್ಯಾ? ರಿಪೋರ್ಟ್ ಬಂದಿದೆ, SIT ರಿಪೋರ್ಟ್. SITಗೂ ಸೌಜನ್ಯ ಪ್ರಕರಣಕ್ಕೂ ಸಂಬಂಧ ಸದ್ಯಕ್ಕಿಲ್ಲ. ಸೌಜನ್ಯ ಪ್ರಕರಣ ಸೇರಿ SIT ಇಲ್ಲ, ಸೌಜನ್ಯ ಪ್ರಕರಣ ಬಿಟ್ಟು SIT. ಏನ್ ಗೊತ್ತಿದೆ ಸರ್ ನಿಮ್ಗೆ? ಅರ್ಬನ್ ನಕ್ಸಲೈಟ್ ಅಂದ್ರೆ ಯಾರು? ನೀವ್ ಯಾರ ಮಾತನ್ನ ವೇದವಾಕ್ಯ ಅಂತ ಕೇಳ್ತಾ ಇದ್ದೀರೋ ನೋಡಿ, ಅದೇ ವ್ಯಕ್ತಿಗಳೇ ಅರ್ಬನ್ ನಕ್ಸಲೈಟ್. ಯಾರ ಮಾತಿನ ಪರವಾಗಿ, ಯಾರ ಬೆಂಬಲಿಗೆ
ಸರ್, ನಾನು ಯಾರ ಪರವಾಗಿಯೂ ಬಂದಿಲ್ಲ ಸರ್. ಒಂದು ನಿಮಿಷ, ಯಾರ ಪರವಾಗಿಯೂ ಬಂದಿಲ್ಲ. ತಾವು ಅರ್ಬನ್ ನಕ್ಸಲೈಟ್ ಅಂತ ಹೇಳ್ತಿದ್ದೀರಲ್ಲ, ಅವರು ಯಾರು? ಹೆಸರು ಹೇಳಿ ಸರ್. ಈ ಅಲ್ಲ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಕೇಳಿಸ್ಕೊಳ್ಳಿ. ಈ ಷಡ್ಯಂತ್ರದ ಮುಖವಾಡ ಹೊತ್ತಿರುವಂತ ಎಷ್ಟು ಜನ ನಿಮಗೆ ಕಾಣಿಸ್ತಾ ಇದ್ದಾರೋ, ಈ ಸ್ಕ್ರಿಪ್ಟ್ ಹಿಂದೆ ರಚನೆ ಮಾಡಿರೋರು ಯಾರ್ಯಾರಿದಾರೋ, ಇದಕ್ಕೆ ಫಂಡ್ ಕೊಟ್ಟಿರೋರು ಯಾರಿದಾರೋ, ಅವರೆಲ್ಲರೂ ಕೂಡ ಅರ್ಬನ್ ನಕ್ಸಲರುಗಳು. ಈ SITಗೆ CBI ಕೊಡಿ, ಗೊತ್ತಾಗುತ್ತೆ. ನೀವೇ ಹೇಳ್ಬೇಕು, ನಮ್ಗೆ ಅವ್ರ ಹೆಸರು ಗೊತ್ತಿಲ್ಲ, ದಯವಿಟ್ಟು ಹೆಸರು ಹೇಳಿ. ಅಲ್ಲ, CBI ಕೊಡಿ, ಜನತೆ ತಿಳ್ಕೊತಾರೆ. CBI ಕೊಡಿ, ಅವರು ಬರ್ಲಿ. ಅರ್ಬನ್ ನಕ್ಸಲರ ಹೆಸರು, ಡೀಟೇಲು, ಫೋನ್ ನಂಬರು, ಅಡ್ರೆಸ್ ಎಲ್ಲ ನಿಮಗೆ ಸಿಗಬೇಕು ಅಂದ್ರೆ ಈ SIT ಇಂದ ತೆಗೆದು CBIಗೆ ತನಿಖೆ ಕೊಡಿ. ಯಾರಿ ಮುಖವಾಡಗಳಿದ್ದಾರೆ, ಯಾರು ಫಂಡ್ ಕೊಟ್ಟಿದ್ದಾರೆ, ಯಾರು ಈ ಸ್ಕ್ರಿಪ್ಟ್ ರಚನೆ ಮಾಡಿದ್ದಾರೆ, ಚೆನ್ನೈಯಂಗೆ ಇನ್ನೊಬ್ಬರಿಗೆ ಹ್ಯಾಂಡ್ಲರ್ಸ್ ಯಾರು, ಇದೆಲ್ಲ ವಿಚಾರಗಳನ್ನ ತನಿಖೆ ಆಗುತ್ತೆ. ಏನು ಇಲ್ಲ ಅಂತ ಹೇಳಿ ಅಮಾಯಕನ ತಗೊಂಡೋಗಿ ಬಿಟ್ಟ, ಅವನ ನಿರಪರಾಧಿ ಅಂತ ಹೇಳಿ ಬಿಡ್ತಲ್ಲ. ನಿರಪರಾಧಿ ಅಂತ ಬಿಟ್ಟ ಮೇಲೆ ಇನ್ನೇನು CBI ಮಾಡಿದ್ದು? CBI ಏನ್ ಮಾಡ್ತಂಗಾರೆ? ಏನ್ ಮಾಡ್ತಿದ್ದಾರೆ CBI? ನಿಮಗಿನ್ ಬೇರೆ ತನಿಖೆಗಳಿಗೂ ಕೊಡಿ. ನ್ಯಾಯ ಹೆಂಗ ಸಿಗಬೇಕು ನೀವೇ ಹೇಳ್ಬಿಡಿ. ಸಂಸದರಿದ್ದಾರೆ, ಅವ್ರಿಗೆ ಸಜೆಸ್ಟ್ ಮಾಡಿ, ಇಂಥ ಸಂಸ್ಥೆಯಿಂದ ಅಥವಾ ಇಂಥ ನ್ಯಾಯಾಲಯದಿಂದ ನಮಗೆ ತನಿಖೆ ಮಾಡಿಸಿ, ನ್ಯಾಯ ಕೊಡಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ. ನಂದು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಮಾಡ್ಸೋಣ. ಈಗ SIT ತನಿಖೆ ನಡೀತಿದೆ ಮೇಡಮ್, ಅದರಲ್ಲಿ ಕೂಡ ಸೌಜನ್ಯಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಸಂಸದರೇ ಮಾಡ್ಲಿ. ಅವರೇ ಬೇಕಾದ್ರೆ ಒಂದು ಪತ್ರ ಬರೀಲಿ. SITಗೂ ಸೌಜನ್ಯ ತರಬೇಕು. ಇವಾಗ ಪತ್ರ ಬರೆದು ಏನೇನಾಗಿದೆ ನೋಡ್ಲಿ, ನೋಡ್ಬಿಟ್ಟು ಆಕೆಗೆ ನ್ಯಾಯ. ಇದಕ್ಕೆ ನಾನು ಅವ್ರಿಗೊಂದು ಸಲಹೆ ಕೊಡ್ತೀನಿ. ಈಗ ಮಟ್ಟಣ್ಣ, ತಿಮ್ಮಣ್ಣ ಮತ್ತು ಈ ಸಮೀರ್, ಇವ್ರ 3 ಜನರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗಲಿ. ಆ ಸಮಿತಿ ತನಿಖೆ ಮಾಡಲಿ. ಆ ಸಮಿತಿ ಕೊಡೋ ವರದಿಯನ್ನು ಬಹುಶಃ ಇವ್ರು ಒಪ್ತಾರೆ. ಸರ್, ನೀವ್ ಹೇಳ್ದಂಗೆ ಸೋ ಕಾಲ್ಡ್ ಗ್ಯಾಂಗ್ ಇವಾಗ ಎಲ್ಲ ಬಂದು ಅವ್ರ ಕೆಡ್ಡನ ಅವರೇ ತೋಡ್ಕೊಂಡು ಬಿದ್ದಿದ್ದಾರೆ. ಇದೇ ಸೇಮ್ ಪ್ರೊಪಗಂಡಾನ ನ್ಯಾಷನಲಿಸ್ಟಿಕ್ ಅಲ್ಲಿ ಮೋದಿ ಅವರಿಗೆ ವೈಯಕ್ತಿಕವಾಗಿ ಅವರ ತಾಯಿಗೆ ಸೇಮ್ ಇಲ್ಲಿ ಧರ್ಮ ವೀರೇಂದ್ರ ಹೆಗಡೆ ಅವ್ರಿಗೆ ಹೆಂಗೆ ಮಾಡಿದ್ರು ಅಲ್ಲೂ ಅದೇ ತರ ಮಾಡ್ತಿದ್ದಾರೆ. ದ ಸೇಮ್ ಕಾನ್ಸೆಪ್ಟ್ ಇಸ್ ಬಿನ್ ರಿಪೀಟೆಡ್ ದೇರ್ ಆಲ್ಸೋ. ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ? 100% ನೀವು ಹೇಳಿರೋದು ಸರಿ ಇದೆ. ಇವ್ರ ಅಜೆಂಡಾನೇ ಹೀಗಿರುವಂತದ್ದು. ಯಾವ ಧಾರ್ಮಿಕ ಸಂಸ್ಥೆಯ ಮೇಲೆ, ಹಿಂದೂ ಧಾರ್ಮಿಕ ಸಂಸ್ಥೆಯ ಮೇಲೆ ಬಹಳ ದೊಡ್ಡ ಶ್ರದ್ಧೆಯನ್ನ ಸಮಾಜ ಇಟ್ಟಿರುತ್ತೆ, ಆ ಧಾರ್ಮಿಕ ಸಂಸ್ಥೆಯ ಮೇಲಿರುವಂತಹ ನಂಬಿಕೆಯನ್ನು ಹುಸಿಗೊಳಿಸುವಂತಹ ದೃಷ್ಟಿಯಿಂದ ಮತಾಂತರಕ್ಕೆ, ಮತ್ತೊಂದಕ್ಕೆ ಒಂದು ಜಮೀನನ್ನು ತಯಾರು ಮಾಡುವಂತಹ ದೃಷ್ಟಿಯಿಂದ ಈ ರೀತಿಯ ಪ್ರಯತ್ನಗಳು ನಡೆಯುತ್ತೆ. ಈ ಹಿಂದೆನೂ ನೋಡಿದೀವಿ, ಇವತ್ತು ನೋಡ್ತಾ ಇದೀವಿ. ಇದರಲ್ಲಿ ಎಷ್ಟು ಕ್ಲಿಯರ್ ಆಗಿ ಇವರು ಈ ಸ್ಕ್ರಿಪ್ಟ್ ನ ಬರೆದಿದ್ದಾರೆ ಅಂತ ನೋಡಿ. ಸೌಜನ್ಯಾಳ ಪ್ರಕರಣ ಜನರಿಗೆ ಮನಸ್ಸಿನಲ್ಲಿ ಇರೋದ್ರಿಂದ ಈ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಇವರು ಅನನ್ಯ ಭಟ್ಟನ್ನ ಸೃಷ್ಟಿ ಮಾಡ್ತಾರೆ. ಒಂದು ಹೆಣ್ಮಗು ಕತೆ ತರ್ತಾರೆ, ಒಂದು ಹೆಣ್ಮಗುಗೆ ರೇಪ್ ಆಯ್ತು ಅನ್ನುವಂತಹ ಒಂದು ಆರೋಪ ಮಾಡಿಸ್ತಾರೆ. ಒಂದ್ ಹೆಣ್ಮಗು ಬೇಡ, ಇನ್ನೂ ಉದ್ವಿಗ್ನ ಆಗಬೇಕು ಸಮಾಜದಲ್ಲಿ ಅಂತ ಹೇಳಿ 100 ಹೆಣ್ಮಕ್ಳಿಗೆ ಇದಾಯ್ತು ಅಂತ ಕತೆ ಹೇಳ್ತಾರೆ. ಒಂದು ಪ್ರತ್ಯೇಕ ಸಮಾಜಕ್ಕೆ ಇನ್ನೊಂದು ಪ್ರತ್ಯೇಕ ಸಮಾಜಕ್ಕೆ ಜಾತಿ ಮಧ್ಯದಲ್ಲಿ ವೈಷಮ್ಯ ತರಬೇಕು ಅನ್ನೋ ರೀತಿ ಆಕ್ಟ್ರೆಸ್ ಗಳನ್ನು ಹುಡುಕ್ತಾರೆ. ಅಲ್ಲಿ ಬಂಟ್ರು ಮತ್ತೆ ಜೈನರು ವಿರುದ್ಧ ಕಟ್ಟಾಕ್ತಾರೆ, ಒಕ್ಕಲಿಗರು ಮತ್ತೆ ಅಲ್ಲಿ ಬ್ರಾಹ್ಮಣರ ಮಧ್ಯೆ ಇನ್ನೊಂದು ತಗೊಂಡ್ ಬರುವಂತ ಪ್ರಯತ್ನ ಮಾಡ್ತಾರೆ, ಬಿಲ್ಲವರು ಮತ್ತೆ ಬಂಟ್ರು ಮಧ್ಯೆ ತಗೊಂಡ್ ಬರುವಂತ ಪ್ರಯತ್ನ ಮಾಡ್ತಾರೆ. ಈ ಎಲ್ಲಾ ಪ್ರಕ್ರಿಯೆ ನೀವು ನೋಡ್ತಾ ಬಂದ್ರೆ ವೆಲ್ ಸ್ಕ್ರಿಪ್ಟೆಡ್ ಡ್ರಾಮಾ ಇದು ಅಂತ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಒಂದೊಂದು ಹಿಯರಿಂಗಿಗೆ 4 ಲಕ್ಷ 5 ಲಕ್ಷ ರೂಪಾಯಿ ಹಿಯರಿಂಗಿಗೆ ಫೀಸ್ ತಗೊಳ್ಳುವಂತ ವಕೀಲರ ಪಡೆ ಬಂದು ಎದುರುಗಡೆ ನಿಂತ್ಕೊಳ್ಳುತ್ತೆ. ಅವ್ರಿಗೆ ಫಂಡಿಂಗ್ ಯಾರು ಕೊಡ್ತಾ ಇದ್ದಾರೆ, ಇವ್ರಿಗೆ ಪ್ರತಿ ದಿವಸ ಇನ್ಸ್ಟ್ರಕ್ಷನ್ಸ್ ಯಾರು ಕೊಡ್ತಾ ಇದ್ದಾರೆ? ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಒಬ್ರು ಬಹಳ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾತನಾಡಿದಾಗ ಅವ್ರು ಹೇಳಿದ್ರು, ಈ 16 ಕಡೆ ಏನ್ ಬಗುದ್ರು, ಅಕಸ್ಮಾತ್ 1-2 ಕಡೆನೋ ಏನಾದ್ರೂ ಯಾವ್ದಾದ್ರು ಹೆಣ್ಮಗುಗೆ ಸಂಬಂಧಪಟ್ಟಿರುವಂತ ಒಂದು ಬೋನ್ ಸಿಕ್ಕಿದ್ರೆ, ಶವ ಸಿಕ್ಕಿದ್ರೆ ಇಷ್ಟೊತ್ತಿಗಾಗಲೇ ಧರ್ಮಸ್ಥಳವನ್ನ ಸರ್ಕಾರದ ಸುಪರ್ದಿಗೆ ತಗೊಂಡಿರ್ತಿದ್ರು ಅಂತ. ಇವ್ರ ಉದ್ದೇಶ ಇರುವಂತದ್ದು ಸರ್ಕಾರದ ಕಂಟ್ರೋಲಿಗೆ ಧರ್ಮಸ್ಥಳ ತಗೊಳ್ಬೇಕು, ಧಾರ್ಮಿಕ ಹಿಂದೂ ಸಂಸ್ಥೆಗಳನ್ನ, ದೇವಸ್ಥಾನಗಳನ್ನ ಹಾಳು ಮಾಡಬೇಕು, ಅದನ್ನ ವೀಕ್ ಮಾಡಬೇಕು, ಜನಕ್ಕೆ ಅದ್ರ ಮೇಲಿರುವಂತಹ ನಂಬಿಕೆಯನ್ನ ಹುಸಿಗೊಳಿಸಬೇಕು. ಇದು ಇವರ ಉದ್ದೇಶ. ಒಬ್ಬ ಅನಾಮಯ ವ್ಯಕ್ತಿ ಬಂದು ಯಾವುದೋ ಒಂದು ಬುರುಡೆ ತಗೊಂಡ್ಬಂದು ಇದು ನಾನು 100 ಶವ 1000 ಶವ ನಾನು ಹುಟ್ಟಿಟ್ಟೀನಿ ಅಂತ ಅಂದಾಗ ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ SIT ರಚನೆ ಮಾಡೋಕ್ಕಿಂತ ಮುಂಚೆ ಒಂದು ಮಂಪರು ಪರೀಕ್ಷೆ, ಅವನು ಕರೆಕ್ಟಾ ನಿಜ ಹೇಳ್ತಾ ಏನಾ ಸುಳ್ಳು ಹೇಳ್ತಾ ಏನಾ ಅಂತ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
ನಾನಾಗ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದೆ, ಮುಖ್ಯಮಂತ್ರಿಗಳು ಈ ಆರೋಪ ಬಂದ ಮೊದಲ ದಿವಸ ಅವ್ರ ಪ್ರಕ್ರಿಯೆ ಏನಿತ್ತು? ಅವ್ರ ಪ್ರಕ್ರಿಯೆ ಇದ್ದಿದ್ದು ನಾವು SIT ಮಾಡಕ್ಕಾಗಲ್ರಿ ಅಂತಂದ್ರು. ಸಹಜವಾದಂತ ಸರಿಯಾಗಿದ್ದಂತ ಒಂದು ಪ್ರತಿಕ್ರಿಯೆ ಕೊಟ್ರು. ಹಂಗಂತ ಮಾತ್ರಕ್ಕೆ FIR ರಿಜಿಸ್ಟರ್ ಆಗಬಾರ್ದು ಅಂತ ನಾನು ಹೇಳ್ತಿಲ್ಲ, ಈಗಲೂ ಹೇಳ್ತಾ ಇದ್ದೀನಿ. ಯಾರೇ ಬಂದು ಈ ರೀತಿಯಾದಂತಹ ಒಂದು ಸೀರಿಯಸ್ ಅಫೆನ್ಸ್ ಆಗಿದೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸರ ಡ್ಯೂಟಿ FIR ರಿಜಿಸ್ಟ್ರೇಷನ್ ಮಾಡುವಂತದ್ದು, ಒಂದು ಪ್ರಿಲಿಮಿನರಿ ತನಿಖೆ ಮಾಡುವಂತದ್ದು. ಎಲ್ಲಿಂದ ಪ್ರಿಲಿಮಿನರಿ ತನಿಖೆ ಮಾಡಬಹುದಿತ್ತು? ಬುರ್ಡೆ ಎತ್ಕೊಂಡ್ಬಂದಿದ್ರು. ಯಾವ ಬುರ್ಡೆ ಇದು? ಎಲ್ಲಿಂದ ತಗೊಂಡ್ಬಂದ್ರಿ? ಯಾವ ಒಂದು ಜಾಗದಿಂದ ಇದನ್ನ ಎಕ್ಸ್ಯೂಮ್ ಮಾಡ್ಕೊಂಡು ತಗೊಂಡ್ ಬಂದ್ರಿ? ಈ ಮನುಷ್ಯ ಹೇಳ್ತಾ ಇರೋದು ನೀವು 100 ಅಂದ್ರಿ. ಚಿನ್ನಯ್ಯನ ವಕೀಲರ ಇಂಟರ್ವ್ಯೂಗಳಿದೆ. ಅವರು ಒರಿಜಿನಲ್ ಅಲ್ಲಿ ಹೇಳಿದ್ದು 10 ಅಲ್ಲ, 100 ಅಲ್ಲ, 1000 ಅಂದ್ರು. ಇದೇ ಪದ ಬಳಸಿರೋದು, 1000 ಮರ್ಡರ್ ಆಗಿದೆ ಅಂತ. ಆಮೇಲೆ ಈ ಅಷ್ಟು 1000 ಮರ್ಡರ್ಗಳಿಗೆ ಆ ಬಾಡಿಯನ್ನು ಹೂತ್ ಬರೋದಕ್ಕೆ ಇವರೊಬ್ಬನಿಗೆ ಜವಾಬ್ದಾರಿ ಕೊಟ್ಟಿದ್ರು. ಅವರು ಪ್ರತಿ ದಿವಸ ರಾತ್ರಿ ವಿಕ್ರಮ್ ಬೇತಾಳ ಕತೆ ಬರೋ ರೀತಿ ಇವನು ಡೆಡ್ ಬಾಡಿನ ಹಾಕೊಂಡು ಹೋಗೋನು. 8 ಅಡಿ 9 ಅಡಿ ಗುಂಡಿ ಒಬ್ಬನೇ ತೆಗೆಯೋನು. ಒಂದ್ ನಿಮಿಷ, ರಿಪೋರ್ಟ್ ಬರ್ಲಿ. ಈಗೆಲ್ಲ ಬಂದಾಗಿದೆಯಲ್ಲ, ರಿಪೋರ್ಟ್ ಬಂದಿರೋದನ್ನೇ ನಂಬ್ತಾ ಇಲ್ಲ ನೀವು. ಒಂದ್ ನಿಮಿಷ, ಒಂದ್ ನಿಮಿಷ. ಇದನ್ನೆಲ್ಲ ಹೇಳಿದಾಗ ಒಂದು ಪ್ರಿಲಿಮಿನರಿ ತನಿಖೆ ಮಾಡೋದು ಬೇಡವಾ? ಪ್ರಶ್ನೆ ಕೇಳಿ ಸರ್, ಅದು ಅಬ್ಜೆಕ್ಷನ್ ಇದ್ರೆ ಪ್ರಶ್ನೆ ಕೇಳಿ, ಹೇಳಿ ಸರ್. ನಮ್ದು 2 ನಿಮಿಷ ಕೇಳಿಸ್ಕೊಳ್ಳೋಕೆ ಕಷ್ಟ ಆಗ್ತಿದೆ. 20 ದಿವಸ ನಡೀತಲ್ಲ ನಿಮ್ ಅಜೆಂಡಾ ಲೈವ್ ಟಿವಿಲಿ. ಪ್ರತಿ ದಿವಸ ಬಗದ್ರಲ್ಲ, ಬಗಿರಿ, ಅಲ್ಲಿ ಬಗಿರಿ, ಇನ್ನೊಂದ್ ಕಡೆ ಬಗಿರಿ, ದಿನ ಬಗದ್ರಲ್ಲ ಸರ್. ಹೌದು ಏನ್ ಸಿಕ್ತು ಸರ್? ಖಂಡಿತ ಪಾರ್ಟ್ ಆಫ್ SIT ತನಿಖೆಯ ಒಂದು ಭಾಗ ಅದು. ಅದೇ SIT ತನಿಖೆ ಅಲ್ಲ. SIT ತನಿಖೆಯ ಒಳಗಡೆ ಟೀಮ್ ಇದೆಯಲ್ಲ, ಆ ಟೀಮ್ ಬೇರೆ ಬೇರೆ ತರದಲ್ಲಿ ತನಿಖೆಗಳನ್ನ ಮಾಡ್ತಾ ಇದೆ. ಇದನ್ನ ನಾವು ಒಪ್ಪಬೇಕಾಗಿದೆ ಸಮಾಜ. ಬುರುಡೆಯನ್ನು ಬಗದ್ರು ಅನ್ನೋ ಕಾರಣಕ್ಕೆ ಅದೇ SIT ಫೈನಲ್ ಅಲ್ಲ. ಅದನ್ನು ಸರ್ಕಾರದವರು ಈ ನೀವುಗಳು ಎಂಪಿಗಳಾಗಿ ಆದ್ರೆ ನೀವು ಪ್ರತಿ ಸಾರಿನೂ ಕೂಡ ಒಂದು ಮೆನ್ಷನ್ ಮಾಡ್ತೀರಿ ಪದನ, ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಅರ್ಬನ್ ನಕ್ಸಲ್ ಅಂತ ಸುಮಾರು ಸರ್ ಇದೇ ವೇದಿಕೆ ಮೇಲೆ ಬಳಸಿದ್ರಿ, ಇದೇ ಕಾರ್ಯಕ್ರಮದಲ್ಲಿ ಈಗಲೇ ಬಳಸಿದ್ರಿ. ಆದ್ರೆ ನೀವ್ ಹೇಳ್ತೀರಿ ತನಿಖೆ ಮಾಡಿಸಿದ್ರೆ ಎಲ್ಲರ ಫೋನ್ ನಂಬರ್ ಸಮೇತ ಬರ್ತದೆ ಅಂತ ಹೇಳ್ತೀರಿ. ನಿಮಗೆ ಯಾಕೆ ಸರ್ ಅದು ಮಾಹಿತಿ ಇಲ್ಲ? ಎಷ್ಟು ಸರ್ ಕಳೆದ ನೀವು MP ಆದಾಗಿಂದನೂ ಕೂಡ ಇಲ್ಲಿವರೆಗಿನೂ ಎಷ್ಟು ಸರ್, ಎಷ್ಟು ಯಾರು ಗೊತ್ತಿಲ್ಲ ಸರ್ ನಿಮಗೆ ಅರ್ಬನ್ ನಕ್ಸಲೈಟ್ ಅಂತ? ಯಾರು ಗೊತ್ತಿಲ್ಲ? ಯಾಕೆ ಸರ್ ನೀವು ರಿಪೋರ್ಟ್ ಮಾಡಕ್ ರೆಡಿ ಇಲ್ಲ? ನೀವು ಯಾರನ್ನ ಧರ್ಮಸ್ಥಳ ತನಿಖೆ ಧರ್ಮ ಅಧರ್ಮ ಅಂತ ಹೇಳಿ ಕೊಟ್ಟಿದ್ದಾರಲ್ಲ ಸರ್. ನೀವು ಯಾರ ಮಾತುಗಳನ್ನ ವೇದವಾಕ್ಯ, ಯಾರು ಕೂಡ ಧರ್ಮ ವಿರೋಧಿಗಳಲ್ಲ. ನಾವು ಬಂದಿರತಕ್ಕಂಥದ್ದು ಅಲ್ಲಿ ನಡೆಯುವಂತ ಸರಣಿ ಕೊಲೆಗಳನ್ನು ನಡೆದವಲ್ಲ, ಆ ಸಂದರ್ಭದಲ್ಲಿ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅಂತ ಕೇಳಲಿಕ್ಕೆ ಬಂದಿದ್ದೇವೆ. ಅದನ್ನ ನೀವು ಕೇಂದ್ರ ಸರ್ಕಾರದಿಂದ ಹೇಳಿಸ್ತೀರೋ ಅಥವಾ ಸ್ಟೇಟ್ ಸರ್ಕಾರದಿಂದ ಹೇಳಿಸ್ತೀರೋ ಗೊತ್ತಿಲ್ಲ. ಆದ್ರೆ ಇವರು ಪಾರದರ್ಶಕವಾಗಿ ಸತ್ಯಾಸತ್ಯತೆ ಹೊರಗಡೆ ಬರಲಿ ಅನ್ನೋ ಕಾರಣಕ್ಕೆ SIT ಮಾಡಿದರೆ ಅದರ ನಿಮ್ಮ ಪಕ್ಷದವರು ಅದನ್ನು ವಿರೋಧ ಮಾಡೋದಕ್ಕೆ. ಈಗ 1.5 ನಿಮಿಷ ಸುದೀರ್ಘವಾಗಿ ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ನಾನು ಅವಕಾಶ ಕೊಟ್ಟಿದ್ದೀನಿ, ಅವ್ರು ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಬೇಕು ಆಯ್ತಾ? ಮತ್ತೆ ಇನ್ನೊಂದ್ಸತಿ ಹೇಳಬಾರ್ದು ನಮ್ಮ ಪ್ರಶ್ನೆಗೆ ಬೆಲೆ ಇಲ್ಲ ಅಂತ. ಅವ್ರದ್ದು ಏನ್ ಪ್ರಶ್ನೆ ಅಂತಾನೆ ನನಗೆ ಅರ್ಥ ಆಗಿಲ್ಲ. ಮತ್ತದೇ SIT ವಿರೋಧ ಕಿರ್ಚಾಡಿದ್ ಬಿಟ್ರೆ ಅವ್ರ ಪ್ರಶ್ನೆ ಏನು ಅಂತಾನೆ ಅರ್ಥ ಆಗಿಲ್ಲ. ಅವ್ರ ಪ್ರಶ್ನೆ ಅರ್ಥ ಆಗಿಲ್ಲ, ನಿಮಗೆ ಅರ್ಥ ಆಯ್ತಲ್ಲ? ಸಿಂಪಲ್ ಆಗಿ ಹೇಳಿ, ಅವ್ರ ಏನ್ ಪ್ರಶ್ನೆ ಕೇಳಿದ್ರು ಹೇಳಿ. ನಿಮಗೆ ಕೇಳಿಸಿಲ್ಲ? ಚಪ್ಪಾಳೆ ತಟ್ಟಿ ಚಪ್ಪಾಳೆ ಅಲ್ವಾ? ಸಮಾಧಾನ ಕುತ್ಕೊಳ್ಳಿ. ನಿಮಗೆ ಪ್ರಶ್ನೆ ಕೇಳಿಸಿಲ್ಲ ಅಲ್ವಾ? ಕೇಳಿಸಿಲ್ಲ ಅಲ್ವಾ? ಹೇಳಿ, ಕೇಳಿಸಿಲ್ಲ ಅಲ್ವಾ? ಹೇಳಿ. ಮಾಡಿಲ್ಲ ನಾನು ಆನ್ಸರ್ ಮಾಡಿ ಅವ್ರು ಕೇಳಿ ಕ್ವಶನ್ ಅವರು ಮುಖ್ಯವಾಗಿ ಕೇಳಿದ್ದು ನೀವು ಒತ್ತಿ ಮಾತಾಡ್ತಾ ಇರ್ತಕ್ಕಂಥ ಅರ್ಬನ್ ನಕ್ಸಲರ ಬಗ್ಗೆ, ಅದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಡಬೇಕು. ಯಾರು ಅರ್ಬನ್ ನಕ್ಸಲ್? ಅವ್ರು ಮುಂಚೆ ಕೇಳಿದ್ರು, ನಾನು ಅವಾಗ್ಲೂ ಕ್ಲಾರಿಟಿ ಕೊಟ್ಟೆ. ಇದೇ ಪ್ರಶ್ನೆ 3 ಸತಿ ಬಂದಿದೆ. ಸರ್, ನೀವ್ ಹೇಳಿದ್ರಿ ಕಾಂಗ್ರೆಸ್ ಪಕ್ಷ ಎಲ್ಲ ಹಿಂದೂ ಧರ್ಮದ ಧಾರ್ಮಿಕ ಕ್ಷೇತ್ರಗಳನ್ನ ತೇಜೋವಧೆ ಮಾಡಬೇಕು, ಅದಕ್ಕೋಸ್ಕರ SIT ತನಿಖೆ ಮಾಡಿದ್ದಾರೆ. ಇದರಿಂದ ಹಿಂದೂ ಧರ್ಮದ ದೇವಾಲಯಗಳಿಗೆ ಒಂದು ಏನು ಹಾನಿ ಉಂಟಾಗ್ತದೆ ಮತ್ತೆ ಜನರಲ್ಲಿ ತಪ್ಪು ಭಾವನೆ ಉಂಟು ಮಾಡುತ್ತೆ ಅಂತ ಹೇಳ್ತಿದ್ರಿ. ಇದೇ ಧರ್ಮಸ್ಥಳದಂತ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಗಡೆ ಹೇಳ್ತಾರೆ, ಸರ್ ನೀವು ಶಕ್ತಿ ಯೋಜನೆ ಜಾರಿಗೆ ತಂದ್ರೆ ಲಕ್ಷಾಂತರ ಜನ ನಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಮತ್ತೆ ಕೇವಲ ಧರ್ಮಸ್ಥಳ ಅಂತ ಅಲ್ಲ, ಎಲ್ಲಾ ದೇವಾಲಯಗಳಿಗೂ ಕೂಡ ಹಿಂದೂ ಧರ್ಮದ ಮತ್ತು ಎಲ್ಲಾ ಭಕ್ತಾದಿಗಳು ಹೋಗ್ತಿದ್ದಾರೆ. ಇದು ಕಾಂಗ್ರೆಸ್ ಶಕ್ತ ತಾಕತ್ತು. ಇದು ನಿಜವಾದ ಹಿಂದೂ ರಕ್ಷಕರು ಬಿಜೆಪಿಯವರ ಅಥವಾ ಮುಸ್ಲಿಮರ? ನೀವು ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ನೀವು ಬಾಣಂತಿ ಮಹಿಳೆಯರ ಮಕ್ಕಳಿಗೆ ಹಾಲುಣಿಸುವಂತ ಒಂದು ಕೇಂದ್ರ ಮಾಡಲಿಲ್ಲ. ನೀವು ಯೋಗ್ಯತೆಗೆ ನೀವು ಹಿಂದೂ ಧರ್ಮದ ರಕ್ಷಣೆ ಮಾಡ್ತೀವಿ ಬಗ್ಗೆ ಗಮನ ಇರಲಿ ಸರ್. ಪ್ರಶ್ನೆಯನ್ನ ಅದನ್ನೇ ಕೇಳ್ತಿರೋದು. ಯೋಗ್ಯತೆ ಅವೆಲ್ಲ ಪದ, ಹೌದು, ಯೋಗ್ಯತೆ ಎಲ್ಲ ಪದ. ನಿಜವಾದ ಒಂದ್ ನಿಮಿಷ
ಅವ್ರದ್ದು ಬಿಡಿ ನಿಮಗೆ ಹಣ ಕೇಳು ಅವ್ರು ಸರಿ, ನಿಮ್ಮ ಯೋಗ್ಯತೆಗೂ ಒಳ್ಳೇದಲ್ಲ ಆ ತರ ಪದ ಬಳಸೋದು. ಅಲ್ಲ ಮೇಡಮ್, ಕೇಳಿ ಅವ್ರು ಬಿಡಿ. ಮೇಡಮ್, ಇವತ್ತು ಈ ದೇಶ ಧರ್ಮದ ಹೆಸರಿನಲ್ಲಿ ಪಾರ್ಟಿಷನ್ ಆಗಿದ್ರೆ, ವಿಭಜನೆ ಆಗಿದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣ. 70 ವರ್ಷ ಈ ದೇಶದಲ್ಲಿ ರಾಮ ಮಂದಿರ ಸ್ವಾತಂತ್ರ್ಯ ಸಿಕ್ಕ ಮೇಲೂ ಕೂಡ ಹಿಂದೂಗಳಿಗೆ ಕಟ್ಲಿಕ್ಕೆ ಆಗದಲ್ಲೇ ಇದ್ದಿದ್ದಕ್ಕೆ ಯಾಕೆ ಕಾರಣ ಅಂತಂದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣ. ಇವತ್ತು ಈ ದೇಶದಲ್ಲಿ ಭಯೋತ್ಪಾದನೆ ಇರ್ಬೋದು, ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣ ಇರ್ಬೋದು, ಇವೆಲ್ಲವೂ ಇವತ್ತು ಜೀವಂತವಾಗಿದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣ. ಇವತ್ತು ಧರ್ಮಗಳ ಮಧ್ಯದಲ್ಲಿ, ಜಾತಿಗಳ ಮಧ್ಯದಲ್ಲಿ ರಾಜಕಾರಣ ಮಾಡಿ ಇಡೀ ದೇಶದಲ್ಲಿ ಬೆಂಕಿ ಹಚ್ಚುವಂತ ಕೆಲಸ ಏನಾದ್ರೂ ನಡೆದಿದ್ರೆ ಅದು ಕಾಂಗ್ರೆಸ್ ಇಂದ ಕಾರಣ. ಇವತ್ತೇ ನಾವು ನೋಡ್ತಾ ಇದೀವಿ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ದಸರಾ ಇರ್ಬೋದು, ಟಿಪ್ಪು ಜಯಂತಿ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಯಾವ ರೀತಿ ಈ ತರದ ಇಶ್ಯೂಗಳನ್ನ ಕ್ರಿಯೇಟ್ ಮಾಡಿ ಇಡ್ತಾ ಇದ್ದಾರೆ ಅಂತ ಜನಕ್ಕೆ ಗೊತ್ತಿದೆ. ಯಾರು ಹಿಂದೂಗಳ ಪರವಾಗಿ ಕೆಲಸ ಮಾಡ್ತಾರೆ, ಜನಕ್ಕೆ ಗೊತ್ತಿದೆ ಯಾರು ಮತಾಂತರ ಓಲೈಕೆ ಮಾಡುವಂತ ಒಂದಿಷ್ಟು ವರ್ಗಗಳ ಜೊತೆಗಿದ್ದಾರೆ ಅಂತ ಜನ ನಿರ್ಧಾರ ಮಾಡ್ತಾ ಬಂದಿದ್ದಾರೆ. 15 ವರ್ಷ ಈಗಾಗಲೇ 3 ಚುನಾವಣೆಯಲ್ಲಿ ಮಾಡಿದ್ದಾರೆ. ಆ ಒಂದು ಫ್ರಸ್ಟ್ರೇಷನ್ ಇಂದ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ, ಇವಿಎಂ ಹ್ಯಾಕ್ ಆಗ್ತಾ ಇದೆ, ಇನ್ನೊಂದು ಆಗ್ತಾ ಇದೆ ಅಂತ ಯಾವ ರಾಹುಲ್ ಗಾಂಧಿ ಹೇಳ್ತಾರೆ, 4ನೇ ಸತಿನೂ ಕೂಡ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋಕೆ ರೆಡಿ ಆಗ್ಬೇಕು. ಸರ್, ಇಂತಹ ಸಮಸ್ಯೆಗಳು ಬರೀ ಹಿಂದೂ ಧರ್ಮಕ್ಕೆ ಯಾಕೆ ಸೀಮಿತ ಆಗಿದೆ? ಯಾಕೆ ಬೇರೆ ಧರ್ಮಗಳ ಮೇಲೆ ಈ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ? ಯಾಕೆ ಯಾವಾಗಲೂ ಟಾರ್ಗೆಟ್ ಹಿಂದೂ ಮೇಲೆ, ಯಾಕೆ ಹಿಂದೂ ಧರ್ಮದ ಮೇಲೆನೆ ಯಾಕೆ ಅಂತ? ಮೇಡಮ್, ಬಹಳ ಸೂಕ್ಷ್ಮವಾದ ಪ್ರಶ್ನೆ ಕೇಳಿದಿರಿ. ಹಿಂದೂಗಳನ್ನ ಅನ್ಫಾರ್ಚುನೇಟ್ಲಿ ಜಾತಿಯ ಹೆಸರಿನಲ್ಲಿ ವಿಭಜನೆ ಮಾಡೋದು ಬಹಳ ಸುಲಭ ಇದೆ. ಹಿಂದೂಗಳಿಗೆ ಯಾವ್ದಾದ್ರೂ ಒಂದು ಭಾವನಾತ್ಮಕವಾದಂತ ಈ ತರದ ಇಶ್ಯೂ ತೆಗೆದುಕೊಂಡು ಬಂದು ಅವರನ್ನ ಮಂಕ್ ಮಾಡೋದಕ್ಕೆ ಬಹಳ ಸುಲಭ ಇದೆ. ಈ ಕಾರಣಕ್ಕೋಸ್ಕರನೇ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾರೆ. ಇನ್ನು ನೀವು ಇಷ್ಟೇ ಅಲ್ಲ, ನೀವು 70-75 ವರ್ಷದ್ದು ಅಥವಾ 100-125 ವರ್ಷದ್ದು ಈ ಬ್ರಿಟಿಷರ ಕಾಲದಿಂದ ನೀವು ನೋಡ್ತಾ ಬನ್ನಿ. ಭಾರತದಲ್ಲಿ ಹಿಂದೂ ಧರ್ಮ ಜಾಗೃತಿಯಾಗಿತ್ತು, ಹಿಂದೂ ಧರ್ಮ ಗಟ್ಟಿಯಾಗಿತ್ತು ಅಂತಂದ್ರೆ ಈ ದೇಶದ ಮೇಲೆ ದಾಳಿ ಮಾಡ್ಲಿಕ್ಕೆ ಬರುವಂತವರಿಗೆ ಅವ್ರ ಅಜೆಂಡಾ ನಡೆಯೋದಿಲ್ಲ. ಇಲ್ಲಿ ಲೂಟಿ ಮಾಡಬೇಕು ಅಂತ ಬರುವಂತ ರಾಜಕಾರಣಿಗಳ ಅಜೆಂಡಾ ನಡೆಯೋದಿಲ್ಲ. ಮತಾಂತರ ಮಾಡಬೇಕು ಅಂತ ಬರುವಂತ ವ್ಯವಸ್ಥೆಗಳ ಅಜೆಂಡಾ ನಡೆಯೋದಿಲ್ಲ, ಷಡ್ಯಂತ್ರಗಳು ನಡೆಯೋದಿಲ್ಲ. ಇವರೆಲ್ಲರಿಗೂ ಕೂಡ ಕಾಮನ್ ಎನಿಮಿ ಯಾವುದು ಅಂತಂದ್ರೆ ಹಿಂದೂ ಧರ್ಮ. ಹಿಂದೂ ಧರ್ಮ ನಿಂತಿರೋದು ಯಾವ್ದ್ರ ಮೇಲೆ? ಈ ರೀತಿಯ ಶ್ರದ್ಧಾ ಕೇಂದ್ರಗಳ ಮೇಲೆ. ಅದಕ್ಕೋಸ್ಕರ ಈ ರೀತಿಯ ಶ್ರದ್ಧಾ ಕೇಂದ್ರಗಳ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಇಷ್ಟೊಂದು ಜನ ಇವತ್ತು ಸೌಜನ್ಯರ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದಾರಲ್ಲ, ಕರ್ನಾಟಕದಲ್ಲಿ ಬೇರೆ ಇನ್ನೆಷ್ಟೋ ಕಡೆ ಎಷ್ಟೋ ಅನ್ಯಾಯವಾಗಿ ಹೆಣ್ಮಕ್ಳ ನೋವು ಸಾವಾಗಿದೆಯಲ್ಲ, ಇವ್ರು ಯಾರಾದ್ರೂ ಯಾವತ್ತಾದ್ರೂ ಒಂದ್ ದಿವಸ ಅದಕ್ಕೆಲ್ಲ ಧ್ವನಿ ಎತ್ತಿದಾರ ಇವರೆಲ್ಲ? ಸರ್, ತೇಜಸ್ವಿ ಸೂರ್ಯ ಸರ್ ಅವರೇ, ಒಂದು ನಿಮ್ಗೆ ಗೊತ್ತಿರಲಿ, ಇಲ್ಲಿ ನಾವೆಲ್ಲ ಬಂದಿದೀವಿ ಅಂದ್ರೆ SFI ಸಂಘಟನೆ ರಾಜ್ಯದ ಶಿವಪ್ಪ ಅಂತ ಮಾತಾಡ್ತಾ ಇದ್ದೀನಿ. 2012ರಿಂದ ಇವತ್ತು 2025ವರೆಗೂ ಸೌಜನ್ಯ ಅಲ್ಲ, ಪದ್ಮಲತಾ ಅಲ್ಲ, ಕೋಲಾರ ರಕ್ಷಿತ ಆಗಿರ್ಬೋದು, ನಮ್ಮ ಬೆಂಗಳೂರಿನ ಧರ್ಮಸ್ಥಳ ಇದರಲ್ಲಿ ನಮ್ಮ ಮೂಡುಬಿದಿರನ ಆಳ್ವಾ ಶಿಕ್ಷಣ ಸಂಸ್ಥೆ ಇಬ್ಬರು ಶಿಕ್ಷಕರು, ರಾಮನಗರದಲ್ಲಿ ಬಂದಿರುವ ಇಬ್ಬರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿರ್ಬೋದು, ಕಲಬುರಗಿಯ ಕೇಂದ್ರ ವಿದ್ಯಾಲಯದಲ್ಲಿ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಆಗಿರ್ಬೋದು, ಬೆಂಗಳೂರಿನ ದಯಾನಂದ ಸಾಗರ್ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಆಗಿರ್ಬೋದು, ಇದೆಲ್ಲ ಕೂಡ SFI ಸಂಘಟನೆ ದಿನನಿತ್ಯ ಕೂಡ ಯಾವುದೇ ರಾಜ್ಯದಲ್ಲಿ ಒಬ್ಬ ಹೆಣ್ಣು ಮಗು ಅನ್ಯಾಯ ಇದ್ರೆ ಹೋರಾಟ ಮಾಡಿದೀವಿ. ನಿಮ್ಮದೇ ಬಿಜೆಪಿ ಸರ್ಕಾರ ಹಿಂದೆ ಇತ್ತು, ಇವತ್ತು ನಿಮ್ಮದೇ ಬಿಜೆಪಿ ಇನ್ನೊಂದು ಸಂಘಟನೆ ABP ಸಂಘಟನೆ ಎಲ್ಲಿಯೂ ಕೂಡ ಬೀದಿಗಿಂದ ಹೋರಾಟ ಮಾಡಿಲ್ಲ. ಇದು ನಿಮ್ಮ ಗಮನಕ್ಕೆ ನಾವು ಹೋರಾಟ ಮಾಡ್ತಾ ಇದೀವಿ. ಸರ್, ಹೋರಾಟ ಮಾಡಿದ್ದಕ್ಕೆ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಕೂಡ ಅಭಿನಂದನೆ. ಸರ್, ಒಂದು ಚಿಕ್ಕ ಪ್ರಶ್ನೆ ನಿಮ್ಗೆ. ಯೂಶಲಿ ನಾನ್ ಆಡಿಯನ್ಸ್ಗೆ ಪ್ರಶ್ನೆ ಕೇಳೋ ಹಕ್ಕಿರೋದಿಲ್ಲ, ಆದ್ರೂ ಕೇಳ್ತಿದ್ದೀನಿ. ನೀವು ಇಷ್ಟೆಲ್ಲ ಹೋರಾಟ ಮಾಡಿದ್ರಿ, ನಿಮ್ಮ ಮನೆ 6 ಅಂತಸ್ತಿನ ಮನೆ ಆಯ್ತಾ ಸರ್? ನಿಮಗೆ ಇದ್ದ ಪ್ರಾಪರ್ಟಿ ಡಬಲ್ ಆಯ್ತಾ ಸರ್? ಕೆಲವು ಹೋರಾಟಗಾರರಿಗೆ ಆಗಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಮೇಡಮ್, ಒಂದು ಕೇಳ್ತೀನಿ ನೋಡಿ, ನನಗಂತೂ ಆಗ್ಲಿಲ್ಲ ಅಲ್ವಾ ಸರ್? ಅದಕ್ಕೆ ನೀವು ನಿಜವಾದ ಹೋರಾಟಗಾರರು, ಅದಕ್ಕೆ ನಿಮ್ ಹೋರಾಟಕ್ಕೆ ಬೆಲೆ ಇದೆ. ಬಟ್ ನಮಗೆ ಹೋರಾಟಕ್ಕೆ ಬೆಲೆ ಇದೆ. ಯಾರು ಮಹೇಶ್ ಶೆಟ್ಟಿನೋ ಮಣ್ಣನ್ನು ಅವ್ರನ್ನ ನೋಡ್ತಾ ಇಲ್ಲ. ರಾಜ್ಯದಲ್ಲಿ ಪ್ರತಿಯೊಂದು ದಿನದಲ್ಲಿ ಮೀಡಿಯಾಗಳಲ್ಲಿ, ರಾಜ್ಯದಲ್ಲಿ ಪತ್ರಿಕೆಗಳನ್ನು ನಾವು ವಾದ ಮಾಡ್ತಾ ಇದ್ದೀವಿ. ಯಾರೋ ಒಬ್ರು ಹೇಳ್ತೀರಿ ಅಂತ ಅದನ್ನು ತೇಜಸ್ವಿ ಸೂರ್ಯ ನೀವು ಹೇಳ್ತೀರಿ, ನಾವು ನಮ್ಮಲ್ಲ. ಇವತ್ತು ನಾವೇನಾದ್ರೂ ಕೂಡ ಭಾರತ ದೇಶದಲ್ಲಿ ನಂಬೇಕಂದ್ರೆ ಬಿಜೆಪಿ ಕಾಂಗ್ರೆಸ್ ಪಕ್ಷ ನಮ್ಮದಲ್ಲ. ನಮ್ಮ ಪ್ರಜಾಪ್ರಭುತ್ವ ಹೆಸರು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರೋ ಸಂವಿಧಾನ ಅಡಿಯಲ್ಲ ಪ್ರಜಾಪ್ರಭುತ್ವ ರೈಟ್ಸ್ ಆಗಿ ಹೋರಾಟ ಮಾಡ್ತಾ ಇದೀವಿ. ಇನ್ನು ನಿಮ್ಮ ಪಕ್ಷ ಇದು ಮಾಡ್ತಾ ಇಲ್ಲ. ಇದು ಪ್ರಶ್ನೆನ ಒಪಿನಿಯನ್ ಸರ್? ನನ್ನ ಒಪಿನಿಯನ್ ಮೇಡಮ್. ರೈಟ್ ಸರ್, ಥ್ಯಾಂಕ್ ಯು. ಅವರಿಂದ ಉತ್ತರ ಬೇಕೋ ಇಲ್ಲೋ ನನಗೆ ಕನ್ಫ್ಯೂಷನ್ ಇತ್ತು, ಹಾಗಾಗಿ ಕೇಳಿದೆ. ನಿಮ್ಮ ಒಪಿನಿಯನ್ಗೂ ನಮ್ಮ ವೇದಿಕೆಯಲ್ಲಿ ಬೆಲೆ ಇದೆ, ನಿಮಗೆ ಸಮಾಧಾನ ಆಯ್ತು ಅಂತ ಭಾವಿಸ್ತಾ, ತೇಜಸ್ವಿ ಸೂರ್ಯ ಅವರೇ, DK ಶಿವಕುಮಾರ್ ಅವರೇ ಹೇಳ್ಬಿಡ್ತಾರೆ ಇದೊಂದು ಷಡ್ಯಂತರ ಅಂತ. ಅದಾದ ಕೆಲ ದಿನಗಳ ನಂತರ ಹೇಳ್ತಾರೆ ಷಡ್ಯಂತರ ಮಾಡ್ತಾ
ಇರೋದು ಬಿಜೆಪಿಯಲ್ಲೇ 2 ಭಾಗ ಆಗಿದೆ. ಯಾರಿಗೆ ಕಲ್ಲಡ್ಕ ಪ್ರಭಾಕರ ಭಟ್ರ ಇನ್ಸ್ಟ್ರಕ್ಷನ್ ಇದೆ ಅವ್ರು ಯಾರು ಕೂಡ ಮುಂದೆ ಬಂದು ಹೋರಾಟ ಮಾಡ್ತಿಲ್ಲ. ಯಾಕಂದ್ರೆ ಕಲ್ಲಡ್ಕ ಪ್ರಭಾಕರ ಭಟ್ರೇನೆ ವೀರೇಂದ್ರ ಹೆಗಡೆ ಅವರ ವಿರುದ್ಧವಾಗಿದ್ದಾರೆ. ಆದ್ರೆ ಕೆಲ ಬಿಜೆಪಿಗರು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಮಾತ್ರ ಇದೀಗ ರ್ಯಾಲಿ ಹೊರಟಿದ್ದಾರೆ. ಷಡ್ಯಂತ್ರ ಇದು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ವಾದ. ಮೇಡಮ್, ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗೆ ಅವರೊಂದು ಹೇಳಿಕೆ ಕೊಡ್ತಾರೆ, ಅದರಿಂದ ಅವರೇ ವಾಪಸ್ ಹೋಗ್ತಾ ಇದ್ದಾರೆ. ನಮಸ್ತೆ ಸದಾವತ್ಸಲೆ ಹೇಳ್ತಾರೆ, ಮಾರನೇ ದಿವಸ ಅವರೇ ಅದಕ್ಕೆ ಅಪಾಲಜಿ ಹೇಳ್ತಾರೆ. ಆದ್ರಿಂದ ನೀವು ಇದಕ್ಕೆ ಬಹಳ ಅವ್ರು ಹೇಳಿದ್ದಕ್ಕೆ ಬಹಳ ಸೀರಿಯಸ್ ಆಗಿ ಹೇಳಲಿಕ್ಕೆ ಹೋಗಬೇಡಿ. ನಾನು ಕಡೆದಾಗ ನಿಮಗೆ ಈ ವಿಷಯದಲ್ಲಿ ಇಷ್ಟೇ ಹೇಳ್ತೀನಿ, ಇದರಲ್ಲಿ ಬಹಳಷ್ಟು ಜನದ್ದು ಒಂದು ಆಷಾಢಭೂತಿತನ ಇದರಿಂದ ಹೊರಗಡೆ ಬಂದಿದೆ. ಈ ಡಿಬೇಟ್ನಲ್ಲೇ ನೀವು ನೋಡಿದ್ರಿ, ಅವ್ರ ವಾದಕ್ಕೆ ಸರಿ ಅಂತ ಅನ್ನಿಸಿದಾಗ ಸುಜಾತಾ ಭಟ್ಟನ್ನ ಕೋಟ್ ಮಾಡಿರೋರು ಸುಜಾತಾ ಭಟ್ಟೆ ಸರಿ ಇಲ್ಲ ಅನ್ನುವಂಥದ್ದನ್ನು ಈ ವಾದದಲ್ಲಿ ಬಂದಿದೆ. ಸಾಕ್ಷಿ ಕೇಳಿದ ತಕ್ಷಣನೇ ಇವತ್ತು ಯಾವ ರೀತಿ ಚಿನ್ನಯ್ಯ ಓಡೋಗ್ತಾ ಇದ್ದಾರೋ ಅದೇ ರೀತಿ 450 ಮರ್ಡರ್ ಆಯ್ತು ಅಂತ ಆರೋಪ ಮಾಡಿದವರು ನೀವು ವೈಫೈ ಕೊಡ್ತೀವಿ ಅಂದ್ರೂ ಕೂಡ 15 ನಿಮಿಷ ಆದ್ರೂ ಕೂಡ ಅದ್ರ ಬಗ್ಗೆ ವಿಷಯ ಕೊಡದಲ್ಲೇ ಇದ್ರೆ ಅದೇ ರೀತಿ ಕೂತಿದ್ದಾರೆ. ಎರಡನೇ ದೂರುದಾರ ಜಯಂತ್ ಅವರ ಮನೆಯಲ್ಲಿ ಇವತ್ತು ನಿರಂತರವಾಗಿ ಶೋಧ ಕಾರ್ಯ ನಡೀತು. ಜಯಂತ್ ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ದೂರವಾಣಿ ಮೂಲಕ ಸಂಪರ್ಕಕ್ಕೆ ಸಿಕ್ಕಾಗ ಅವ್ರು ಹೇಳ್ತಾ ಇರೋದು ಈ ತಲೆಬುರುಡೆ ಕೊಟ್ಟಿದ್ದು ಜಯಂತ್ ಅನ್ನೋ ಆರೋಪ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತು. ಆದ್ರೆ ಜಯಂತ್ ಅವರು ಹೇಳ್ತಿದ್ದಾರೆ ಆ ತಲೆಬುರುಡೆ ಎಲ್ಲಿಂದ ತಂದಿದ್ದ ನಮಗೆ ಗೊತ್ತಿಲ್ಲ, ಈ ಚಿನ್ನಯ್ಯನೇ ತಂದಿದ್ದು, ಅವ್ನು ಎಲ್ಲಿಂದ ತಂದ, ಅವ್ನು ಹೇಳ್ತಿರೋದು ನಿಜಾನ ಸುಳ್ಳು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ ಗಮನಕ್ಕಿರ್ಲಿ ಅಂತ ಅಂದ್ರೆ ಯಾರೆಲ್ಲರೂ ಚಿನ್ನಯ್ಯನ ಮಾತೆ 100% ಸತ್ಯ ಅಂತ ಹೇಳ್ತಿದ್ರು ಅವರು ಕೂಡ ಸ್ಲೈಟ್ ಆಗಿ ತಿರುಗ್ತಾ ಇದ್ದಾರೆ. SIT ರಚನೆ ಮಾಡಿದ್ರೆ ಇವರು ಹೇಳಿಕೆ ಕೊಡ್ತಾರೆ, CBI ರಚನೆ ಮಾಡಿದ್ರೆ ಅವರು ಹೇಳಿಕೆ ಕೊಡ್ತಾರೆ. ಇವರು ಇಬ್ಬರ ಮಧ್ಯದಲ್ಲಿ ನಾವು ಯಾರನ್ನ ನಂಬಬೇಕು? ಇವರೇ ರಚನೆ ಮಾಡಿದ ಸಂಸ್ಥೆಗಳ ಮೇಲೆ ಇವರುಗಳಿಗೆ ನಂಬಿಕೆ ಇಲ್ಲ ಅಂದ್ರೆ ನಾವು ಯಾವ ಸಂಸ್ಥೆಯನ್ನ ನಂಬಬೇಕು? ಯಾರು ನ್ಯಾಯ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ಯಾರ ಪರವಾಗಿ ಇವರು ಹೋರಾಟ ಮಾಡ್ತಾರೆ ಅದನ್ನ ಹೇಳ್ಬಿಡ್ಲಿ. ಅಂದ್ರೆ SIT-ನ ಬಿಜೆಪಿ ಅಂದ್ರೆ SIT ರಚನೆಯನ್ನ ಬಿಜೆಪಿ ಪ್ರಶ್ನೆ ಮಾಡುತ್ತೆ, CBI ಅಂದ್ರೆ ಕಾಂಗ್ರೆಸ್ ಪ್ರಶ್ನೆ ಮಾಡುತ್ತೆ. ಜನ ಯಾವ ಹೋರಾಟ ನಂಬಬೇಕು, ಯಾವ ತನಿಖೆ ನಂಬಬೇಕು ಅಂತ. ಮೇಡಮ್, ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನ್ಯಾಯಾಂಗದ ಮೇಲಾದ್ರೂ ಅವ್ರಿಗೆ ನಂಬಿಕೆ ಇದ್ರೆ ನಾಳೆ ಒಂದು ಅರ್ಜಿ ಹಾಕ್ಲಿ, ಅವ್ರು ಹೈಕೋರ್ಟ್ಗೆ ಹೋಗಿ ಕೋರ್ಟ್ ಮಾನಿಟರ್ಡ್ ಒಂದು ಎನ್ಕ್ವೈರಿ ಆಗ್ಲಿ ಅಂತ. ನೀವು ಯಾವ್ದಾದ್ರೂ ಒಂದು ಸಂಸ್ಥೆ ನಂಬೇಕಲ್ಲ. ಇಲ್ಲ ನಾವು ಇವ್ರು ಯಾರನ್ನೂ ನಂಬಲ್ಲ, ನಮಗೆ ಅನ್ಸಿದ್ದನ್ನ ವರದಿ ಕೊಟ್ರೆ ಮಾತ್ರ ಅದು ಸತ್ಯ, ನಮ್ ವರ್ಷನ್ ಆಫ್ ಟ್ರುತ್ ಬಂದ್ರೆ ಮಾತ್ರ ಸತ್ಯ ಅಂತ ಅನ್ಕೊಂಡ್ಬಿಟ್ರೆ ಬಹಳ ಕಷ್ಟ ಆಗತ್ತೆ. ಈ SIT ತನಿಖೆಯಿಂದ ಯಾವ ಈ ಅರ್ಬನ್ ನಕ್ಸಲ್ಗಳ ಷಡ್ಯಂತ್ರ ಒಂದು ಮಟ್ಟಕ್ಕೆ ಬಯಲಾಗಿದೆ. ಬಟ್ ಇದರಲ್ಲಿರುವಂತ ಮಟ್ಟಣ್ಣ, ತಿಮ್ಮಣ್ಣ, ಸಮೀರ ಇವರೆಲ್ಲರೂ ಕೂಡ ಕೇವಲ ಮುಖವಾಡಗಳು. ಇದ್ರ ಹಿಂದೆ ಫಂಡ್ ಮಾಡಿರುವಂತ, ಇದ್ರ ಹಿಂಗಡೆ ಸ್ಕ್ರಿಪ್ಟ್ ಬರ್ಕೊಟ್ಟಿರುವಂತ, ಇದ್ರನ್ನ ಹಿಂಗಡೆ ಹ್ಯಾಂಡಲ್ಸ್ಗಳು ಯಾರು ಮಾಡಿರುವಂತವ್ರು ಯಾರಿದ್ದಾರೆ ಅವರೆಲ್ಲ ಬಯಲಾಗಬೇಕು ಅಂತಂದ್ರೆ ಇದಕ್ಕೆ ಕೋರ್ಟ್ ಮಾನಿಟರ್ಡ್ ಎನ್ಕ್ವೈರಿನಾರ ಆಗ್ಲಿ ಇಲ್ಲ CBI ಎನ್ಕ್ವೈರಿನಾರ ಆಗ್ಲಿ ಈ ಎಲ್ಲ ಒಂದು ಷಡ್ಯಂತ್ರ ಹೊರಗಡೆ ಬರಬೇಕಿದೆ. ಇನ್ನೊಂದು ಬಾರಿ ಯಾವುದೇ ಧಾರ್ಮಿಕ ಹಿಂದೂ ಸಂಸ್ಥೆಯ ಮೇಲೆ ಈ ರೀತಿಯ ಷಡ್ಯಂತ್ರ ಮಾಡುವಂತ ಧೈರ್ಯ ಯಾರೂ ಮಾಡದಲ್ಲೇ ಇರೋ ರೀತಿಯ ಒಂದು ಸಂದೇಶ ಸಮಾಜಕ್ಕೆ ಹೋಗಬೇಕಾಗಿದೆ. ಸರಿ, ಅದೇ ಧರ್ಮ ಕ್ಷೇತ್ರ ಹಾಗೆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂದಾಗ ನಮಗೆ ಚಾಮುಂಡಿ ಬೆಟ್ಟ ನೆನಪಾಗತ್ತೆ. ಈಗ ಆನ್ ಗೋಯಿಂಗ್ ಡಿಬೇಟ್ ಅದು ಕೂಡ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಹೇಳ್ಬಿಡ್ತಾರೆ ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿಯಲ್ಲ ಅಂತ ಹೇಳಿ. ಇದನ್ನ ಬಿಜೆಪಿ ಓಲೈಕೆ ರಾಜಕಾರಣ ಅಂತ ಕರೆಯುತ್ತೆ. ಆದ್ರೆ ಆಚರಿಸ್ತಾ ಇರೋದು ನಾಡ ಹಬ್ಬ. ಹೀಗಾಗಿ ಒಂದು ಇನ್ಕ್ಲೂಷನ್ ಅಂತ ಇರಬೇಕು. ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಹಬ್ಬವನ್ನ ಸೆಲೆಬ್ರೇಟ್ ಮಾಡಬೇಕು. ಹಾಗಾಗಿ ಬೂಕರ್ ಪ್ರಶಸ್ತಿ ವಿಜೇತರಾದ ಬಾನು ಮುಷ್ತಾಕ್ ಅವರಿಗೆ ನಾವು ಆಹ್ವಾನಿಸಿದ್ದೇವೆ, ತಪ್ಪೇನು ಅಂತ ಪ್ರಶ್ನೆ ಮಾಡುತ್ತೆ ಕಾಂಗ್ರೆಸ್. ಏನ್ ಹೇಳ್ತೀರಿ? ಬಾನು ಮುಷ್ತಾಕ್ ಅವರನ್ನ ಸ್ವಾಗತ ಮಾಡಿರೋದಕ್ಕೆ ಅವರು ಮುಸ್ಲಿಂ ಅನ್ನೋ ಕಾರಣಕ್ಕೆ ನಮ್ಮ ವಿರೋಧ ಖಂಡಿತವಾಗಿಯೂ ಇಲ್ಲ. ನಾನು ಇದನ್ನ ಬಹಳ ಸ್ಪಷ್ಟ ಮಾಡ್ತಾ ಇದ್ದೀನಿ. ಹಿಂದೆ 2017ನೇ ಇಸ್ವಿಯಲ್ಲಿ ಇದೇ ಮುಖ್ಯಮಂತ್ರಿಗಳು ನಿಸಾರ್ ಅಹಮದ್ ಅವರನ್ನು ಕೂಡ ಉದ್ಘಾಟನೆ ಮಾಡಲಿಕ್ಕೆ ಇನ್ವೈಟ್ ಮಾಡಿದ್ರು. ಅವತ್ತು ನಾವು ಯಾರೂ ಇದನ್ನ ವಿರೋಧ ವ್ಯಕ್ತಪಡಿಸಿರಲಿಲ್ಲ. ಈ ವಿರೋಧಕ್ಕೆ ಕಾರಣ ಆಗಿರುವಂತದ್ದು ಹಿಂದೆ ಬಾನು ಮುಷ್ತಾಕ್ ಅವರೇನೆ ಹೇಳಿರುವಂತ ಕೆಲವು ಹೇಳಿಕೆಗಳು, ಅವರು ತಗೊಂಡಂತ ನಿಲುವುಗಳು. ಆ ನಿಲುವೇನು? ಕನ್ನಡವನ್ನ ನೀವು ಭುವನೇಶ್ವರಿ ತಾಯಿಗೆ ಹೋಲಿಸ್ತೀರಿ, ಕನ್ನಡವನ್ನ ಭುವನೇಶ್ವರಿಯನ್ನಾಗಿ ಮಾಡಿ ನೀವು ಬಾನು ಮುಷ್ತಾಕ್ಲನ್ನು ಹೊರಗಡೆ ಇಟ್ಟಿದ್ದೀರಿ ಅನ್ನುವಂತ ಅವರ ಹೇಳಿಕೆ. ನಾನು ಮತ್ತೆ ಸ್ಪಷ್ಟ ಮಾಡ್ತಿದ್ದೀನಿ ಮೇಡಮ್, ಇಲ್ಲಿ ಸಾರ್ವಜನಿಕರು ನೋಡುವಂತವರು ಪ್ರತಿಯೊಬ್ಬರಿಗೂ ಬಾನು ಮುಷ್ತಾಕ್ ಅವರ ಬರವಣಿಗೆ, ಬಾನು ಮುಷ್ತಾಕ್ ಆಸ್ ಅ ಲಿಟರೇಟಿಯರ್ ನಮಗೆ ಗೌರವ ಇದೆ. ಅವರು ಕರ್ನಾಟಕಕ್ಕೆ, ಕನ್ನಡಕ್ಕೆ, ಕನ್ನಡ ಸಾರಸ್ವತ ಲೋಕಕ್ಕೆ ತೆಗೆದುಕೊಂಡು ಬಂದಿರುವಂತಹ ಅಚೀವ್ಮೆಂಟ್ಸ್ಗಳ ಬಗ್ಗೆ ನಮಗೆ ಹೆಮ್ಮೆ ಇದೆ. ನಮ್ಮ ವಿರೋಧ
ಅವರು ಮುಸ್ಲಿಂ ಅನ್ನೋ ಕಾರಣಕ್ಕೂ ಅಲ್ಲ. ಈ ಹಿಂದೆ ಕೂಡ ಮುಸಲ್ಮಾನರು ಬಂದು ಅದನ್ನ ಇನಾಗ್ರೇಟ್ ಮಾಡಿದಾಗ ನಮ್ಮ ವಿರೋಧ ಇರಲಿಲ್ಲ. ನಮ್ಮ ವಿರೋಧ ಇರುವಂತದ್ದು ಅವರು ಹಿಂದೆ ಹೇಳಿರುವಂತ ಹೇಳಿಕೆಗೆ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಬಾನು ಮುಷ್ತಾಕ್ ಅವರು ನಾಳೆ ಬೆಳಗ್ಗೆನೆ ನನಗೆ ತಾಯಿ ಚಾಮುಂಡೇಶ್ವರಿಯ ಮೇಲೆ ನಂಬಿಕೆ ಇದೆ, ಈ ಪ್ರಾರ್ಥನೆಯ ಮೇಲೆ ಅಲ್ಲಿರುವಂತಹ ಪೂಜಾ ಪದ್ಧತಿಯ ಮೇಲೆ ನನಗೆ ಗೌರವ ಇದೆ, ತಾಯಿ ಚಾಮುಂಡೇಶ್ವರಿಯನ್ನ ನಾನು ಆರಾಧ್ಯ, ಯಾವ ರೀತಿ ಹಿಂದೂಗಳು ಯಾವ ಭಕ್ತಿ ಭಾವನೆಯಿಂದ ಆರಾಧ್ಯ ಮಾಡ್ತಾರೋ ಅದೇ ಭಾವನೆಯಿಂದ ನಾನು ಪೂಜೆ ಮಾಡ್ತೀನಿ ಎನ್ನುವಂತ ಹೇಳಿಕೆ ಕೊಟ್ರೆ ಹಿಂದೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಯಾವುದೇ ಸಮಸ್ಯೆ ಇಲ್ಲ. ಯೇಸುದಾಸ್ ಅವರು ಜನ್ಮತಃ ಕ್ರಿಶ್ಚಿಯನ್. ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ನೀವು ಹೋಗಬೇಕು ಅಂದ್ರೆ ಹೊರಗಡೆ ಬೋರ್ಡ್ ಇದೆ, ಹಿಂದೂಗಳಿಗೆ ಮಾತ್ರ ಪ್ರವೇಶ ಅಂತ. ಕಾರಣ ಯಾಕೆ? ಆ ಅಯ್ಯಪ್ಪ ಸ್ವಾಮಿಲಿ ನಂಬಿಕೆ ಇದ್ದವರಿಗೆ ಒಳಗಡೆ ಅವಕಾಶ. ಅಲ್ಲೇನು ಹೊರಗಡೆ ಬರಬೇಕು ಒಳಗಡೆ ಬರಬಾರದು ಅಂತಲ್ಲ. ನೀ ಅಲ್ಲಿ ಬಂದಿದ್ಯಾ ಅಂತಂದ್ರೆ ಆ ದೇವರ ಮೇಲೆ ನಂಬಿಕೆ ಇರಬೇಕು ಅನ್ನೋ ಕಾರಣಕ್ಕೆ. ಹರಿವರಾಸನಮ್ಮು ಯೇಸುದಾಸ್ ಹೇಳಿರುವಂತ ಭಜನೆ ನೀವು ಬೆಂಗಳೂರಿನಲ್ಲಿರುವಂತ ಅಯ್ಯಪ್ಪ ಸ್ವಾಮಿ ಮಂಡಳಿ ಎಲ್ಲೆಲ್ಲಿ ಭಜನೆ ನಡೆಯುತ್ತೆ ಹೇಳಿ ಎಲ್ಲ ಕಡೆ ಹಾಕ್ತಾರೆ. ಯಾರಾದ್ರೂ ಯೇಸುದಾಸ್ ಕ್ರಿಶ್ಚಿಯನ್ನು, ಅದಕ್ಕೆ ಅವ್ರು ಹಾಕಿರುವಂತ ಭಜನೆ ಯಾಕೆ, ಅವ್ರು ಹಾಡಿರೋ ಭಜನೆ ಯಾಕಪ್ಪ ಕೇಳಬೇಕು ಅಂತ ಯಾರಾದ್ರೂ ಅಯ್ಯಪ್ಪ ಸ್ವಾಮಿ ಭಕ್ತ ಅದನ್ನು ವಿರೋಧ ಮಾಡಿರೋದು ಕೇಳಿದೀರಾ? ನಮ್ ಪ್ರಶ್ನೆ ಇಷ್ಟೇನೆ. ಬಾನು ಮುಷ್ತಾಕ್ ಅವರು ಈಗಲೂ ಕೂಡ ಪತ್ರಿಕೆಯರೆಲ್ಲರೂ ನಿಮ್ಮನ್ನೆಲ್ಲರನ್ನು ಕರೆದು ಈ ರೀತಿ ಸಮಾಜದಲ್ಲಿ ಚರ್ಚೆ ನಡೀತಾ ಇದೆ, ನನ್ನನ್ನು ಕರೆದಿರುವಂತದ್ದು ಒಂದು ಧಾರ್ಮಿಕ ಕಾರ್ಯಕ್ರಮದ ಉದ್ಘಾಟನೆಗೆ, ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಮಾಡಿ, ತಾಯಿ ಚಾಮುಂಡೇಶ್ವರಿಯನ್ನ ಪೂಜೆ ಮಾಡಿ ನಾಡ ಹಬ್ಬ ದಸರಾ ಕರೆದಿರುವಂತದ್ದು. ಆ ತಾಯಿ ಮೇಲೆ ನನಗೆ ನಂಬಿಕೆ ಇದೆ, ಭುವನೇಶ್ವರಿಯ ಮೇಲೂ ನನಗೆ ನಂಬಿಕೆ ಇದೆ. ಯಾಕೆಂದ್ರೆ ಇವತ್ತು ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇದೆ, ಅವತ್ತು ಭುವನೇಶ್ವರಿ ಮೇಲೆ ನಂಬಿಕೆ ಇಲ್ಲ ಅನ್ನಕ್ಕಾಗಲ್ಲ. ಎರಡರಲ್ಲೂ ನಂಬಿಕೆ ಇರಬೇಕು. ಇದನ್ನೊಂದು ಕ್ಲಾರಿಟಿ ಕೊಟ್ಬಿಡ್ಲಿ. ಬಟ್ ಸಂತೋಷ್ ಲಾಡ್ ಅವರು ಹೇಳ್ತಾರೆ ಸಂವಿಧಾನದಲ್ಲಿ, ನಾನು ಸಂತೋಷ್ ಲಾಡ್ ಅವರ ಹೇಳಿಕೆಯನ್ನ ಕೋಟ್ ಮಾಡಿ ಪ್ರಶ್ನೆ ಕೇಳ್ತಿದ್ದೀನಿ, ಸಂವಿಧಾನದಲ್ಲಿ ಎಲ್ಲಿದೆ ನಾಡ ಹಬ್ಬದ ಇನಾಗ್ರೇಷನ್ಗೆ ಕರಿಬಾರದು ಅಂತ ಹೇಳಿ? ಅಂದ್ರೆ ಸಂವಿಧಾನ ಹಾಗೆ ಧಾರ್ಮಿಕ ಶ್ರದ್ಧೆ, ಸಂವಿಧಾನದ ಅಡಿಯಲ್ಲಿ ಈ ನಂಬಿಕೆ ವಿಷಯ ಮತ್ತೊಂದು ಆ ಪ್ರಶ್ನೆ ನಾನು ಕೇಳ್ತಾನೆ ಇಲ್ಲ. ಬಾನು ಮುಷ್ತಾಕ್ರನ್ನ ಕರೆಯೋದಕ್ಕೆ ತಪ್ಪು ಅಂತ ಹೇಳ್ತಾನೆ ಇಲ್ವಲ್ಲ. ಆದ್ರೆ ನೀವು ಕರೀತಾ ಇರಬೇಕಾದಾಗ ನೀವು ಯಾವ್ದಕ್ಕೆ ಕರೀತಾ ಇದ್ದೀರಾ? ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ಘಾಟನೆಗೆ ನೀವು ಕರೆದಿದ್ದಿದ್ರೆ ಈ ಪ್ರಶ್ನೆನೇ ಉತ್ಪತ್ತಿ ಆಗ್ತಿರ್ಲಿಲ್ಲ. ಬಾನು ಮುಷ್ತಾಕ್ರು ಬುಕರ್ ಪ್ರಶಸ್ತಿಯನ್ನ ಗೆದ್ದಿರುವಂತ ಲೇಖಕರು, ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿಗೆ ನೀವು ಕಾರ್ಯಕ್ರಮ ಕರೀತಾ ಇದ್ದೀರಿ, ಸಂತೋಷ. ನೀವು ಕರೀತಾ ಇರುವಂತದ್ದು ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ. ನಾಡ ಹಬ್ಬ ದಸರಾ ಇರುವಂತದ್ದು ಒಂದು ಹಿಂದೂ ಧಾರ್ಮಿಕ ಹಬ್ಬ. ಅದು ಭುವನೇಶ್ವರಿ ಮೇಲೆ ನಂಬಿಕೆ ಇಲ್ಲ ಅಂತ ಹಿಂದ್ಗಡೆ ಹೇಳಿದ್ದಾಗ ಚಾಮುಂಡೇಶ್ವರಿಗೆ ಯಾವ ಆಧಾರದ ಮೇಲೆ ಪೂಜೆ ಮಾಡಕ್ ಬರ್ತೀರಾ ಅಂತ ಕೇಳ್ತಾ ಇರೋದಷ್ಟೇನೆ. ಇದು ಪ್ರಶ್ನೆ. ಇಲ್ಲ ನೀವು ಅವತ್ತು ಹೇಳಿರೋದು ಸರಿ ತಪ್ಪಿರಬೇಕು, ಇಲ್ಲ ಇವತ್ತು ನೀವು ಸರಿ ತಪ್ಪಿಸ್ಕೊಂಡಿರ್ಬೇಕು. ಮುಸಲ್ಮಾನ್ ಸಮುದಾಯದ ಮುಖಂಡರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಾಗ ಇದೊಂದು ಸರ್ಕಾರದ ಕಾರ್ಯಕ್ರಮ, ಅವರಲ್ಲಿ ಹೋಗಿ ಮಂತ್ರ ಪಠಿಸಬೇಕು ಅಥವಾ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಬೇಕು ಅಂತಿಲ್ಲ, ಆ ಸ್ಥಳದಲ್ಲಿ ಹೋಗಿ ಆ ಇನಾಗ್ರಲ್ ಪ್ರೋಗ್ರಾಮ್ ಅಲ್ಲಿ ಅವ್ರು ಭಾಗಿಯಾಗೋದ್ರಲ್ಲಿ ಧಾರ್ಮಿಕ ನಂಬಿಕೆ ಶ್ರದ್ಧೆ ಪ್ರಶ್ನೆ ಆಗಬೇಕು ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಮೇಡಮ್, ಇದು ಹೆಂಗೆ ಅಂತಂದ್ರೆ ಅನುಕೂಲ ಸಿಂಧು ವಾದಗಳಿವೆಲ್ಲವೂ ಕೂಡ. ನಾಳೆ ಬೆಳಗ್ಗೆ ಈ ಯಾವುದೋ ಒಂದು ಮುಸಲ್ಮಾನರ ಒಂದು ಧಾರ್ಮಿಕ ಒಂದು ಪ್ರಕ್ರಿಯೆಯಲ್ಲಿ ನೀವು ಹಿಂದೂಗಳು ಒಬ್ಬರನ್ನ ಕಳಿಸ್ಬಿಟ್ಟು ಬೇಕು ಅಂತ ಮಾಡಿ ಅಂತಂದ್ರೆ ಅದಕ್ಕೆ ನೀವು ಒಪ್ಕೋತೀರಾ? ಒಂದು ನಿಮಿಷ, ನಾನು ಉದಾಹರಣೆ ಕೇಳ್ತೀನಿ. ಇದೇ ವ್ಯಕ್ತಿಗಳು ವಕ್ಫ್ ಕಾನೂನನ್ನ ನಾವು ಜಾರಿಗೆ ತಂದ್ವಲ್ಲ, ಅವಾಗ ವಕ್ಫ್ ಧಾರ್ಮಿಕವಾದಂತಹ ವಿಚಾರ ಅಲ್ಲ. ವಕ್ಫ್ ಇಸ್ ಆಕ್ಚುಲಿ ಎ ಪ್ರಾಪರ್ಟಿ ರಿಲೇಟೆಡ್ ಮ್ಯಾಟರ್. ಆ ಪ್ರಾಪರ್ಟಿ ರಿಲೇಟೆಡ್ ಕಮಿಟಿಯ ಕಾನೂನಲ್ಲಿ ಒಬ್ಬ ಹಿಂದೂನ ಹಾಕ್ತಾರೆ ಅನ್ನೋದಕ್ಕೆ, ಹಿಂದೂ ಅಧಿಕಾರಿ ಹಾಕ್ತಾರೆ ಅನ್ನೋದಕ್ಕೇನೆ ವಿರೋಧ ಮಾಡದಂತವ್ರು ಇವತ್ತು ಬಾನು ಮುಷ್ತಾಕ್ರು ಹಿಂದೂ ಕಾರ್ಯಕ್ರಮಕ್ಕೆ ಹೋಗೋದ್ರಲ್ಲಿ ವಿರೋಧ ಇಲ್ಲ ಅಂತ ಇವ್ರು ಹೇಳ್ತಾ ಇದಾರಲ್ಲ. ಆರ್ಗ್ಯುಮೆಂಟ್ ಅಲ್ಲಿ ಲಾಜಿಕ್ ಇರ್ಬೇಕಲ್ಲ. ನಿಮಗೆ ಒಂದು ನಿಮಿಷ, ಇಲ್ಲ ಇವ್ರ ವಾದನ ಯಾವತ್ತು ಒಪ್ಕೊಳ್ಬೋದಿತ್ತು ಗೊತ್ತಾ? ಇಲ್ಲ ಹಿಂದೂ ಧಾರ್ಮಿಕ ಹಬ್ಬದಲ್ಲಿ ಬಾನು ಮುಷ್ತಾಕ್ರು ಹೋಗ್ತಾ ಇರೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಇವತ್ತು ಮುಸಲ್ಮಾನ ಮುಖಂಡರು ಹೇಳ್ತಾ ಇದ್ದಾರೆ ಅನ್ನೋದನ್ನ ಯಾವತ್ತು ಒಪ್ಬೋದಿತ್ತು ಅಂದ್ರೆ, ವಕ್ಫ್ ಕಾನೂನಿನ ಒಂದು ಸಮಿತಿಯಲ್ಲಿ ಹಿಂದೂಗಳು ಇರಬಾರ್ದು ಅನ್ನೋದನ್ನ ಇವರು ವಿರೋಧ ಮಾಡದಲ್ಲೇ ಇದ್ದಿದ್ರೆ ಅವತ್ತಿಗೆ ಇವತ್ತು ಒಪ್ಬೋದಿತ್ತು. ವಕ್ಫ್ನಲ್ಲಿ ಹಿಂದೂ ಬೇಡ, ದಸರಾದಲ್ಲಿ ಮುಸ್ಲಿಂ ಬೇಕು ಅಂದ್ರೆ ಯಾವ ಲಾಜಿಕ್ ಇದು?
ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಅವರು ಮುಸ್ಲಿಂ ಅನ್ನೋ ಕಾರಣಕ್ಕೆ ನಮ್ಮ ವಿರೋಧ ಇಲ್ವೇ ಇಲ್ಲ. ಹಿಂದೆ ನಿಸಾರ್ ಅಹಮದ್ ಉದಾಹರಣೆ 5 ವರ್ಷದ ಹಿಂದಿಂದ ಇದೆಯಲ್ಲ, 2017 ಇಸ್ವಿದಿದೆ. ಯಾರು ವಿರೋಧ ಮಾಡಿದ್ರು ಅವತ್ತು? ಎಲ್ಲರೂ ಸ್ವಾಗತ ಮಾಡಿದ್ರು. ಯಾಕೆಂದ್ರೆ ನಿಸಾರ್ ಅಹಮದ್ ಅವರು ಬಾನು ಮುಷ್ತಾಕ್ ಅವರು ಹೇಳಿರೋ ರೀತಿಯ ಹೇಳಿಕೆಗಳನ್ನ, ತಗೊಂಡಂತಹ ನಿಲುವುಗಳನ್ನ ಅವ್ರೆಂದೂ ತಗೊಂಡಿರ್ಲಿಲ್ಲ. ಆದ್ರಿಂದ ಈ ಪ್ರಶ್ನೆ ಬರಲಿಲ್ಲ. ಇದಕ್ಕೆ ಸೊಲ್ಯೂಷನ್ ನಾನು ಬಹಳ ಹೇಳ್ತಿದ್ದೀನಲ್ಲ, ಸಿಂಪಲ್, ಎಷ್ಟು ಸಿಂಪಲ್ ಇದೆ ಅಂತ. ನೀವು 4 ಜನ ಮೀಡಿಯಾದವ್ರಾಗ ಅವ್ರಿಗೆ ಕೇಳಿ, ನೀವು ದಸರಾದ ಉದ್ಘಾಟನೆಗೆ ನಿಮ್ಮನ್ನು ಕರೆದಿದ್ದಾರೆ, ಚಾಮುಂಡೇಶ್ವರಿ ದೇವರಿಗೆ ಪೂಜೆ ಮಾಡಿ ನೀವು ಉದ್ಘಾಟನೆ ಮಾಡಬೇಕಾಗಿರುವಂತದ್ದು ಪದ್ಧತಿ. ನೀವು ಯಾವ ದೇವರಿಗೆ ಪೂಜೆ ಮಾಡೋದಕ್ಕೆ ಒಪ್ಕೊಂಡಿದ್ದೀರೋ ಆ ದೇವ್ರ ಮೇಲೆ ನಿಮಗೆ ನಂಬಿಕೆ ಇದೆಯಾ? ಆ ದೇವ್ರನ್ನ ನೀವು ನಂಬುತ್ತೀರಾ? ಕರ್ನಾಟಕದಲ್ಲಿ ನವರಾತ್ರಿ ಹಬ್ಬ ನಡೆಯುತ್ತೆ. ನವರಾತ್ರಿ ಹಬ್ಬ ಅಂತೂ ಸೆಕ್ಯುಲರ್ ಹಬ್ಬ ಅಲ್ವಲ್ಲ. ಇವ್ರು ಹೇಳ್ಬೋದು ಚಾಮುಂಡಿ ದೇವಸ್ಥಾನ, ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿರೋದಲ್ಲ ಅಂತ. ಆದ್ರೆ ಅಲ್ಲಿ ಏನು ಲಕ್ಷಾಂತರ ಜನ ಮುಸಲ್ಮಾನರು ಹೋಗಿ ನಿಂತ್ಕೋತಾ ಇದಾರ, ಅಲ್ಲಿ ನುಗ್ಲಾಟ ಆಗ್ತಾ ಇದೆಯಾ, ಅಲ್ಲಿ ಹೆಂಗ ಒಂದು ದೇವ್ರ ದರ್ಶನ ಮಾಡಬೇಕು ಅಂತ. ಯಾಕೆ ಸುಳ್ಳು ಹೇಳ್ತೀರಿ? ಚಾಮುಂಡೇಶ್ವರಿ ದೇವಸ್ಥಾನ, ಚಾಮುಂಡೇಶ್ವರಿ ನಡ್ಕೋತಾ ಇರುವಂತದ್ದು ಹಿಂದೂಗಳು. ಸರಿ, ನೀವು ನಡ್ಕೋತೀರಿ ಅಂತ ಆದ್ರೆ ಹೇಳಿ ಅದನ್ನ. ನಾನು ಯಾವ ರೀತಿ ಯೇಸುದಾಸು ಶಬರಿಮಲೆ ಅಯ್ಯಪ್ಪನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅದೇ ರೀತಿ ನಾನು ಪ್ರಾರ್ಥನೆ ಮಾಡಕ್ ಹೋಗ್ತಾ ಇರುವಂತ, ನಾಡ ಹಬ್ಬದ ಉದ್ಘಾಟನೆ ಮಾಡಕ್ ಹೋಗ್ತಾ ಇರುವಂತ ಚಾಮುಂಡೇಶ್ವರಿ ತಾಯಿ ಮೇಲೆ ನನಗೆ ಸಂಪೂರ್ಣವಾದಂತ ನಂಬಿಕೆ, ವಿಶ್ವಾಸ ಇದೆ ಅಂತ ನಾಳೆ ಬೆಳಗ್ಗೆ ಬಾನು ಮುಷ್ತಾಕ್ ಅವ್ರು ಹೇಳಿಕೆ ಕೊಟ್ರೆ ಮರುಕ್ಷಣ ಡಿಬೇಟ್ ಇಸ್ ಓವರ್. ಈಗ ಇದೇ ವಾದಕ್ಕೇನೆ ಕೆಲ ಮುಸಲ್ಮಾನ ಮುಖಂಡರು ಹೇಳ್ತಿದ್ದಾರೆ, ನಾವು ಕೂಡ ಕೆಲ ಮುಸ್ಲಿಂ ಪ್ರಾರ್ಥನಾ ಮಂದಿರಗಳನ್ನ, ಕೆಲ ಮಸೀದಿಗಳನ್ನ, ಅದರ ಉದ್ಘಾಟನೆಗೆ ಮುಖ್ಯಮಂತ್ರಿಗಳನ್ನೋ ಅಥವಾ ಸ್ಥಳೀಯ ಶಾಸಕರನ್ನೋ ಕರಿತೀವಿ. ಅವರ ಧಾರ್ಮಿಕ ಶ್ರದ್ಧೆ ಬಗ್ಗೆ ನಾವು ಪ್ರಶ್ನೆನೇ ಮಾಡೋಲ್ಲ. ಅಂದ್ರೆ ಮುಸಲ್ಮಾನರಿಗಿರುವ ಇನ್ಕ್ಲೂಸಿವಿಟಿ ಹಿಂದೂಗಳಿಗೆ ಯಾಕಿಲ್ಲ, ಬಿಜೆಪಿಗರಿಗೆ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಇನ್ಕ್ಲೂಸಿವಿಟಿನ ಅವರು ವಕ್ಫ್ ಕಾಯ್ದೆಯಲ್ಲಿ ತೋರಿಸಬಹುದಿತ್ತಲ್ಲ. ವಕ್ಫ್ ಕಾಯ್ದೆಯಲ್ಲಿ ಈಗ ಉದಾಹರಣೆಗೆ ಡಿಸಿ ಇರ್ತಾರೆ, ಡಿಸಿಗೆ ಇದೇ ಜಾತಿ ಧರ್ಮ ಅಂತಿಲ್ಲ. ಆದ್ರೆ ಆ ಡಿಸಿ ಕೂಡ ಮುಸಲ್ಮಾನನೇ ಆಗಿರ್ಬೇಕು ವಕ್ಫ್ ಸಂಬಂಧಪಟ್ಟಂತೆ ಅಂತ ಕಾನೂನನ್ನ ತಂದ್ರಲ್ಲ, ಅದನ್ನಿಲ್ಲ, ಡಿಸಿಗೆ ಯಾವುದೇ ಕಾನೂನು ಜಾತಿ ಇಲ್ಲ, ಧರ್ಮ ಇಲ್ಲ, ಡಿಸಿ ಆಗಿರ್ಲಿ ಅಂತ ನಾವು ತಂದಿದ್ದಕ್ಕೆ ವಿರೋಧ ಯಾಕೆ ಮಾಡ್ತಾ ಇದ್ದಾರೆ? ಅಲ್ಲಿಗೆ ಯಾಕೆ ಸಂಕುಚಿತತೆ ಬಂತು? ಬೇರೆ ವಿಷಯದಲ್ಲಿರುವಂತಹ ವಿಶಾಲ ಹೃದಯ ಅಲ್ಲಿ ಯಾಕೆ ಸಂಕುಚಿತ ಆಗೋಯ್ತು? ಈ ಪ್ರಶ್ನೆ ಕೇಳಬೇಕಾಗಿದೆ. ಬಟ್ ಈಗ ಸರ್ಕಾರ ಆಹ್ವಾನ ಕೊಟ್ಟಿಯಾಗಿದೆ. ದಸರಾ ಉದ್ಘಾಟನೆಯಿಂದ ಅವರನ್ನ ಮತ್ತೆ ಹಿಮ್ಮುಖಗೊಳಿಸಿದ್ರೆ ಅಥವಾ ಅವರನ್ನ ತೆಗೆದು ಬೇರೆಯವ್ರನ್ನ ರೀಪ್ಲೇಸ್ ಮಾಡಿದ್ರೆ ಬೂಕರ್ ಪ್ರಶಸ್ತಿ ಪಡೆದಂತಹ ಒಬ್ಬ ಮಹಿಳೆಗೆ ಮಾಡುವ ಅವಮಾನ ಅಂತ ಕೂಡ ಇದನ್ನ ಪರಿಗಣಿಸಲಾಗುತ್ತೆ. ಬಿಜೆಪಿ ಇದನ್ನ ಒಬ್ಜೆಕ್ಟ್ ಮಾಡಿ ಏನ್ ಸಾಧಿಸ್ಲಿಕ್ಕೆ ಹೊರಟಿದೆ ಅಂತ ಹೇಳಿ, ಇವಾಗ ಬಾನು ಮುಷ್ತಾಕ್ ಅವ್ರಿಗೆ ಕೊಟ್ಟಿರುವ ಆಹ್ವಾನವನ್ನು ತಿರಸ್ಕರಿಸ್ಬಿಡ್ಬೇಕಾ, ಬೇರೆಯವ್ರನ್ನ ರೀಪ್ಲೇಸ್ ಮಾಡ್ಬೇಕಾ? ಬಿಜೆಪಿ ಏನ್ ಬಯಸ್ತಾ ಇದೆ ಇದರಲ್ಲಿ? ನಾನು ಬಹಳ ಸ್ಪಷ್ಟ ಮಾಡ್ತಾ ಇದ್ದೀನಿ ಈಗ್ಲೂ. ನಾಳೆ ಬೆಳಗ್ಗೆ ಇದು ಬಾನು ಮುಷ್ತಾಕ್ ಅವ್ರ ಕೈಯಲ್ಲೇ ಇದೆ. ಬಾನು ಮುಷ್ತಾಕ್ ಅವರನ್ನ ಕರೆದಿರುವಂತದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಕ್ಕಲ್ಲ. ಅವರನ್ನ ಕರೆದಿರುವಂತದ್ದು ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಡ ಹಬ್ಬ ದಸರಾ, ಹಿಂದೂಗಳ ಹಬ್ಬ ದಸರಾ, ಇದನ್ನ ಉದ್ಘಾಟನೆ ಮಾಡಿ ಅಂತ ಕರೆದಿದ್ದಾರೆ. ನಾನು ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಹೋಗ್ತಾ ಇರುವಂತಹ ದೇವರಲ್ಲಿ ನನಗೆ ನಂಬಿಕೆ ಇದೆ ಅನ್ನೋದನ್ನ ಅವ್ರು ಹೇಳಿ, ಅಲ್ಲಿಗೆ ಎಂಡ್ ಆಫ್ ದ ಸ್ಟೋರಿ. ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತಕ್ಕಂಥದ್ದು ನೀವು ಹಾಗಾದ್ರೆ ಹೇಳೋದೇ ಇಲ್ವಾ? ಅದಕ್ಕೂ ಇದಕ್ಕೇನ್ ಸಂಬಂಧ? ಅದನ್ನ ಇದೇ ಯತ್ರ ನಾರ್ಯನ್ಸ್ತು ಪೂಜ್ಯಂತೆ ಇದಕ್ಕೇನೆ ಅವರೇ ಅಬ್ಜೆಕ್ಟ್ ಮಾಡಿದ್ದಾರೆ. ಕೇಳಿಸ್ಕೊಂಡ್ರ? ಅವರ 2023ನೇ ಭಾಷಣದಲ್ಲಿ ನಾನ್ ನಿಮ್ಮನ್ನ ನೀವು ಹೇಳಿದ ಸಾಲುಗಳನ್ನೇ ಬಾನು ಮುಷ್ತಾಕ್ ಅವರೇ ಅಬ್ಜೆಕ್ಟ್ ಮಾಡಿದ್ದಾರೆ. ಇದನ್ನ ನೀವು ಗಮನಿಸಿದ್ರ? ನಾನು ಅದನ್ನ ಗಮನಿಸಿಲ್ಲ. ಅದನ್ನ ಗಮನಿಸಿರಲ್ಲ ಅವರು. ಇಲ್ಲಿ ಈಗ ನೀವು ಹೇಳಿದ್ರಲ್ಲ ಯತ್ರ ನಾರ್ಯಾಸ್ತು ಪೂಜ್ಯಂತೆ, ಅವರು ಆ ಪೂಜ್ಯತೆ ಬಗ್ಗೆನೇ ಅವ್ರಿಗೆ ಸಮಸ್ಯೆ ಇರೋದು. ನಾವು ಅವ್ರಿಗೆ ಯಾಕೆ ತೊಂದರೆ ಕೊಡಬೇಕು? ಅಷ್ಟೊಂದು ಸಂಕುಚಿತವಾಗಿ ತಗೊಳ್ತಿದ್ದೀರಿ ನಾವು. ಮೇಡಮ್, ನನ್ನಿದಿಷ್ಟೇ ಇರೋದು ಮೇಡಮ್. ಈಗ ಅವ್ರ ದೃಷ್ಟಿಯಿಂದನೇ ನಾವು ಹೇಳ್ತಿರೋದು. ಈಗ ಯಾವುದೋ ಒಂದು ವಿಚಾರದ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತಂದಾಗ ಯಾಕೆ ಹೇರ್ಬೇಕು? ಸಿದ್ದರಾಮಯ್ಯನವ್ರು ಯಾಕೆ ಬಾನು ಮುಷ್ತಾಕ್ ಅವ್ರ ಮೇಲೆ ಇದನ್ನ ಹೇರ್ತಾ ಇದ್ದಾರೆ? ಅವರಿಗೆ ನಂಬಿಕೆ ಇಲ್ಲದಲೇ ಇರುವಂತ, ಅವ್ರಿಗೆ ಭುವನೇಶ್ವರಿ ಮೇಲೆ ನಂಬಿಕೆ ಇಲ್ಲ ಅಂದಿದ್ದಾರೆ. ಚಾಮುಂಡೇಶ್ವರಿ ಪೂಜೆ ಮಾಡಿ ನೀವು ಅಂತ ಹೇಳಿ ಯಾಕೆ ಬಲವಂತ ಮಾಡ್ತಾ ಇದ್ದೀರಿ ನೀವು ಅವರಿಗೆ? ನೀವು ಅವರಿಗೆ ಇನ್ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಅತಿಥಿಯಾಗಿ ಕರೀರಿ, ಅವ್ರಿಗೂ ಈ ಮುಜುಗರ ತಪ್ಪತ್ತೆ. ಇದು ನಾನು ಹೇಳ್ತೀನಿ, ಇದರಲ್ಲಿ ತಪ್ಪು ಮಾಡಿರುವಂತದ್ದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಬಾನು ಮುಷ್ತಾಕ್ ಅವರಿಗೆ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನ
ಸಮ್ಮೇಳನ ನಡೆದಾಗ ಗೌರವಾಧ್ಯಕ್ಷರು ಮಾಡಬಹುದಿತ್ತು. ಈ ಕಾಂಟ್ರವರ್ಸಿನೇ ಬರ್ತಿರ್ಲಿಲ್ಲ. ಅವ್ರ ನಂಬಿಕೆ ಇಲ್ಲ ಅಂದಂತ ದೇವ್ರನ್ನ ಹೋಗಿ ಪೂಜೆ ಮಾಡು ಅಂತ ಹೇಳಿ ಅವ್ರಿಗೆ ಬಲವಂತ ಮಾಡಿ ಸಮಾಜದಲ್ಲಿ ಈಗ ನೀವು ಮುಖ್ಯಮಂತ್ರಿಗಳಿಗೆ ಕೇಳಿ ಯಾಕೆ ಅವ್ರಿಗೆ ನೀವು ಬಲವಂತ ಮಾಡಕ್ ಹೊರಟಿದ್ದೀರಿ? ಅವ್ರಿಗೆ ಹೋಗಿ ನಿಮ್ಮ ಶ್ಲೋಕ ಕೇಳಿ ಅವ್ರಿಗೆ ಯಾಕೆ ತೊಂದರೆ ಕೊಡಕ್ ಹೋಗ್ತಾ ಇದೀರಿ? ಸರ್, ನಮ್ಮ ದೇಶದ ಪ್ರಧಾನಿಗಳು ಎಷ್ಟೋ ಕಡೆ ಅಜ್ಮೀರ್ ಒಂದು ಚಾದರ್ ಎಲ್ಲ ಕೊಟ್ಟು ಮುಸಲ್ಮಾನರ ಹಬ್ಬಗಳನ್ನ ಒಂದು ವಿಶಿಷ್ಟವಾಗಿ ಆಚರಣೆ ಮಾಡೋದಕ್ಕೆ ಅವರ ಬೆಂಬಲ ಇರುತ್ತೆ. ಈಗ ಒಬ್ರು ಮುಸ್ಲಿಂ ಹೆಣ್ಣು ಅಥವಾ ಒಂದು ಹೆಣ್ಣು ಈ ತರ ಒಂದು ನಮ್ಮ ಇದಕ್ಕೆ ಒಂದು ಮುಖ್ಯವಾಗಿ ಕರಿತಿದೀವಿ ಅತಿಥಿಗಳು ಅಂದಾಗ ಬಿಜೆಪಿಯವರು ವಿರೋಧ ಮಾಡ್ತಾರ. ಇದಕ್ಕೆ ಒಂದು ಉದಾಹರಣೆ ಇದೆ. ನಮ್ಮ ದೇಶದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವ್ರನ್ನ ಸಂಸತ್ನ ಉದ್ಘಾಟನೆಗಾಗ್ಲಿ ರಾಮ ಮಂದಿರದ ಉದ್ಘಾಟನೆಗಾಗ್ಲಿ ಕರೆದಿರಲ್ಲ. ನಮ್ಮ ಪ್ರಧಾನಮಂತ್ರಿಗಳೇ ಅವತ್ತಿನ ದಿವಸ ಮಾಡ್ತಾರೆ. ಅದೇ ಒಂದು ರಾಜಕಾರಣವನ್ನ ಇಲ್ಲೂ ನೀವು ಬೆರೆಸಕ್ಕೆ ನೋಡ್ತಿದ್ದೀರಾ. ಅವರು ಒಂದು ಹೆಣ್ಣು ಅನ್ನೋ ಕಾರಣಕ್ಕೆ ನೀವು ಇಷ್ಟೊಂದು ವಿರೋಧ ಮಾಡ್ತಿದ್ದೀರಾ ಅಂತ ನಾನು ಒಂದು ಹೆಣ್ಣಾಗಿ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಸರ್. ಮೇಡಮ್, ಕರ್ನಾಟಕದಲ್ಲಿ ಸುಮಾರು 3.5 ಕೋಟಿ ಹೆಣ್ಣು ಮಕ್ಕಳಿದ್ದಾರೆ. ಯಾವ ಹೆಣ್ಣು ಮಗಳಿಗೆ ತಾಯಿ ಚಾಮುಂಡೇಶ್ವರಿಯ ಮೇಲೆ ನಂಬಿಕೆ ಇದೆ ಅಂತ ಅವ್ರು ಹೇಳ್ತಾರೋ ಆ ಹೆಣ್ಮಗಳು ಕರೆಸಿ ನೀವು ಸ್ವಾಗತ ಮಾಡಿಸಿ ಪೂಜೆ ಮಾಡಿಸಿ. ಯಾರು ಬೇಡ ಅಂತ ಇದ್ದಾರೆ? ಸಿದ್ದರಾಮಯ್ಯನವ್ರು ನಿಮ್ಮನ್ನ ಯಾಕೆ ಕರೆಸ್ತಾ ಇಲ್ಲ ಮೇಡಮ್ ಉದ್ಘಾಟನೆ ಮಾಡಕ್ಕೆ? ನಿಮಗೆ ನಂಬಿಕೆ ಇದೆಯಲ್ಲ. ಅವ್ರಿಗೆ ಬಾನು ಮುಷ್ತಾಕ್ ಯಾಕೆ ಬೇಕು? ದೀಪಾ ಬಸ್ತಿ ಯಾಕೆ ಬೇಡ ಅವರಿಗೆ? ಯಾಕೆ ಬೇಡ ಅಂದ್ರೆ ಸರಿ, ದೀಪಾ ಬಸ್ತಿ ಅವ್ರನ್ನ ಯಾಕೆ ಕರೆಸಲಿಲ್ಲ? ದೀಪಾ ಬಸ್ತಿ ಅವ್ರನ್ನ ಯಾಕೆ ಕರೆಸಲಿಲ್ಲ? ಮೇಡಮ್, ಬೂಕರ್ ಪ್ರಶಸ್ತಿ ಈ ಬಾರಿ ಸಿಕ್ಕಿರೋದು ಅನುವಾದಕ್ಕೇನೆ. ನೀವು ಧರ್ಮೇಂದ್ರ ಕುಮಾರ್ ಅವ್ರ ವಿಡಿಯೋಗಳನ್ನ ಫಾಲೋ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ. ಅವರು ಬಹಳ ಸ್ಪೆಸಿಫಿಕ್ ಆಗಿ ಬೂಕರ್ ಯಾವ ಮಾನದಂಡದ ಮೇಲೆ ಬಂದಿದೆ ಅಂತ ಹೇಳಿದ್ದಾರೆ. ಸಿಕ್ಕಿರೋದು ಮೂಲ ಕೃತಿಗಲ್ಲ, ಬಾನು ಮುಷ್ತಾಕ್ ಅವರು ಬರೆದಿರುವ ಮೂಲ ಸಣ್ಣ ಕಥೆಗಳಿಗಲ್ಲ, ಅದನ್ನ ಅನುವಾದ. ಈ ಬೂಕರ್ ಕ್ಯಾಟಗರಿ ಇರೋದೇ ಅನುವಾದಗಳು, ಹಾಗೆ ಅನುವಾದಕರಿಗೆ ಪುರಸ್ಕರಿಸಬೇಕು ಅನ್ನೋ ಉದ್ದೇಶಕ್ಕೆ ಆ ಅನುವಾದ ಮಾಡಿರೋದು ದೀಪಾ ಬಸ್ತಿ ಅವರು, ನಮ್ಮವರೇ, ಕರ್ನಾಟಕದವರೇ. ನಿಮಗೆ ಗೊತ್ತಿರ್ಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಮೇಡಮ್, ಇದು ಹೆಂಗಾಗಿದೆ ಈ ಕೇಸು ಅಂದ್ರೆ, ಈ ನಾರ್ ಜೊತೆ ಹೂವು ಕೂಡ, ಹೂವು ಜೊತೆ ನಾರು ದೇವ್ರು ಸೇರ್ತು ಅಂತಾರಲ್ಲ, ಈ ಕೇಸಲ್ಲಿ ನಾರ್ ದೇವ್ರು ಸೇರ್ಬಿಟ್ಟಿದೆ, ಹೂ ಸೇರಿಲ್ಲ. ಯಾಕೆಂದ್ರೆ ಹೂ ದೀಪಾ ಬಸ್ತಿ, ಅದು ಸಮಸ್ಯೆ. ಈ ದಸರಾ ಹಬ್ಬದ ಕಾಂಗ್ರೆಸ್ ಅವರು ಮತ್ತೆ ಡಿಕೆಶಿ ಅವರು ಸಾಂಸ್ಕೃತಿಕ ಹಬ್ಬ ಅಂತಾರೆ, ಆದ್ರೆ ಬಿಜೆಪಿಯವರು ಧಾರ್ಮಿಕ ಹಬ್ಬ ಅಂತಾರೆ. ಹೇಗೆ ಸರ್? ಈ ಪ್ರಶ್ನೆನ ಅವ್ರಿಗೆ ಕೇಳಬೇಕು ಮೇಡಮ್. ಯಾವುದು ಧಾರ್ಮಿಕ, ಯಾವುದು ಸಾಂಸ್ಕೃತಿಕ, ತಾವೇ ದಯವಿಟ್ಟು ಹೇಳಿ ಅಂತ. ಇದಕ್ಕೆ ಅಧ್ಯಯನ ಮಾಡದೆ ಆ ರೀತಿಯಾದಂತಹ ಒಂದು ತೀರ್ಮಾನದಲ್ಲಿ ಆ ಪದ ಹೇಳ್ತಾರ? ಇದಕ್ಕೆ ಕಾರಣ ಏನು? ಇತಿಹಾಸ, ಪರಂಪರೆ, ಸಂಪ್ರದಾಯ ಅದೆಲ್ಲವನ್ನ ಅವರು ಅಧ್ಯಯನ ಮಾಡಿ ಆ ಒಂದು ಟೈಟಲ್ ಕೊಡಬೇಕಾಗಿದೆ. ಮೇಡಮ್, ಈ ಸಮಸ್ಯೆಗೆ ಕಾರಣ ಏನು ಅಂದ್ರೆ, ಯುರೋಪ್ನ ಕಾಂಟೆಕ್ಸ್ಟ್ ನಲ್ಲಿ ಇದ್ದಂತಹ ಸೆಕ್ಯುಲರಿಸಮ್ ಅನ್ನ ಭಾರತೀಯ ಕಾಂಟೆಕ್ಸ್ಟಿಗೆ ಯೋಚನೆ ಮಾಡದಲೆ ಕಟ್ ಅಂಡ್ ಪೇಸ್ಟ್ ಮಾಡಿ ಇಲ್ಲಿ ಅದನ್ನ ಅಪ್ಲೈ ಮಾಡಿರೋದು ಇದಕ್ಕಾಗಿರುವಂತ ಸಮಸ್ಯೆ. ನಾನು ನಿಮಗೆ ಇವತ್ತು ಕೇಳ್ತೀನಿ, ಇವತ್ತು ಹೆಣ್ಮಕ್ಳು ಹಣೆಗೆ ಬೊಟ್ಟಿಟ್ಕೋತಾರೆ, ಇದು ಧಾರ್ಮಿಕನ ಸಾಂಸ್ಕೃತಿಕನ? ಅಲ್ಲ, ಇದನ್ನ ನೀವು ಹೆಂಗೆ ಹೇಳ್ತೀರಿ? ಈಗ ಎಷ್ಟೋ ಜನ ಕ್ರಿಶ್ಚಿಯನ್ ಅದೇ ರೀತಿ ಇದು ಕೂಡ. ಈಗ ಆಯುಧ ಪೂಜೆ ಬಂತು, ಆಯುಧ ಪೂಜೆ ಬಂದಾಗ BMTC ಬಸ್ಸು, ಸರ್ಕಾರದ ಬಸ್ಸು, ಡ್ರೈವರ್ಗಳು ಅದಕ್ಕೆ ಪೂಜೆ ಮಾಡ್ತಾರೆ. ಅದು ನಮ್ಮ ಸಂಸ್ಕೃತಿ. ಅದನ್ನ ಸಾಂಸ್ಕೃತಿಕನ, ಧಾರ್ಮಿಕನ, ಸೆಕ್ಯುಲರಿಸಮ್ ಅಂತಂದು ಅದನ್ನ ನೀವು ತೆಗೆದಾಕ್ಬೇಕು ಅಂತಂದ್ರೆ, ನಾಳೆ ಬೆಳಗ್ಗೆ ಸೆಕ್ಯುಲರ್ ಅಂತ ಕರ್ಕೊಳ್ಳುವಂತ ವ್ಯಕ್ತಿಗಳಿಗೇನೆ ರಾಮಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ. ಅವ್ರಿಗಿಲ್ಲಪ್ಪ, ನಾಳೆ ಬೆಳಗ್ಗೆ ನಿಂದು ಇದು ಸಂಸ್ಕೃತಿನ, ಧಾರ್ಮಿಕನ ಹೆಸರು ಬದಲಾಯಿಸ್ಕೊ, ನೀನು ಸ್ಟಾಲಿನ್ನೋ ಲೆನಿನ್ನೋ ಅಂತ ಇಟ್ಕೋ ಅಂತಂದ್ರೆ, ನಮ್ಮಂತ ಒಂದು ಮೂಲ ಸಂಸ್ಕೃತಿ ಇರುವಂತಹ ದೇಶದಲ್ಲಿ ಇಲ್ಲಿನ ಸ್ಥಳೀಯ ಸಂಸ್ಕೃತಿಗೆ ಒಂದು ಬೆಲೆ ಕೊಡಬೇಕು, ಗೌರವ ಕೊಡಬೇಕು. ಇವತ್ತು ನೀವು ಬುಡಕಟ್ಟು ಜನಾಂಗದ ಬಗ್ಗೆ, ಇನ್ನೊಂದು ಬಗ್ಗೆ ಮಾತನಾಡುವಂತವ್ರು, ಇದು ಈ ನೆಲದ ಸಂಸ್ಕೃತಿಗಳಿವು. ಇವತ್ತು ಅವ್ರಿಗೆ ಹೋಗ್ಬಿಟ್ಟು ನೀವು ಇದನ್ನ ಇಲ್ಲಪ್ಪ, ಇದು ಸೆಕ್ಯುಲರ್ ದೇಶ, ನಿನ್ನ ಮೂಲ ನೆಲದ ಸಂಸ್ಕೃತಿ ಅನ್ನೋದನ್ನೆಲ್ಲ ತೆಗೆದಾಕು ಅಂತ ಅಂದ್ಬಿಟ್ರೆ ಎಲ್ಲಿ ಹೋಗ್ಬೇಕು ನಾವು ಅವಾಗ? ಓಕೆ ಸರ್. ಸರ್, ಈಗ ಒಂದು ಪ್ರಶ್ನೆ ಏನು ಅಂದ್ರೆ, ಮೈಸೂರಿನ ಸಂಸದರು ಯದುವೀರ್ ಸಾಹೇಬ್ರು ಭಾರತ ದೇಶದಲ್ಲಿ ಬೂಕರ್ ಪ್ರಶಸ್ತಿಯನ್ನು ಪಡೆದಿರುವ ಬಾನು ಮುಷ್ತಾಕ್ ಮತ್ತೆ ಸಾಹಿತ್ಯಗಳು, ಬರಹಗಾರರು, ಅವರನ್ನು ನಾವು ಸ್ವಾಗತ ಮಾಡ್ತೀವಿ ದಸರಾದ ಉದ್ಘಾಟನೆ ಅಂತ ಒಬ್ಬ ಸಂಸದರು ಹೇಳಿದ್ರು. ಅದರ ನಂತರ ಯೂಟರ್ನ್ ಆಗಿ ನಾವು ಬಾನು ಮುಷ್ತಾಕ್ ಅವ್ರನ್ನ ಈ ರೀತಿ ಯಾವುದೋ ಒಂದು ಹೆಸರಿನಲ್ಲಿ ಭುವನೇಶ್ವರ ಹೆಸರಿಗೆ ಅವಮಾನ ಮಾಡಿದ್ದಾರೆ, ಆ ಕಾರಣಕ್ಕಾಗಿ ನಾವು ಮಾಡಲ್ಲ ಅಂತ ಹೇಳಿದ್ರು. ಅದ್ರ ನಮ್ಮ ವಾದ ಏನು ಅಂದ್ರೆ,
ಖಂಡಿತ ಕೂಡ ಬಿಜೆಪಿ ಪಕ್ಷಕ್ಕೆ RSS ರಾಷ್ಟ್ರೀಯ ಸ್ವಯಂ ಸೇವಕ ಏನ್ ಹೇಳುತ್ತೆ ಅದೇ ಮಾಡ್ತೀರಿ ನೀವು ಅಂತ ಒಂದು ಅವರಿಗೆ ಆ ರೀತಿ ನಿಮ್ಮ ಪಕ್ಷ ಸ್ಟ್ಯಾಂಡ್ ಕೊಟ್ಟಿದ್ದಕ್ಕೆ ಆ ರೀತಿ ಹೇಳಿದ್ದಾರೆ. ಆದ್ರೆ ಭಾರತ ದೇಶದಲ್ಲಿ ಬಿಜೆಪಿ ಪಕ್ಷ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಕ್ಕಾಗಲ್ಲ. RSS ರಾಷ್ಟ್ರೀಯ ಸ್ವಯಂ ಸೇವಕ ಏನ್ ಹೇಳುತ್ತೋ ಅದೇ ನೀವು ಮಾಡ್ತೀರಿ ಅಂತ ಒಂದು ವಾದ ಇದೆ. ಅದ್ರ ಬಗ್ಗೆ ನೀವು ಹೇಳಿ ಸರ್, ಉತ್ತರ ಕೊಡಿ. ನೋಡಿ, RSS ಅಕಸ್ಮಾತ್ ಈ ವಿಚಾರದಲ್ಲಿ ಬಾನು ಮುಷ್ತಾಕ್ ಅವರದ್ದಕ್ಕೆ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಅಂದಿದ್ರು, ಒಬ್ಬ ತಾಯಿ ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇರುವ ಹಿಂದೂವಾಗಿ ನಾನು ಆ ವಿರೋಧಿಯ ಆ ನಿಲುವನ್ನು ನಾನು ವಿರೋಧ ಮಾಡಿರ್ತಿದ್ದೆ. ಇಲ್ಲಿ RSS ಬಿಜೆಪಿಗೆ ಸಂಬಂಧ ಇಲ್ಲ. ನೀವೇ ಸರ್ ಬ್ರದರ್, ನನಗೆ ಒಂದು ಪ್ರಶ್ನೆ ಸಿಂಪಲ್ ಉತ್ತರ ಕೊಡಿ. ಈಗ ನಿಮ್ಮನ್ನ ಅಲ್ಲಿ ಕರೀತಾ ಇರೋದು ಯಾವ್ದೋ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲ, ಅಥವಾ ಯಾವುದೋ ಒಂದು ಆಟದ ಯಾವುದೋ ಸ್ಪೋರ್ಟ್ಸ್ ಕಾರ್ಯಕ್ರಮ ಅಲ್ಲ, ಅಥವಾ ಕೇವಲ ಸಾಹಿತ್ಯದ ಒಂದು ಇದಲ್ಲ, ಅದು ಪೂಜೆ ಕರೀತಾ ಇರೋದು. ಈಗ ಪೂಜೆ ಕರೆದಾಗ ಆ ದೇವ್ರ ಮೇಲೆ ನಂಬಿಕೆ ಇರಬೇಕೋ ಬೇಡವೋ? ಅಲ್ಲಿ ಈಗ ಪೂಜೆ ಮಾಡ್ತಾರಪ್ಪ, ಇನ್ನೊಂದು ಹಾಕ್ತಾರೆ, ಅದೇನದು ಅದು ಸ್ಕ್ರಿಪ್ಟೆಡ್ ಡ್ರಾಮಾನಾ? ನಂಬಿಕೆ ಇಲ್ಲ ನಾನು ಪೂಜೆ ಮಾಡ್ತೀನಿ ಅಂತಂದ್ರೆ ಅವಾಗ್ಲೂ ಆಷಾಢಭೂತಿತನ. ನಂಬಿಕೆ ಇದೆ ಆದ್ರೆ ನಾನು ಅದನ್ನು ಹೇಳಲ್ಲ ಅಂದ್ರೂ ಆಷಾಢಭೂತಿತನ. ಹಿಂದೆ ನನಗೆ ಭುವನೇಶ್ವರಿ ನಂಬಿಕೆ ಇಲ್ಲ, ಆದ್ರೆ ಇವತ್ತು ಸರ್ಕಾರ ಕರೆದಿದ ತಕ್ಷಣ ಚಾಮುಂಡೇಶ್ವರಿ ರಾತ್ರೋರಾತ್ರಿ ಭಕ್ತು ಬಂತು ಅಂತಂದ್ರೆ ಅದು ಆಷಾಢಭೂತಿತನ. ಯಾವ್ದಾದ್ರೂ ಒಂದು ಕ್ಲಾರಿಟಿ ಇರ್ಬೇಕಲ್ಲ, ಅಷ್ಟೇ ನಾನು ಕೇಳ್ತಾ ಇರೋದು. ಪ್ರಶ್ನೆ, ಬಿಜೆಪಿ ಸರ್ಕಾರ ಅವಧಿಯಲ್ಲಿದ್ದಾಗ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಯಾರೆಲ್ಲ ಸೇವೆ ಮಾಡಿದ್ರು ಅಂತವನ್ನ ದಸರಾ ನಾಡಹಬ್ಬಕ್ಕೆ ಉದ್ಘಾಟನೆ ಕರೆದಿದ್ದಾರೆ. ಯಾವತ್ತಿಗೂ ಕೂಡ ಬಿಜೆಪಿ 2009 ನನಗೆ ಗೊತ್ತಿದ್ದಂಗೆ ಇದುವರೆಗೂ ಕೂಡ 2022 ಮಧ್ಯದಲ್ಲಿ ಸಮ್ಮಿಶ್ರ ಅಧಿಕಾರ ಇದ್ದಾಗ ಯಾರೂ ಕೂಡ ರಾಜ್ಯದಲ್ಲಿ ಒಂದು ಒಳ್ಳೆ ಹೆಸರು ಮಾಡಿರುವ ಒಂದು ಮುಸಲ್ಮಾನರು ನಿಮ್ಗೆ ಸಿಕ್ಕಿಲ್ಲ. ಆ ರೀತಿ ಮುಸಲ್ಮಾನರನ್ನು ವಿರೋಧ ಮಾಡಲ್ಲ ಆಗಿದ್ದಕ್ಕೆ ಆ ರೀತಿ ನಿಮ್ಗೆ ಯಾಕೆ ಆಲೋಚನೆ ಬಂದಿಲ್ಲ ಬಿಜೆಪಿ ಪಕ್ಷಕ್ಕೆ? ಅಲ್ಲ, ಈ ದಸರಾಗೆ ನಾವು ಮುಸಲ್ಮಾನರ ಪರವಾಗಿದ್ದೀವಿ, ನಾವೆಲ್ಲರೂ ಒಂದಾಗೆ ನೋಡ್ತೀವಿ ಅನ್ನಕ್ಕೆ ದಸರಾ ಹಬ್ಬದ ಪೂಜೆನೇ ಬೇಕಾ ನಿಮಗೆ ಅದನ್ನು ತೋರ್ಸಕ್ಕೆ? ನಾವು ಕರ್ನಾಟಕದಲ್ಲಿ ಎಲ್ಲಾ ಕಡೆ ರಸ್ತೆ ಮಾಡಿದೀವಿ, ನಮ್ಮ ಸರ್ಕಾರ ಇದ್ದಾಗ ಹಳ್ಳಿಗೆ ನೀರು ಕೊಟ್ವಿ, ಮನೆ ನಲ್ಲಿ ನೀರು ತೆಗೆದುಕೊಂಡು ಬಂದ್ವಿ. ಅವಾಗ ಇಲ್ಲ ಹಿಂದೂಗಳ ಮನೆಗೆ ಮಾತ್ರ ನೀರ್ ಕೊಡಪ್ಪ, ಮುಸಲ್ಮಾನರು ಮನೆ ನೀರು ಕೊಡಬೇಡ ಅಂದ್ವಾ? ಸರ್ಕಾರ ಕೆಲಸ ಮಾಡಿ ಎಲ್ಲರನ್ನು ಒಂದಾಗಿ ನೋಡ್ತೀವಿ ಅಂತ ತೋರಿಸಬೇಕಾಗಿರೋದು ಈ ರೀತಿ ಯೋಜನೆಗಳ ಮೂಲಕ. ದಸರಾ ಹಬ್ಬದ ಇದ್ರಲ್ಲೇನೆ ನಿಮಗೆ ಉದ್ಘಾಟನೆಯಲ್ಲೇನೆ ನಾವೆಲ್ಲರನ್ನೂ ಒಳಗೊಂಡಂತಿರ್ತೀವಿ ಅಂತ ತೋರಿಸುವಂತ ಪ್ರದರ್ಶನ ಬೇಕಾ? ನಾನ್ ನಿಮಗೆ ಬಹಳ ಸ್ಪಷ್ಟ ಮಾಡಿದ್ದೀನಿ, ನಮ್ಮ ವಿರೋಧ ಇರುವಂತದ್ದು ಇವರು ಮುಸಲ್ಮಾನ್ ಅನ್ನುವಂತ ಕಾರಣ ಕಲ್ವೇ ಅಲ್ಲ. ನಿಸಾರ್ ಅಹಮದ್ ಅವರ ಉದಾಹರಣೆ ಸ್ಪಷ್ಟವಾಗಿ ಇಲ್ಲೇ ಇದೆ. ನಾವ್ಯಾರೂ ನಿಸಾರ್ ಅಹಮದ್ ಅವರನ್ನ ವಿರೋಧ ಮಾಡಿರಲಿಲ್ಲ. ಇವ್ರ ವಿರೋಧಕ್ಕೆ ಕಾರಣ ಅವರೇ ಹೇಳಿರುವಂತ ಹೇಳಿಕೆಗಳು. ಇದನ್ನ ಹೆಂಗ್ ಬಗೆಹರಿಸಬಹುದು ಅನ್ನೋದಕ್ಕೂ ನಾನೇ ಹೇಳಿದ್ದೀನಿ. ನಾಳೆ ಬೆಳಗ್ಗೆ ರಿಪಬ್ಲಿಕ್ ಅವರನ್ನ ಮಾಧ್ಯಮದವರನ್ನ ಕರೆದು ಬಾನು ಮುಷ್ತಾಕ್ ಅವರು ನನ್ನನ್ನ ಕರೆದಿರುವಂತದ್ದು ಒಂದು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಪೂಜೆಯ ಉದ್ಘಾಟನೆಗೆ, ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಮಾಡುವಂತ ಕಾರ್ಯಕ್ರಮ ಕರೆದಿದ್ದಾರೆ. ಯಾವ ದೇವರಿಗೆ ನನಗೆ ಪೂಜೆ ಮಾಡಕ್ ಕರೀತಾ ಇದ್ದಾರೋ ಆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನಾನಲ್ಲಿ ಪೂಜೆ ಮಾಡೋದು ಸರಿಯಲ್ಲ, ಅದರಿಂದ ನಾನು ಹಿಂದಕ್ಕೆ ಹೋಗ್ತಾ ಇದ್ದೀನಿ, ಇದನ್ನ ಹೇಳಿದ್ರು ಸರಿ. ಇಲ್ಲ ನನಗೆ ಆ ದೇವ್ರ ಮೇಲೆ ನಂಬಿಕೆ ಇದೆ, ಶ್ರದ್ಧೆ ಭಕ್ತಿಯಿಂದ ನಾನು ಪೂಜೆ ಮಾಡ್ತೀನಿ, ಇದನ್ನ ಹೇಳಿದ್ರು ಸರಿ. ಅವ್ರಿಗೆ ಬಿಟ್ಟಿರುವಂತದ್ದು. ನಮಸ್ಕಾರ ಸರ್, ನಾನು ಸಂಗಮೇಶ್ ಗೌಡ್ರ ಅಂತೇಳಿ ಉತ್ತರ ಕರ್ನಾಟಕದಿಂದ ಮಾತಾಡ್ತಾ ಇರೋದು. ಉತ್ತರ ಕರ್ನಾಟಕದಿಂದ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಈ ಭೇದ ಭಾವನೆ ಇಲ್ಲ. ನೀವು ಹೇಳಿದ್ರಿ ಈಗ ಮುಸ್ತಕ್ ಅವ್ರನ್ನ ಇದು ಮಾಡ್ತಾರ, ಆಯ್ಕೆ ಮಾಡ್ತಾರ. ನಾವು ನಮ್ಮ ಮನೆಯೊಳಗೆ ಲಕ್ಷ್ಮೀ ಪೂಜೆ ಕರೆದ ಮುಸ್ಲಿಮರು ಬಂದು ಎಲ್ಲ ಮಾಡ್ತಾರಲ್ಲ, ಮತ್ತೆ ಇದು ಹೆಂಗೆ ಸರ್? ಇದಕ್ಕೆ ನೀವು ಉತ್ತರ ಹೇಳ್ಬೇಕು. ನೀವು ನಿಮ್ಮಲ್ಲಿದೆ ಇದು, ಈ ಬೆಂಗಳೂರು ಸೈಡ್ ಇದೆ ಇದು, ಈ ತರ ಇದು ಮಾಡೋದು. ಧರ್ಮ ಜಾತ ಬೇತಿ ಇದೆಲ್ಲ ನಮ್ಮಲ್ಲಿಲ್ಲೇ ಇಲ್ಲ. ನಮ್ಮಲ್ಲಿ ಪ್ರತಿಯೊಂದು ದರ್ಗಾಕೊಂಡು ಹೋಗ್ತೀವಿ, ದರ್ಗಾದಲ್ಲಿ ಬಿಡ್ತಾರೆ. ಉತ್ತರ ಕರ್ನಾಟಕದ ಅಷ್ಟೇ ನಾವು ಮಾತಾಡ್ತಾ ಇದೀವಿ, ಬೇರೆ ಇಲ್ಲ. ನಮ್ಮಲ್ಲಿ ನೋಡ್ರಿ ಒಂದು ವಿಷಯ, ನಮ್ಮ ಅಮ್ಮಿನಗಡದ ಒಂದು ಸಣ್ಣ ಗ್ರಾಮ, ಆ ಗ್ರಾಮದಲ್ಲಿ ಅವ್ರು ಅಲೆ ಹಬ್ಬ ಅಂತ ಮಾಡ್ತಾರ. ನಮ್ಮ ಲಿಂಗಾಯತರ ಧರ್ಮದವ್ರದ್ದು ಒಂದು, ನಮ್ಮ ಹಿಂದೂಗಳದ್ದು ಸಕ್ರಿ ತಗೊಳ್ಳಾರ್ದ ಯಾವ ಜಾತಿಯವ್ರದ್ದು ಸಕ್ರಿ ತಗೊಳಂಗಿಲ್ಲ. ಅವರು ಮೊದಲು ನಮ್ ತಗೊಂಡ್ಬಂದು ನಾವು ಅವರು ಬಾಯ್ ಅಂತೇಳಿ ಒಂದು ಒಕ್ಕಟ್ಟಿನಿಂದ ನಾವು ಮಾಡ್ತೀವಿ. ಮಸೀದಿಗಳಿಗೆ ಕೂಡ ನಾವು ಏನ್ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ. ಅಲ್ಲಿ ನಮ್ಮಂತಾದಂತ ಲಿಂಗಾಯತರ ಮಸೀದಿಗಳಿವೆ. ಇದು ಯಾವ ಸರ್? ಇದು ಜಾತಿ ವಿಜಾತಿಗಳನ್ನ ನೀವು ದಯವಿಟ್ಟು ಬಿಜೆಪಿ ಅವರು ಮಾಡುವಂತದ್ದು. ಹಿಂದೂಗಳು ಅಂತಂದ್ರೆ ಎಲ್ಲರೂ ಬರ್ತಾರೆ ಸರ್. ಧರ್ಮದ ಬಗ್ಗೆ ಮಾತಾಡ್ಬೇಕಂದ್ರೆ ಎಲ್ಲಾ ಧರ್ಮಗಳು ಒಂದೇ. ಭಾರತ ದೇಶದಲ್ಲಿ ಇರ್ತೀವಿ ನಾವೆಲ್ಲರೂ ಭಾರತೀಯರೇ. ನಾವು ಇದ್ರೊಳಗೆ ಏನಂದ್ರೆ ಎಲ್ಲಾ ರೀತಿಯ ಧರ್ಮ ಜಾತಿಗಳನ್ನ ಭಾಗ ಮಾಡಬೇಡಿ ಸರ್ ದಯವಿಟ್ಟು. ಸರ್, ನೀವೇನ್ ಹೇಳ್ತಾ ಇದ್ದೀರಿ
ಎಲ್ಲರನ್ನ ಒಂದ್ ರೀತಿ ನೋಡಬೇಕು, ಎಲ್ಲಾ ದೇವರಲ್ಲೂ ನಂಬಿಕೆ ಇರಬೇಕು. ನಾನು ಇದನ್ನೇ ಹೇಳ್ತಾ ಇರೋದು. ಇಲ್ಲಿ ಸಮಸ್ಯೆ ಆಗಿರೋದು ಏನು ಅಂದ್ರೆ, ಬಾನು ಮುಷ್ತಾಕ್ ಅವರು ಇದನ್ನ ಹೇಳ್ತಾ ಇಲ್ಲ, ಪೂಜೆ ಮಾಡಕ್ ಹೋಗ್ತಾ ಇದಾರೆ. ಈಗ ಸಮಸ್ಯೆ ಆಗಿರೋದಲ್ಲಿ ಈ ಹಿಂದೆ ಅವ್ರು ಹೇಳಿದ್ರು ನಮಗೆ ಭುವನೇಶ್ವರಿಯ ಮೇಲೆ ನಂಬಿಕೆ ಇಲ್ಲ, ಇವತ್ತು ಚಾಮುಂಡೇಶ್ವರಿಯ ಮೇಲೆ ನಂಬಿಕೆ ಹೇಗ್ ಬರುತ್ತೆ ಅನ್ನೋದು ಅಷ್ಟೇ ಜನ ಕೇಳ್ತಿರುವಂತ ಪ್ರಶ್ನೆ. ಈಗ ಇದರಲ್ಲಿ ಹಿಂದೂ ಮುಸ್ಲಿಂ ಇಶ್ಯೂ ಅಲ್ವೇ ಅಲ್ಲ ಸರ್ ಇದು. ದಸರಾ ಮೇಡಮ್ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಸ್ಪಷ್ಟ ಮಾಡ್ತೀನಿ. ಬಾನು ಮುಷ್ತಾಕ್ ಅವರ ಜಾಗದಲ್ಲಿ ಒಬ್ಬ ಹಿಂದೂ ಇದ್ದಿದ್ರೆ, ಆ ಹಿಂದೂ ವ್ಯಕ್ತಿ ಬಾನು ಮುಷ್ತಾಕ್ ಅವರು ಹಿಂದೆ ಹೇಳಿರುವಂತ ಹೇಳಿಕೆಯ ರೀತಿ ನನಗೆ ಭುವನೇಶ್ವರಿಯ ಮೇಲೆ ನಂಬಿಕೆ ಇಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳಿ ಇವತ್ತು ಅವರು ಧಾರ್ಮಿಕವಾದಂತ ಕಾರ್ಯಕ್ರಮದ ಉದ್ಘಾಟನೆಗೆ ಹೋಗಿದ್ದಿದ್ರೆ ಇದೇ ವಿರೋಧವನ್ನ ನಾವು ಮಾಡಿರ್ತೀವಿ. 10 ಕ್ಷೇತ್ರ ಇದೆ ನಮ್ಮ ಬೆಂಗಳೂರು ಸೌತ್. ನೀವು ತಗೊಂಡಿದ್ದೀರಾ ಗೋವಿಂದರಾಜನಗರದಿಂದ ಮೋಸ್ಟ್ಲಿ HSR ಲೇಔಟ್ ತನಕ ನಿಮ್ ಕ್ಷೇತ್ರ ಇರೋದ್ರಿಂದ ಸಾಕಷ್ಟು ಜನ ನೀವು ನೋಡ್ಬೇಕು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಒಂದೊಂದು ಕಾನ್ಸ್ಟಿಟ್ಯೂಯೆನ್ಸಿಗೂ ಒಬ್ಬರನ್ನ ಇಟ್ಕೊಂಡು ನೀವು ಎಲ್ಲಾನು ಅಬ್ಸರ್ವ್ ಮಾಡಿ ಒಂದು ಡೈಲಿ 1 ಅವರ್ ನೀವು ಅದನ್ನ ಕ್ಯಾಚ್ ಮಾಡಿ ಎಲ್ಲಾರನ್ನು ಅಟ್ರಾಕ್ಷನ್ ಮಾಡಬೇಕು. ನೀವು MP ಇಂದ PM ಆಗ್ಬೇಕು ಅಂತ ತುಂಬಾ ಜನಕ್ಕೆ ಎಕ್ಸ್ಪೆಕ್ಟೇಷನ್ ಇದೆ. ಅದು ಖುಷಿ ಆಗ್ತಾ ಇದೆ, ಅದು ಹಸಿ ಆಗ್ಬೇಕು ಅಂತ ನನ್ನ ಒಂದು ಅಲ್ಲ. ನೀವು ಇನ್ನಷ್ಟು ಕ್ಷೇತ್ರದ ಜನರ ಜೊತೆಗೆ ಸಿಗಬೇಕು, ಇನ್ನಷ್ಟು ಕೆಲಸ ಮಾಡಬೇಕು ಅನ್ನೋ ಆಶಯ ವ್ಯಕ್ತಪಡಿಸಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ. ಹೌದು, ಅದಕ್ಕೆ ನನ್ನ ಕೃತಜ್ಞತೆ. ಖಂಡಿತವಾಗ್ಲೂ ಇನ್ನಷ್ಟು ಪ್ರಯತ್ನ ಪಟ್ಟು ಕೆಲಸ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ಬೇಕು ನೀವು. 100% ದಯಮಾಡಿ ದಿನಪತ್ರಿಕೆ ವಿತರಕರ ಬಗ್ಗೆ ಕೇಂದ್ರ ಸರ್ಕಾರ ಯಾವ ರೀತಿ ನಿಲುವನ್ನು ತಗೊಳ್ಳುತ್ತೆ, ಇದುವರೆಗೂ ಯಾವುದೇ ರೀತಿ ಪ್ರಯೋಜನಗಳನ್ನು ಕೊಟ್ಟಿಲ್ಲ. ಸ್ವನಿಧಿ ಅನ್ನೋ ಒಂದು ಯೋಜನೆಯನ್ನ 6 ಬಾರಿ ನಾವು ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಪತ್ರ ಬರೆದ ಆದಮೇಲೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. ಅದು ಬಿಟ್ಟರೆ ಅದು 10,000 ರೂಪಾಯಿ ಮಾತ್ರ ಸೀಮಿತ ಆಯಿತು. ಅದಾದ್ಮೇಲೆ ಕೊರೋನಾ ಸಂದರ್ಭದಲ್ಲಿ ದೇಶಾದ್ಯಂತ 25 ಲಕ್ಷಕ್ಕೂ ಹೆಚ್ಚು ಪತ್ರಿಕಾ ವಿತರಕರಿದ್ರು. ಪತ್ರಿಕೆ ಸಂಸ್ಥೆಗಳನ್ನ ಎಸೆನ್ಷಿಯಲ್ ಸರ್ವಿಸ್ ಅಂತ ಕರೆದ್ರು. ಪತ್ರಿಕೆಗಳನ್ನ ವಿತರಕರನ್ನ ಯಾವುದೇ ರೀತಿ ಯಾವುದೇ ಸೌಲಭ್ಯಗಳನ್ನು ಕೊಟ್ಟಿಲ್ಲ. ಸಾವಿರಾರು ವಿತರಕರು ಸತ್ತಿದ್ದಾರೆ, ಅದಕ್ಕೆ ಯಾವುದೇ ಒಂದು ಗೌರವವನ್ನು ಸೂಚಿಸಿಲ್ಲ. ದಯಮಾಡಿ ಈ ಬಾರಿನಾದರೂ ನಮಗೆ, ನೀವು ಸಂಸದರಾಗಿದ್ದೀರಿ, ಯುವ ಸಂಸದರಿದ್ದೀರಿ, ದಯಮಾಡಿ ನಮ್ಮ ವಿತರಕರ ಬಗ್ಗೆ ಸಂಸತ್ತಿನಲ್ಲಿ ಧ್ವನಿ ಎತ್ತಿ ನಮಗೆ ದೇಶಾದ್ಯಂತ ಇರುವ 25 ಲಕ್ಷಕ್ಕೂ ಹೆಚ್ಚು ವಿತರಕರಿಗೆ ದಿನಪತ್ರಿಕೆ ವಿತರಕ ಚಳಿ ಗಾಳಿ ಮಳೆ ಅನ್ನದೆ ನಿಮ್ಮ ಸುದ್ದಿಗಳನ್ನು ನಾವು ಮನೆ ಮನೆಗೆ ತಲುಪಿಸ್ತೀವಿ. ನಮ್ಮ ಬಗ್ಗೆ ಯಾವುದೇ ಕಿಂಚಿತ್ ಯೋಜನೆಗಳನ್ನು ಕೊಟ್ಟಿಲ್ಲ. ದಯಮಾಡಿ ಕ್ಷೇಮ ನಿಧಿಯನ್ನ ಕೇಂದ್ರ ಸರ್ಕಾರ ತರುವ ನಿಟ್ಟಿನಲ್ಲಿ ತಮ್ಮ ನಿಲುವು ಏನು ಅನ್ನುವುದನ್ನ ಸ್ಪಷ್ಟನೆ ನೀಡಬೇಕು. ಹಾಗೆ ರಾಜ್ಯ ಸರ್ಕಾರ ಈಗಾಗಲೇ ನಮಗೆ 5 ಲಕ್ಷ ಪರಿಹಾರ, ಅಪಘಾತ ಪರಿಹಾರ ವಿಮಾ ಯೋಜನೆಯನ್ನು ನೀಡಿದೆ. ಹಾಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ, ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ. ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಮನವಿ ಮಾಡಿಕೊಂಡಾದ್ಮೇಲೆ ಅದೇ ರೀತಿ ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗಳನ್ನು ಕೊಡ್ತೀರಿ. ಆದರೆ ವಿತರಕರಿಗೆ ಇಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. 243 ವರ್ಷಗಳ ಪತ್ರಿಕೆ ಇತಿಹಾಸ ಇದೆ, 183 ವರ್ಷಗಳ ಇತಿಹಾಸ ಇದೆ ಕರ್ನಾಟಕದಲ್ಲಿ. ಆದರೆ ಕೇಂದ್ರ ಸರ್ಕಾರ ನಮಗಾಗಿ ಯೋಜನೆಯನ್ನ ದಯಮಾಡಿ 50 ಕೋಟಿ ಕ್ಷೇಮ ನಿಧಿಯನ್ನ ಯೋಜನೆ ತರುವ ನಿಟ್ಟಿನಲ್ಲಿ ತಮ್ಮ ಯಾವ ನಿಲುವನ್ನು ತಗೊಳ್ತೀರಾ ಅನ್ನೋದನ್ನ ಸಂಸತ್ತಿನಲ್ಲಿ ತಾವು ಧ್ವನಿ ಎತ್ತಲೇಬೇಕು. ಅದನ್ನ ನಾವು ನಿಮ್ಮ ಮುಖಾಂತರ ನಾವು ಕಾಯ್ತಾ ಇದ್ದೀವಿ ಸರ್. ರಾಜ್ಯ ಸರ್ಕಾರ ನಮಗೆ ಗೌರವ ಸೂಚಿಸಿದೆ, ಕೇಂದ್ರ ಸರ್ಕಾರವನ್ನು ಗೌರವ ಸೂಚಿಸೋದ್ರ ಬಗ್ಗೆ ಕಾಯ್ತಾ ಇದ್ದೀವಿ ಸರ್. ಸಾಕಷ್ಟು ನೋವುಗಳಿದೆ, ನಮ್ಮನ್ನ ಯಾರು ಗುರುತಿಸಿದಿಲ್ಲ. ರಿಪಬ್ಲಿಕ್ ಟಿವಿ ಮಾತ್ರ ನಮಗೆ ಮುಂದೆ ಸೀಟನ್ನು ಕೊಟ್ಟು ಇದುವರೆಗೂ ನಮ್ಮ ಧ್ವನಿಯನ್ನು ಕೇಳೋದಕ್ಕೆ ಸಾಕಷ್ಟು ನೀಡಿದ್ದಾರೆ ಸರ್. ನಿಮ್ಮ ಬಗ್ಗೆ ಸಂಸತ್ನಲ್ಲಿ ಮಾತನಾಡಬೇಕು, ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಅಲ್ಲ, ಬಹಳ ಸೂಕ್ಷ್ಮವಾದಂತ ವಿಷಯ. ಬಹಳಷ್ಟು ಜನ ಇದರಲ್ಲಿ ಕಷ್ಟದಲ್ಲಿದ್ದಾರೆ. ತಾವು ಈ ವಿಷಯ ಬಹಳ ಫೋರ್ಸ್ಫುಲ್ ಆಗಿ ನನ್ನ ಗಮನಕ್ಕೆ ತಂದಿದ್ದೀರಿ. ಕಾರ್ಯಕ್ರಮ ಮುಗಿದ ಮೇಲೆ ನಿಮ್ಮ ನಂಬರ್ ತಗೊಂಡು ನಿಮ್ಮ ನಿಯೋಗದ ಜೊತೆಗೆ ಒಂದ್ಸತಿ ಮೀಟ್ ಮಾಡಿ ಸಮಸ್ಯೆಯನ್ನು ಮತ್ತಷ್ಟು ಗಂಭೀರವಾಗಿ ಅರ್ಥ ಮಾಡಿಕೊಂಡು ಸಂಸತ್ನ ಹೊರಗಡೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಇದಕ್ಕೆ ಯಾವ ರೀತಿ ಬಗೆಹರಿಸಕ್ಕೆ ಸಾಧ್ಯ ಆಗುತ್ತೆ, ಅದು ನಿಮ್ಮ ಸಮಸ್ಯೆಗೆ ಧ್ವನಿಯಾಗುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡಿ. ಮನ್ ಕಿ ಬಾತ್ ನಲ್ಲಿ ಯುವ ಪೀಳಿಗೆಗಳು ಪತ್ರಿಕೆ ಓದೋದ್ರ ಬಗ್ಗೆ ಪ್ರಧಾನಮಂತ್ರಿಗಳು ಒಂದು ಕರೆ ಕೊಡಬೇಕು ಅನ್ನೋದನ್ನ ದಯಮಾಡಿ ತಮ್ಮ ಮೂಲಕ ಯುವ ಪೀಳಿಗೆಗಳು ಬರೀ ಮೊಬೈಲ್ ನಲ್ಲಿ ಮುಳುಗಿದ್ದಾರೆ, ಪತ್ರಿಕೆಗಳನ್ನ ಓದ್ತಾ ಇಲ್ಲ ಸರ್. ದಯವಿಟ್ಟು
ಅದು ಗಮನಕ್ಕೆ ತರ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಅಲ್ಲಿಗೆ ಸರ್, ನನ್ನ ಹೆಸರು ಸುರೇಶ್ ಅಂತ ಹೇಳಿ, ಕರ್ನಾಟಕ ಬೀದಿ ಬದಿ ಒಕ್ಕೂಟದ ಅಧ್ಯಕ್ಷರು. ನಮ್ಗೇನಾಗಿದೆ ಅಂದ್ರೆ, ನಾವು ಈ ರಾಜ್ಯದಲ್ಲಿ ಬೀದಿ ವ್ಯಾಪಾರಿಗಳಾಗಿ ಜೀವನ ಮಾಡ್ತಾ ಇದೀವಿ. ನಮ್ಮ ಬೀದಿ ವ್ಯಾಪಾರಿಗಳಿಗೆ ಯಾರಿಗೂ ಯಾವುದೇ ಸರ್ಕಾರ ಬಂದ್ರೂ ಯಾವುದೇ ನ್ಯಾಯ ಸಿಕ್ಕಿಲ್ಲ, ಅವ್ರಿಗೆ ನೆಲೆ ಸಿಕ್ಕಿಲ್ಲ. ಎಲ್ಲಾ ಕಡೆ ತಿರುಗುಳಿಸ್ತಾ ಇದಾರೆ ಹೊರತು ನಿಮ್ ಸರ್ಕಾರದಲ್ಲೂ ಮಾಡಿದ್ರು, ಕಾಂಗ್ರೆಸ್ ಸರ್ಕಾರ ತಿರುಗುಳಿಸ್ತಾ ಇದ್ದಾರೆ. ಗ್ರೇಟ್ ಆಫ್ ಬೆಂಗಳೂರು ಹೆಸರಲ್ಲಿ ಇವಾಗ ನಮ್ಮನ್ನ ತಿರುಗುಳಿಸ್ತಾ ಇದಾರೆ. ನಮ್ಮ ಜೀವನ ಹೇಗೆ, ನಮಗೆ ಯಾವ ಕಾನೂನು ಇದೆ ಅದರಡಿಲಿ ನಮಗೆ ನ್ಯಾಯ ಬೇಕು. ಒಂದು. ಎರಡನೇದು, ನಮಗೆ ಕೆಲವೊಂದು 17 ಕ್ವಶನ್ ಇದೆ ನನ್ನ ಹತ್ರ, ಅದನ್ನ ನಿಮಗೆ ಕೊಡ್ತೀನಿ. ಅದಕ್ಕೆ ನನಗೆ ಪೂರ್ತಿಯಾಗಿ ಉತ್ತರ ಬೇಕು. ನನಗೆ, ನಮ್ಮ ಜನಕ್ಕೆ, ನಮ್ಮ ಬೀದಿ ವ್ಯಾಪಾರಿಗಳಿಗೆ ಕೇಂದ್ರ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರದಾಗ್ಲಿ ಯಾವುದೇ ಸ್ಕೀಮ್ ಇದ್ರು ಅವ್ರಿಗೆ ಸುಲಭವಾಗಿ ಸಿಗಂಗಾಗಬೇಕು. PM ಸ್ವಾನಿಧಿ ಅಡಿಲಿ 10,000, 20,000, 50,000 ಅಂತ ಲೋನ್ಗಳು ಕೊಟ್ರಿ. ಡಿಸೆಂಬರ್ 30ನೇ ತಾರೀಕು ನಿಲ್ಸಿದ್ರಿ. ಅದಾದ್ಮೇಲೆ ತಿರ್ಗಾ ಬೀದಿ ವ್ಯಾಪಾರಿಗಳಿಗೆ ಕೊಡ್ತಾ ಇಲ್ಲ. ಯಾಕೆ ಇದು? ಯಾಕೆ ತಿರ್ಗಾ ಕೊಡ್ತೀರಾ, ಕೊಡಲ್ವಾ? ಇದ್ರ ಬಗ್ಗೆನೂ ನಂಗೆ ಮಾಹಿತಿ ಬೇಕು ಸರ್. ಸರ್, ನಮ್ಮ ಸ್ಟೂಡೆಂಟ್ ಆಗಿ ಶಿಕ್ಷಣ ಕ್ಷೇತ್ರದ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ, 2021ರಲ್ಲಿ ಬಿಜೆಪಿ ಅವರು ಅಧಿಕಾರದಲ್ಲಿದ್ದಾಗ NEP ಅನ್ನ ತಂದ್ರು. ಮತ್ತೆ ಅದು ಅವರು ಅಧಿಕಾರ ಆದ್ಮೇಲೆ ಕಾಂಗ್ರೆಸ್ ಅವರು ಬಂದ್ರು, SCP ಅನ್ನ ತಂದಿದ್ದಾರೆ. ಇದರಲ್ಲಿ ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ಅನ್ನೋದು ಬೇಕಾ? ವಿದ್ಯಾರ್ಥಿಗಳಿಗೆ ಇದರಿಂದ ಗೊಂದಲ ಉಂಟಾಗ್ತಿದೆ ಅಂತ ನಿಮ್ಗೆ ಅನಿಸ್ತಿದ್ಯಾ? ಸರ್, ಉತ್ತರ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಬ್ರದರ್. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳ ಜಟಾಪಟಿ ಮಧ್ಯೆ ಬಡವಾಗುವಂಥದ್ದು ವಿದ್ಯಾರ್ಥಿ. ನಮಗೆ ಇವತ್ತು ಬೇಕಾಗಿರುವಂಥದ್ದು, ಇವತ್ತಿಗೆ ಹೇಗಾಗಿದೆ ಅಂತಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಚಾಟ್ GPT ತರದ್ದು ಲರ್ನಿಂಗ್ ಮಾಡ್ಯೂಲ್ಸ್ಗಳು ಬಂದು ಇವತ್ತು ಯಾವ ಮಕ್ಕಳು ಸ್ಕೂಲಲ್ಲಿದ್ದಾರೆ, ಹೈಸ್ಕೂಲ್ನಲ್ಲಿದ್ದಾರೆ, ಅವ್ರು ಪಾಸ್ ಔಟ್ ಆಗಿ ಹೊರಗಡೆ ಬರುವಷ್ಟೊತ್ತಿಗೆ ಯಾವ ಉದ್ಯೋಗ ಇರುತ್ತೆ ಸಮಾಜದಲ್ಲಿ ಅನ್ನೋದೇ ಗೊತ್ತಿಲ್ಲ. ಅಷ್ಟು ವೇಗವಾಗಿ ಇವತ್ತು ಸಮಾಜ ಬದಲಾಗ್ತಾ ಇದೆ. ಸೊ ನಮಗೆ ಬಹಳ ಅಪ್ಡೇಟ್ ಆಗುವಂತ, ರಾಜಕೀಯ ಇಲ್ಲದಲೇ ಇರುವಂತ, ವೈಜ್ಞಾನಿಕವಾಗಿ ತಯಾರಿಸಿರುವಂತ ಒಂದು ಸಮಗ್ರ ಶಿಕ್ಷಣ ನೀತಿ ಭಾರತದ ಎಲ್ಲ ಮಕ್ಕಳಿಗೆ ಬೇಕಿದೆ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇದೇ ಉದ್ದೇಶದಿಂದ ತಂದಿದ್ದು. ವಿನಾಕಾರಣ ರಾಜ್ಯದಲ್ಲಿ ಅದರ ಮೇಲೆ ರಾಜಕೀಯ ಆಯಿತು. ನಾನು ಈಗಲೂ ರಾಜ್ಯ ಸರ್ಕಾರದ ಹತ್ರ ಮಾಡಿಕೊಳ್ಳುವಂತ ತಾಕೀತು ಅಂದ್ರೆ, ಸುಮಾರು 6 ವರ್ಷಗಳ ಅಧ್ಯಯನ ಮಾಡಿ ಈ ದೇಶಕ್ಕೆ ಕೇಂದ್ರ ಸರ್ಕಾರ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ತಂದಿದ್ದು. ವಿನಾಕಾರಣ ರಾಜಕಾರಣದ ಕೆಲಸಕ್ಕೆ ಅದನ್ನ ವಿರೋಧ ಮಾಡಿ ನಮ್ಮ ರಾಜ್ಯದ ಮಕ್ಕಳು ಉನ್ನತ ವ್ಯಾಸಂಗದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪಿಟೇಟಿವ್ ಎಡ್ಜ್ ನ ಕಳ್ಕೊಳ್ಳೋ ರೀತಿ ಆಗಬಾರದು. ನಾವು ದಯವಿಟ್ಟು NEP ಅನ್ನು ರಾಜ್ಯದಲ್ಲೂ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ವಿನಮ್ರ ಆಗ್ರಹವನ್ನು ರಾಜ್ಯ ಸರ್ಕಾರದ ಹತ್ರ ನಿಮ್ಮ ಪರವಾಗಿ ನಾನು ಮಾಡ್ತಾ ಇದ್ದೀನಿ. ರೈಟ್. ಧರ್ಮಸ್ಥಳದಿಂದ ಹಿಡಿದು ವಿದ್ಯಾರ್ಥಿಗಳ ಸಮಸ್ಯೆವರೆಗೂ ಅನೇಕ ಪ್ರಶ್ನೆಗಳನ್ನ ನಿಮ್ಮ ಮುಂದಿಟ್ವಿ. ಬಹಳ ತಾಳ್ಮೆಯಿಂದ, ಸಹನೆಯಿಂದ ಉತ್ತರ ಕೊಟ್ರಿ. ಧನ್ಯವಾದ. ಹಾಗೆ ನಮ್ಮ ಆಡಿಯನ್ಸ್ ಕೂಡ ಬಹಳ ತಾಳ್ಮೆಯಿಂದ ಪ್ರಶ್ನೆಯನ್ನ ಕೇಳಿದ್ರಿ, ಉತ್ತರವನ್ನ ಪಡ್ಕೊಂಡ್ರಿ. ಆ ತಾಳ್ಮೆ ಸಹಕಾರ ನಮ್ಮ ಜೊತೆಯಲ್ಲಿ ಇರಲಿ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.